First PC or second PC? Second PC. Physics or maths? Physics. Physics or chemistry? Physics. Physics or biology? Biology. Engineering or medical? Subject medical. Medical or scientist? Scientist. Scientist or environmental scientist? Environmental scientist. Environmental scientist or nature? Either nature. Nature or Vinay? Nature. Nature. Okay. Do you like physics, numericals, or organic chemistry reactions? Physics numericals. Which is the favorite spot in CLA campus? Window, sir. Window. ಯಾವ ಕ್ಲಾಸ್ ವಿಂಡೋ? Sir, ಇರ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಂಗಿಲ್ಲ. One word to describe first PC syllabus. Vast. Vast. Vast or worst? ಎರಡು ಹೇಳ್ತೀರಿ ಸರ್. Solving 10 books is good or solving one book 10 times is good? One book 10 times. You followed it. Which is the hardest subject for you to study? Physics. Physics and chemistry are tough. Hardest? Chemistry. Physics is easy. ಸ್ವಲ್ಪ ಅಂದ್ರೆ ಕೆಮಿಸ್ಟ್ರಿಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. One word about physics. ಫಿಸಿಕ್ಸ್ ಏನೇನೆಲ್ಲ ಕಾನ್ಸೆಪ್ಟ್ ಬಂದಿರ್ತಾರೆ ಏನೇನೋ ಹೇಳ್ತಾರೆ ಯಾಕೆ ತಿಳಿಯಂಗಿಲ್ಲ ಇದು. Chemistry. ಕೆಮಿಸ್ಟ್ರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಫಸ್ಟ್. Maths. ಮ್ಯಾಥ್ಸ್ ಅಂತೂ ಭಾಳ ಕಷ್ಟ ಸರ್. ಸೆಕೆಂಡ್ ಇಯರ್ ತನಕ ಮಸ್ತ್ ಅನಿಸಿತ್ತು ಫಸ್ಟ್ ಇಯರ್. Biology. Biology. Okay. Most memorable moment in CLE campus? ಈ ಸಬ್ಜೆಕ್ಟ್ ನನಗೆ ಬರುತ್ತೆ. If you have got a right suggestion at right time, what was that and who gave it? ಜೆ ಎಕ್ಸಾಮ್ ಅಲ್ಲ ಸರ್, ನೀವು ಕೊಟ್ಟಿದ್ದ ಸಜೆಷನ್ ಅಂದ್ರೆ ಜೆ ಎಕ್ಸಾಮ್ ಅಷ್ಟೇ ಅಲ್ರಿ ಮತ್ತೆ ಯಾವುದೇ ಎಕ್ಸಾಮ್ ಅಂದ್ರೆ ಕ್ವಶನ್ ಇಷ್ಟ ಟಫ್ ಬರ್ತಾವ ಈಸಿ ಬರ್ತಾವ ಸಾಲ್ವ್ ಮಾಡಂಗಿಲ್ಲ ಹಿಂಗ ಅನ್ಬೇಡ. ಕ್ವಶನ್ ಜಡ್ಜ್ ಮಾಡಕ್ ಹೋಗ್ಬೇಡ, ಏನ ಫುಲ್ ಫ್ರೀ ಮೈಂಡ್ ಹೋಗು, ಕ್ವಶನ್ ಸಾಲ್ವ್ ಆಗ್ತಾವ ಅಂತ ಹೇಳಿ. Okay, and probably now formally think ಮಾಡಿರೋದನ್ನ casual ಹೇಳ್ತೀನಿ. Don't judge the question paper. Directly go for it. One popular dialogue of any teacher. ಸರ್ ಕೊನೆಗೆ ಸರ್ ವರ್ಕ್ ಮಾಡಬೇಕು. How do you describe the moment you saw 81 on your scorecard below your name? How was that moment? ಮಸ್ತ್ ಅನಿಸ್ತು. He is one of the rarest guy who is very down to earth. ಯಾವತ್ತು ಇಲ್ಲಿ ತನಕ 2 ವರ್ಷನಾಗ ಒಂದಿನನೂ ಯಾರ ಮುಂದೆ ಇಂತ ಆಟಿಟ್ಯೂಡ್ ತೋರಿಸಲಿಕ್ಕೆ ಐ ಆಮ್ ಸ್ಟೇಟ್ ರ್ಯಾಂಕ್ 81, ಐ ಆಮ್ ಅ ಟಾಪರ್ ಏನೇನು ಇಲ್ಲ. Nowhere. Not even in front of his friends, not even in front of the teacher, not even in front of any staff of the college. ಎಲ್ಲೂ ಇಲ್ಲ, ಎಲ್ಲೂ ಅಂತ ಒಂದು ಆಟಿಟ್ಯೂಡ್ ಅವನ ಕಡೆಯಿಂದ ಬಂದೇ ಇಲ್ಲ. He was a very down to earth guy. That's why he has done such a big achievements. ಕೆಲವೊಬ್ರಿಗೆ ಇರ್ತದೆ ನಾವು ಏನ್ ರೇಟ್ ಮಾಡಿದ್ವು ಅಂದ್ರೆ 3 ತಿಂಗಳು ಹೇಳ್ಕೊತೀವಿ, ನಾ ಹಿಂಗ್ ಮಾಡಿ. If you could go back to your first day of first PUC and give yourself one piece of advice, ನೀವು ಫಸ್ಟ್ PUC ಫಸ್ಟ್ ಡೇಸ್ ನಿನ್ನ ಡೇಸ್ ನೀವು ವಾಪಸ್ ಹೋಗಿ ನಿನ್ನ ಸೆಲ್ಫ್ ಇವತ್ತು ಈ ಜಾಗದಾಗ ನಿಂತ ನೀ ಆ ವಿನಯ್ಗೆ ಏನಾದ್ರು ಒಂದು ಅಡ್ವೈಸ್ ಕೊಡ್ಬೇಕಿತ್ತಂತಂದ್ರೆ ವಾಟ್ ಅಡ್ವೈಸ್ ಯು ವುಡ್ ಗಿವ್? ಡೈಲಿ ವರ್ಕ್ ಮಾಡಬೇಕು, ಅದ ಫಸ್ಟ್ ಅಡ್ವೈಸ್. We are just going to uncover what path he has followed ಅಂತಂದ್ರೆ ಏನೇನ್ ಚಾಲೆಂಜಸ್ ಅವ್ನು ಫೇಸ್ ಮಾಡಿದ. Because what he has achieved, it is one of the rarest thing what he has achieved. It is not possible by each and everyone, right? So ಈ ತರ ಅಚೀವ್ಮೆಂಟ್ಸ್ ಮಾಡಿದಂತವ್ರು ಸಿಗೋದು ವೆರಿ ರೇರ್. ನೀವು ಯಾವಾಗಲೇ ಅಂತವ್ರ ಕಡೆಯಿಂದ ಏನಾದ್ರು ಎಕ್ಸ್ಪೀರಿಯನ್ಸ್ ಕೇಳಬೇಕಂದ್ರೂ ಕೂಡ ಸಿಗಂಗಿಲ್ಲ ಅಂತ. ಸೊ ಹಿ ಇಸ್ ಒನ್ ಅಮಾಂಗ್ ಅಸ್. ನಮ್ಮಲ್ಲೇ ಇದ್ದು ನಮ್ಮಲ್ಲೇ 2 ವರ್ಷ ಕಲ್ತು ನಮ್ಮಲ್ಲೇನ ಅಚೀವ್ ಮಾಡಿ ತೋರಿಸಂತ ಒಬ್ಬ ರೇರೆಸ್ಟ್ ಟ್ಯಾಲೆಂಟ್ ಈಸ್, ರೈಟ್? ಸೊ ಟುಡೇ ವಿಲ್ ಇಂಟ್ರೋಗೇಟ್ ವಿತ್ ಹಿಮ್ ಅಂಡ್ ವಿಲ್ ಆಲ್ಸೋ ಗಿವ್ ಅ ಚಾನ್ಸ್ ಫಾರ್ ಯು ಪೀಪಲ್ ಟು ಸ್ಪೀಕ್ ವಿತ್ ಹಿಮ್. ನಿಮ್ಗೆ ಏನೇ ಕ್ವರೀಸ್ ಇದ್ರೂ ಕೂಡ ನೀವು ಅವ್ರು ಕೇಳ್ಬೋದು, ಅವ್ನು ಕೇಳ್ಬೋದು ನೀವು ಡೈರೆಕ್ಟ್. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಸಿ, ಲಾಸ್ಟ್ ಇಯರ್ ನಾವು ಪ್ರತಿ ವರ್ಷ ಮಾಡ್ತೀವಿ ಇದನ್ನ ಟಾಪ್ ವಿತ್ ಟಾಪರ್. ವಿ ಡೂ ಇಟ್ ಎವ್ರಿ ಇಯರ್, right? Last year 2025 topper was one more guy called as Bhushan, who is presently doing MBBS. He was on this seat, and last year Vinay was sitting there, right? So being in the place of audience seat ಒಳಗೆ ಇದ್ದೆ, ಇವತ್ತು you are owning this seat now, right? So ಅಲ್ಲಿಂದ ಇಲ್ಲಿಗೆ ಬರಕ್ what all it took? ಬಹಳಷ್ಟು ಎಫರ್ಟ್, ಡೆಡಿಕೇಶನ್ ಎಲ್ಲ ಇದನ್ನ ಮಾಡಕಾಯ್ತು. ಇಲ್ಲಿ ಬರ್ಬೇಕಾದ್ರೆ ನಂಗೂ ಏನ ಹಿಂಗ ಅಚೀವ್ ಮಾಡಿ ಇಲ್ಲಿ ಬಂದು ಮಾತಾಡ್ಬೇಕಂತ ಒಂದು ಕನಸು ಇತ್ತು. ಈಗ ಒಟ್ಟು ಅಚೀವ್ಮೆಂಟ್ ಹ್ಯಾಪಿ ಇದಾನ ಇಲ್ಲಿ ಬಂದಿದ್ದು. ಎಫರ್ಟ್ಸ್ ಅಂತೂ ಭಾಳ ಹೋಗ್ಬಿಡ್ರಿ ಇದರಿಂದ ಇಲ್ಲಿ ಬಂದ್ ಈ ಸ್ಟೇಜ್ ತಕ ಬರೋತಕ ಇಷ್ಟ ಹ್ಯಾಪಿ ಅದೇನೋ ಮತ್ತಿನ್ನ ಏನಿತ್ತು ಇಷ್ಟೇ ರೀ. ಆಯ್ತು, ಈಗ ಮತ್ತೊಂದು ಡೌಟ್ ಏನಿತ್ತು ಅಂದ್ರೆ ಎಲ್ಲ ಹುಡುಗರಿಗೆ, ಈಗ ನೀ ಈ ಕಡೆ ಇಂಜಿನಿಯರಿಂಗ್ ಸ್ಟೇಟ್ ರ್ಯಾಂಕ್ 81 ತಗೊಂಡ್ ಬಂದ, ಈ ಕಡೆ ಮೆಡಿಕಲ್ ಸೀಟು ಸಿಗ್ತದೆ ನಿಂಗೆ 555. ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕು, ನಾನು ಫಸ್ಟ್ ರೌಂಡ್ CET ಕೌನ್ಸಿಲಿಂಗ್ ಆಲ್ರೆಡಿ ಆಗಿದೆ. ಸೊ ಈಗ ಫಸ್ಟ್ ರೌಂಡ್ದಾಗ ಕರ್ನಾಟಕದ ಟಾಪ್ 1 ಇಂಜಿನಿಯರಿಂಗ್ ಕಾಲೇಜ್ RV ಇಂಜಿನಿಯರಿಂಗ್ ಕಾಲೇಜ್ ಒಳಗೆ SNQ ಕೋಟ ಅದ. SNQ ಕೋಟ ಅಂತಂದ್ರೆ ಟೋಟಲ್ ಫೀಸ್ ಏನಿರ್ತದೆ ಅದ್ರ 1/3 ಫೀಸ್ನಾಗ ಸೀಟ್ ಕೊಡ್ತಾರೆ.
ಆ ಕೋಟಾದಾಗ ಒಂದು ಸೀಟ್ ಸಿಕ್ಕೈತಿ ಆಲ್ರೆಡಿ ಆರ್ಬಿ ಇಂಜಿನಿಯರಿಂಗ್ ಕಾಲೇಜ್ನ ಸೀಟ್ ಐತಿ ಫಿಕ್ಸ್, ಆಲ್ರೆಡಿ ಫಿಕ್ಸ್ ಐತಿ. ಇನ್ನು ವೇಟಿಂಗ್ ಎದಕ್ಕೆ ಐತಪ್ಪ ಅಂತಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ವೇಟಿಂಗ್ ಐತಿ. ಸೊ ಈಗ ನೀ ನೀಟ್ ಕೌನ್ಸಿಲಿಂಗ್ ಹೋದ್ರು ಕೂಡ ನಿಂಗೆ MBBS ಸಿಗ್ತೈತಿ, ಆಲ್ರೆಡಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕೈತಿ. ನಿಮ್ ಮಾಡವ್ ಏನದಿ ಅಂತೇಳಿ ಎಲ್ಲ ಅಚೀವ್ ಮಾಡಿದೀನಿ, ಮಾಡವ್ ಏನದಿ? ದಟ್ ಇಸ್ ದ ಕ್ವೆಶ್ಚನ್. ಟೈಮ್ ಹೇಳ್ತಿದ್ರಿ, ಟೈಮ್ ಹೇಳ್ಬೇಕು ಟೈಮ್ ಹೇಳೋದ್ರಿ. ಅಲ್ಲ, ಈಗ ಡಿಸೈಡ್ ಏನೋ ಮಾಡ್ಬೇಕಲ್ಲ. ಈಗ ಸದ್ಯ ಅಂತೂ MBBS ಪಾತ್ರದಿಂದ ಮುಂದುವರಿಬೇಕಂತ ಪ್ಲಾನ್. MBBS ಹಂಗಾದ್ರೆ ಸ್ಟೇಟ್ ರ್ಯಾಂಕ್ 81 ಜಾಗದಲ್ಲಿ ಮತ್ತೊಬ್ರು ಯಾರೇ ಸೀಟ್ ತಗೋತಾರ ಅಂದಂಗ. ಓಕೆ, ವೆರಿ ನೈಸ್. ವೆಲ್, ದಟ್ಸ್ ಆಲ್ ಅಬೌಟ್ ದಟ್ ಥಿಂಗ್. ಸಿ, ಈಗ ನಮಗೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬಂದಾರಿ. ಈಗ ಆಲ್ಮೋಸ್ಟ್ ಒಂದು 2 ತಿಂಗಳಾಯ್ತು. ಈಗ ಸಾವಕಾಶ ಗೊತ್ತಾಗತ್ತೆ ಅವ್ರಿಗೆ ಏನ್ ಇರ್ತದೆ ಸೈನ್ಸ್, ಏನ್ ಇರ್ತದೆ ನೀಟ್, ಏನ್ ಇರ್ತದೆ. ಸ್ಟಾರ್ಟಿಂಗ್ ಬಂದಾಗ ಎನರ್ಜಿ ಭಾಳ ಇತ್ತು. ನಾನು ನೀಟ್ ಮಾಡ್ತೇನೆ, ನಾ JE ಮಾಡ್ತೇನೆ. ಪ್ರೊಬೆಬಲಿ ಕಾಂಪಿಟೇಟಿವ್ ಶುರುವಾಗಿ ಈಗ ಹಾರ್ಡ್ಲಿ ಒಂದು 15 ದಿನ ಆಗಿರ್ಬೋದು. ಅದ್ರಾಗೂ ಫಿಸಿಕ್ಸ್ ಶುರುವಾಗಿ ಈಗ 1 ವಾರ ಆಗಿದ್ದಿ. ಈಗ ಬಿಸಿ ಗೊತ್ತಾಗ್ತಿರೋದು ಅದ್ರ ಏನೈತಪ್ಪ ಆಕ್ಚುಲಿ ಅಂತ. ಸೊ ಫಸ್ಟ್ PUC ಬಂದಾಗ ಅಂದ್ರೆ 10th ಸಿಲೆಬಸ್ ಮತ್ತು PUC ಸಿಲೆಬಸ್ ಕಂಪೇರ್ ಮಾಡಿದ್ರೆ ಬಹಳ ಮಲ್ಟಿಪ್ಲೈ ಆಗ್ತದೆ ಸಿಲೆಬಸ್. ಹೆವಿ ಅದ 10th ಕಂಪೇರ್ ಮಾಡಿದ್ರೆ. ಆ ಶಾಕ್ ನಿನಗೂ ಇತ್ತು ಫಸ್ಟ್ ಇಯರ್ ಬಂದಾಗ. ನೀ ಅದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೊಂಡಿ, ಹೆಂಗ್ ಓವರ್ಕಮ್ ಮಾಡಿದ್ವಿ? ಹೌ ಮೆನಿ ಡೇಸ್ ಇಟ್ ಟುಕ್ ಫಾರ್ ಯು? ನಂಗೆ ಅಷ್ಟೊಂದ್ ಭಾಳ ಡೇಸ್ ಏನ್ ಆಗ್ತಿಲ್ಲ. ಯಾಕಂದ್ರೆ ನಾ ಒಂದ್ ಮೆಥಡ್ ಫಾಲೋ ಮಾಡ್ತೀನಿ. ಏನಂದ್ರೆ ಇವತ್ತು ಏನ್ ಕಾಲೇಜ್ ಕಲ್ಸಿರ್ತಾರ ಅದ್ ಮನೆಗೆ ಹೋಗಿ ಒಂದ್ಸಲ ನೋಡೋದು. ಓಕೆ, ಅದೇನ್ ಹೆಲ್ಪ್ ಆಗುತ್ತಂದ್ರೆ ಈಗ ಕಾನ್ಸೆಪ್ಟ್ಸ್ ಎಲ್ಲ ಲಿಂಕ್ ಇರ್ತಾವ್ರಿ ಸರ್. ಅವ ಇವತ್ತೊಂದು ಅರ್ಧ ಕಾನ್ಸೆಪ್ಟ್ ಆಗಿರ್ತೈತ್ರಿ, ನಾಳೆ ಇನ್ನ ಅರ್ಧ ಹೇಳೋದಿರ್ತೈತ್ರಿ. ಇವತ್ತಿಂದ ಹೋಗಿ ನಾವ್ ಮನೆಗೆ ಮಾಡ್ಲಿಲ್ಲ ಅಂದ್ರ ಬರೀ ಒಂದ್ ಟರ್ಮ್ ನಮ್ ಮೆಮರಿ ಒಳಗೆ ಉಳಿತೈತ್ರಿ. ಅದೇನಾಯ್ತ್ರಿ, ಶಾರ್ಟ್ ಟರ್ಮ್ ಮೆಮರಿ ಒಳಗೆ ಹೋಗಿ ದೌಡ ಅಂದ್ರೆ ಮಾಯ ಆಗ್ಬಿಡ್ತೈತಿ, ನಮ್ ತಲೆ ಆಗಿರ್ತೈತಿ. ಈಗ ನಾ ಮನೆಗೆ ಹೋಗಿ ಓದ್ತೀನಿಲ್ಲ ಸರ್, ಅಲ್ಲಿ ಲಾಂಗ್ ಟರ್ಮ್ ಮೆಮರಿ ಒಳಗೆ ಓದಿತ್ರಿ ಅಂತ ನಾಳಿನ ಕನೆಕ್ಟ್ ಮಾಡಕ್ ನಂಗೆ ಹೆಲ್ಪ್ ಮಾಡ್ತೈತ್ರಿ. ಹಿಂಗಾಗಿ ನಂಗೆ ಎಂತ ಅನ್ಸ್ಲಿಲ್ರಿ. ಇದರ ಅರ್ಥ ಮನೆಗೆ ಹೋಗಿ ಅಭ್ಯಾಸ ಮಾಡ್ಬೇಕು. ಸೊ ನಾ ಬರೀ 7 ತಾಸು ಕ್ಲಾಸ್ ಕೂತ್ರೆ ನಂದು ಅಭ್ಯಾಸ ಮುಗಿತ್ಪ ಅಂತಲ್ಲ, ಮನೆಗೆ ಹೋಗಿ ಸೆಲ್ಫ್ ಸ್ಟಡಿ ಮಾಡ್ಬೇಕು. ಅದಕ್ಕೆ ಎಲ್ಲಾ ಸ್ಟಾಫ್ ನಿಮ್ಗೆ ಎದಕ್ಕೆ ಹೇಳ್ತಿರ್ತಾರೆ, ಸೆಲ್ಫ್ ಸ್ಟಡಿ ದಿನಕ್ಕೆ ಅಟ್ಲೀಸ್ಟ್ ಒಂದು 4 to 5 hours ಮಾಡ್ಬೇಕಂತ. ಓಕೆ, ಇದೊಂದು ದೊಡ್ಡ ಕ್ವಶನ್ ಇತ್ತು. ಎಷ್ಟು ತಾಸು ಅಭ್ಯಾಸ ಮಾಡ್ಬೇಕು ದಿನಕ್ಕೆ? ಎಷ್ಟು ತಾಸು ಅಂದ್ರೆ ಅಲ್ಲಿ ನಿಮಗ್ ಬಿಟ್ಟಿದ್ರಿ. ನೀವು ಕಟ್ಟದಾಗ ಕೊಂತೀರಿ, ನೀವು ಕೂತ್ರಿ ಎಷ್ಟು ಬೇಕಷ್ಟು ಮಾಡ್ಬೋದಲ್ಲ ಅಂತ. ಅಂದ್ರೆ ಕರೆ ಎಫೆಕ್ಟಿವ್ ಆಗಿ ಆಗಂಗಿಲ್ಲ. ನಾ ಅಂದ್ರೆ ಈಗ ನೀವು ಎಷ್ಟು ತಾಸ ಆತ ನಿಮ್ ಕ್ವಶನ್ ಇತ್ತಂದ್ರೆ ನಾನು 4 ತಾಸರೇ ಫಿಕ್ಸ್ ಮಾಡ್ತೀನಿ ದಿವಸ. ಹಂಗಂದ್ರೆ ಹೆಲ್ತ್ ಇಶ್ಯೂ ಇದ್ದಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ JEE ಮತ್ತು KCET ಇದೆಲ್ಲರಿಗೂ ಗೊತ್ತೈತಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬೇಕು. ಅದಕ್ಕೆ ಬಯಾಲಜಿ ಅಷ್ಟೊಂದು ಅವಶ್ಯಕತೆ ಇಲ್ಲ. ಈ ಕಡೆ ನೀಟ್ ಪ್ಯೂರ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತೂ ಬ್ರೂಟಲ್ ಬಯಾಲಜಿ ಬೇಕದಕ್ಕೆ, ರೈಟ್? ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತೂ ನಮ್ಗೆ ಹತ್ತಂಗಿಲ್ಲ. ಸೊ ನೀ 2 ಡೆಡ್ ಎಂಡ್ಸ್ಗಳನ್ನ ಅಚೀವ್ ಮಾಡಿದ್ವಿ. ಒಂದು PCM, ಇನ್ನೊಂದು PCB. ಡೆಡ್ ಎಂಡ್ಸ್ಗಳನ್ನ 2 ಕಡೆನ ಅಚೀವ್ ಮಾಡಿದೀನಿ. 2 ಕಡೆನ ಚಲೋ ಸ್ಕೋರ್ ಮಾಡಿದ್ವಿ, ಚಲೋ ರ್ಯಾಂಕ್ ತಗೊಂಡಿದ್ವಿ. ಈ ಜರ್ನಿ ಒಳಗೆ ಎಲ್ಲೋ ಒಂದ್ ಕಡೆ ನಿಂಗೆ ಅನಿಸ್ಲಿಲ್ಲ, ನಾ ಎಲ್ಲೋ ಒಂದ್ ಕಡೆ 2 ಕಾನ್ಸಂಟ್ರೇಟ್ ಮಾಡಕತ್ತನ, ಇನ್ನು ಯಾವ್ದು ಒಂಥರಾಗ್ರೆ ಅಚೀವ್ ಮಾಡ್ತಾನೇನಿಲ್ಲ, ಎಲ್ಲರೇನ ಮಿಡಲ್ದಾಗ ಹೋಗಿ ಎಲ್ಲ ಡ್ರಾಪ್ ಆಯ್ತು, ಯಾವ್ದಾರ ಒಂದ್ ಬಿಡ್ಬೇಕು, ನಾ ಒಂದೇ ಯಾವ್ದಾರು ಫಾಲೋ ಮಾಡ್ಬೇಕಪ್ಪ ಅನ್ನುವಂತ ಒಂದು ಡೆಡ್ ಲೈನ್ ಎಲ್ಲರೂ ನಿನಗೆ ಪರಿಸ್ಥಿತಿ ಬರ್ಲಿಲ್ಲ ಮಿಡಲ್ದಾಗ? ಫಸ್ಟ್ ಇಯರ್ ಅಂತೂ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ವಿಯರ್ಡ್ ಕಾಂಬಿನೇಷನ್ ತಗೊಂಡ ಬಾದ್ಮೆ. ಆ ಟೈಮ್ದಾಗ ಬಯಾಲಜಿನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು, ಹಂಗ ಓದ್ಲಿಲ್ರಿ ಅಂತ. ನೆಕ್ಸ್ಟ್ ರೀ ಸೆಕೆಂಡ್ ಇಯರ್ ಸ್ಟಾರ್ಟ್ ಆದ ಕೂಡಲೇ ಡಿಸೈಡ್ ಮಾಡ್ಬಿಟ್ಟು PCM ಅಷ್ಟ ಓದ್ಬೇಕಂತ ರೀ ಅಂತ. ನಾ ಬಯಾಲಜಿ ಥಿಯರಿ ಸಲುವಾಗಿ ಈಗ ಒಮ್ಮೆ ಬಿಟ್ರೆ ಲಾಸ್ಟ್ ಥಿಯರಿಗೆ ಹೋಗಿ ಭಾಳ ಟಫ್ ಆಯ್ತು. ಅಲ್ಲಿ ಒದ್ದಾಡೋ ಬದ್ಲಿ ದಿವಸ ಎಷ್ಟು ಕಲ್ಸರ ಅಷ್ಟ ಓದ್ರೆ ಹೆಲ್ಪ್ ಆಯ್ತದ. ಎಷ್ಟು ಹೇಳಿರ್ತಾರಲ್ಲ ಅಷ್ಟು ನಾವು ನೋಟ್ಸ್ ತರ ಬರ್ಕೊಂಡ್ಬಿಡ್ತೀನಿ ರೀ. ಹಂಗಾಗಿ ನಂಗೆ ಬಯಾಲಜಿನ ಲಾಸ್ಟ್ ಟಫ್ ಅನ್ಸ್ಬಿಡ್ರಿ, ಅದು ಹೆಲ್ಪ್ ಆಯ್ತು. ಓಕೆ, ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಫಸ್ಟ್ ಈಗ ಹೆವಿ ಆಗ್ತಿರೋದು ಏನಂತಂದ್ರೆ, ಒಂದು ಬಯಾಲಜಿ ಹೊಸ ಟರ್ಮಿನಾಲಜೀಸ್, ಎಲ್ಲೂ ಕೇಳಾರ್ದ ಶಬ್ದಗಳು, ಹೆಸರುಗಳು ಈಗ ಕೇಳ್ತಿರ್ತಾವ, ಅನ್ನಕ್ ಬರಂಗಿಲ್ಲ ಅಂತ ಹೆಸರುಗಳು ಇರ್ತಾವ. ಡೋಂಟ್ ಮೈಂಡ್ ಸರ್. ಓಕೆ, ಸೊ ಆ ಥರದ ಹೆಸರುಗಳು, ಆ ಥರದ ವರ್ಡ್ಸ್ಗಳು ಇರ್ತಾವ. ಅವೆಲ್ಲ ನಿನಗೆ ಸ್ಟಾರ್ಟಿಂಗ್ ಹೆಂಗೆ ಅಂದ್ರೆ, ಹೌ ಡಿಡ್ ಯು ಟೇಕ್ ಅ ಕಮಾಂಡ್ ಆನ್ ದೋಸ್ ಥಿಂಗ್ಸ್? ಬಯಾಲಜಿ ಹೆವಿ ಥಿಯರಿ, ಸಿಂಗಲ್ ಫಾರ್ಮುಲಾ ಇಲ್ಲ, ಪ್ರಾಬ್ಲಮ್ ಇಲ್ಲ, ಡೆರಿವೇಶನ್ ಇಲ್ಲ, ಏನಿಲ್ಲಪ್ಪ. ಒಟ್ ಅಲ್ಲಿ ಏನೈತೆ ಅದನ್ನ ಓದೋದ, ಚಿತ್ರ ತೆಗಿ, ಹೆಸರು ಬರಿ, ಡಯಾಗ್ರಾಮ್ ತೆಗಿ, ಎಕ್ಸ್ಪ್ಲನೇಷನ್ ಬರಿ. ಹೌ ಡಿಡ್ ಯು ಹ್ಯಾಂಡಲ್ ಆಲ್ ದಿಸ್ ಮ್ಯಾಸಿವ್ ಥಿಯರಿ ಆಫ್ ಬಯಾಲಜಿ? ಅಂದ್ರೆ ಸ್ಟಾರ್ಟಿಂಗ್ ನಮಗೂ ನೆನಪುಳ್ರಿ, ಮನೆಗೆ ಒಂದ್ ಸ್ವಲ್ಪ. ಓಕೆ, ನಿಂಗೂ ಮರಿತಿದ್ದು, ನಮಗೂ ಮರಿತಿದ್ದು, ಅವಂಗೂ ಮರಿತಿದ್ರೆ. ಓಕೆ, ಆದ್ರೆ ಈಗ ಎಕ್ಸಾಮ್ಗಳ ತಗೋತಾರ ನಿಮ್ಗೆಲ್ಲ ಇದನ್ನ ನೆನಪು ಉಳಿತಿತ್ತು. ಸ್ಟೇಟ್ ರ್ಯಾಂಕ್ 81, ಅವಂಗೂ ಮರವೈತಿ, ಅವ್ ಮರಿತಿದ್ದ. ಸೊ ಇದೇನ್ ರೋಗ ನಿಮ್ಗೆ ಒಬ್ಬರಿಗೆ ಐತದ ತಿಳ್ಕೊಬೇಡ್ರಿ. ಸರ್ ನಂಗೆ ಓದಿದ್ ನೆನ್ಪುಳಂಗಿಲ್ರಿ, ನಂಗೆ ಫಾರ್ಮುಲಾಸ್ ಮರ್ತ್ ಹೋಗ್ತಾವ್ರಿ. ಎವ್ರಿ ಒನ್ ಫೇಸಸ್ ಇಟ್. ಇಟ್ ಆಲ್ ಡಿಪೆಂಡ್ಸ್ ಹೌ ಮಚ್ ಯು ವಾಂಟ್ ಇಟ್.
ನನಗೆ ಏನ್ ಬೇಕು, ನಾ ಸ್ಕೋರ್ ಮಾಡೋದೇನೋ ಇಲ್ಲೋ, ನಂಗೆ ರ್ಯಾಂಕಿಂಗ್ ಬೇಕಾಗೈತೋ ಇಲ್ಲೋ, ಅದ್ರ ಮೇಲೆ ಡಿಪೆಂಡ್ ಐತಿ. ಎಲ್ಲರೂ ಮರೀತಾರೆ. ಈಗ 10-15 ವರ್ಷದ ಕಲ್ಸತ್ತೆ, ನಾವು ಮರಿತೀವಿ. ಸೊ ಮರೆಯೋದು ಸಹಜ ಐತಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವಾಟ್ ಡಿಟರ್ಮಿನೇಷನ್ ಯು ಹ್ಯಾವ್ ಅಂಡ್ ವಾಟ್ ಯು ವಾಂಟ್ ಟು ಅಚೀವ್. ಅದ್ರ ಮೇಲೆ ಡಿಪೆಂಡ್ ಅದು. ಕರೆಕ್ಟ್. ಓಕೆ, ನೆಕ್ಸ್ಟ್ ಇದು ಬಹಳ ಪಾಪ್ಯುಲರ್ ಕ್ವಶನ್ ಐತಿ, ಎಲ್ಲರಿಗೂ ಕೇಳ್ತಾರೆ, ಎಲ್ಲಾ ಟಾಪರ್ಸ್ಗಳಿಗೆ ಇದನ್ನ ಕೇಳ್ತಾರೆ, ನಾನು ಕೇಳ್ತೀನಿ. ಹೌ ಡಿಡ್ ಯು ಬ್ಯಾಲೆನ್ಸ್ ಬೋರ್ಡ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್? ಯಾಕಂದ್ರೆ ಈಗ ಕನ್ಫ್ಯೂಷನ್ ಹೆಂಗಿತ್ತಂದ್ರೆ, ಸರ್ ನಾ ಬೋರ್ಡ್ ಅಭ್ಯಾಸ ಮಾಡ್ಬೇಕು, ಕಾಂಪಿಟೇಟಿವ್ ಅಭ್ಯಾಸ ಮಾಡ್ಬೇಕು. ಮತ್ತೆ ಇಲ್ಲಿ ಸ್ಪೆಷಲಿ ನಮ್ಮವ್ರು ಇವ್ರು ಎಂತವ್ರು ಅದಾರ ಅಂತಂದ್ರೆ, ಇವತ್ತು ಏನ್ ಅಭ್ಯಾಸ ಮಾಡೋದು ಅದು ಪ್ಲಾನ್ ಮಾಡಕ ಒಂದ್ ತಾಸು ವೇಸ್ಟ್ ಮಾಡ್ತಾರೆ ಇವ್ರು. ಅಭ್ಯಾಸ ಮಾಡೋದು ಆಮೇಲೆ, ಅದು ಏನ್ ಅಭ್ಯಾಸ ಮಾಡೋದು ಅದನ್ನ ಪ್ಲಾನ್ ಮಾಡಕ ಒಂದ್ ತಾಸು ವೇಸ್ಟ್ ಆಕೈತಿ. ನನಗೂ ಹಿಂಗ ಆಗೈತ್ರಿ ಸರ್. ಹೌದಾ? ಅವಂಗೂ ಸೇಮ್ ಹಂಗ ಆಗ್ತದೆ. ನಾ ಫಸ್ಟ್ ಏನ್ ಮಾಡ್ತೀನಿ ಅಂದ್ರ, ಈ ಕಾಲೇಜ್ದಾಗ ಏನ್ ಕಲ್ಸಿರ್ತಾರಲ್ಲ ಅದನ್ನ ಮನೆಗೆ ಓದ್ಕೋತೀನಿ. ಅಂದ್ರ ನಾ ನೋಟ್ಸ್ ತರ ಬರಿತೀನಿ. ಅದು ನಿಮಗೆ ಅಟ್ಲೀಸ್ಟ್ ನೋಟ್ಸ್ ತರ ಬರಕ್ ಆಗ್ಲಿಲ್ಲ ಅಂದ್ರ ಅದ ಏನ್ ಕಲ್ಸಿರ್ತಾರ ನೋಟ್ಸ್ ಆದ್ರೂ ಓದ್ಬೇಕು ನೀವು ಲಾಸ್ಟ್. ಮತ್ತ ಇನ್ನೊಂದೇನಂದ್ರೆ ರೀ, ಬೋರ್ಡ್ಸ್ ಮತ್ತ ಕಾಂಪಿಟೇಟಿವ್ ಹೆಂಗ್ ಮ್ಯಾನೇಜ್ ಐತಿ ಅಂದ್ರೆ ರೀ, ನಮ್ಮ ಮನೆಗೆ ಹೋದ ಕೂಡಲೇ 2 ರಿಂದ 2.5 ಅವರ್ ರೀ ಈ ಕಾಲೇಜ್ ಏನ್ ಹೇಳ್ತಾರ ಅದನ್ನ ಓದ್ತಾನ ಇಲ್ಲ, ಅದು 2 ರಿಂದ 2 ಅವರ್ ಅಷ್ಟೊಳಗೆ ಮುಗಿಸ್ಬಿಡ್ತೀನಿ. ಆಲ್ 4 ಸಬ್ಜೆಕ್ಟ್ಸ್. ಹಾ ರೀ. ಓಕೆ. ಅಂತ ರೀ ನೆಕ್ಸ್ಟ್ ರೀ ಇದನ್ರಿ ಇನ್ನ ಕ್ವಶನ್ ಪ್ರಾಕ್ಟೀಸ್ ಉಳಿತ್ರಿ. ಅದ್ ನೆಕ್ಸ್ಟ್ ಊಟ ಮಾಡಿ ಒಂದ್ 2 ತಾಸು ಇದನ್ನ ಮಾಡ್ತೀನಿ ರೀ. ಓಕೆ. ವಾಟ್ ವಾಸ್ ಯುವರ್ ರೆಗ್ಯುಲರ್ ಡೈಲಿ ಸ್ಟಡಿ ಟೈಮ್? ಒಂದ್ ಕಾಮನ್ ಅಂದ್ರ ರೀ, ನಮ್ಮ ಮನೆಗೆ 5:30 ಹೋಗ್ತೀನಿ ರೀ. 6-6:30 ತನಕ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ರಿ ಹೊರಗೆ. ಅಂದ್ರೆ ನಾವು ಆಲ್ಮೋಸ್ಟ್ ಸ್ಟಡಿ ಮಾಡೋದ್ 7 ಗಂಟೆ ಆಗತ್ರಿ. 7 ರಿಂದ 9 ಗಂಟೆ ತನಕ ಥಿಯರಿ ಏನೇನ್ ಇರ್ತಾರೆಲ್ಲ ಬರಿತೀನಿ ರೀ. ಅಂತ ಊಟ ಹೋಗ್ತೀನಿ 9 ರಿಂದ 9:30 ತನಕ ರೀ. ಅಂತ ಸ್ವಲ್ಪ ರೆಸ್ಟ್ ಆ ಕಡೆ ಈ ಕಡೆ ಮಾಡಿ 10 ತನಕ ಇದನ್ನ ಆಗಿಬಿಡ್ತೈತ್ರಿ. ಅಂತ ಅಲ್ಲಿಂದ ಸ್ವಲ್ಪ ಅಂದ್ರೆ ಈ ಥಿಯರಿ ಉಳಿತಂದ್ರೆ ಮಾಡೋದ್ರಿ, ಇಲ್ಲಾಂದ್ರೆ ಕ್ವಶನ್ ಬಿಡಿಸ್ತೇನೆ ರೀ. ಮತ್ ಕ್ವಶನ್ ಬಿಡಿಸೋದು ಒಂದ್ ಸ್ವಲ್ಪ ಲ್ಯಾಗ್ ಆಯ್ತಂದ್ರೆ ಸಂಡೇ ಎಲ್ಲ ಉಳಿದಿದ್ದ ಕವರ್ ಮಾಡ್ತೀನಿ. ಎವ್ರಿ ಡೇ ಶೆಡ್ಯೂಲ್ ಒಳಗೆ ನೀವು ಲಾಸ್ಟ್ ನೈಟ್ ಓದೋದು ಡೆಡ್ಲೈನ್ ಎಲ್ಲಿ ತನಕ ಐತಿ? ಅಂದ್ರೆ ಅಪ್ ಟು ವಾಟ್ ಟೈಮ್ ಯು ಯೂಸ್ ಟು ಸಿಟ್? ಅಂದ್ರೆ ನೈಟ್ ಓದ್ಬೇಕಲ್ಲ 11:30 12 ತನಕ. ಕೆಲವೊಂದ್ಸರಿ ಅದಕ್ಕಿಂತ ಎಕ್ಸ್ಟೆಂಡ್ ಆಗಿರ್ಬೋದು. ಇಲ್ಲ ಅಷ್ಟೇ. ಈಗ ಪ್ರಾಬ್ಲಮ್ ಏನೈತಂದ್ರೆ, ಈಗ ಸ್ಪೆಷಲಿ ನಮ್ಮಲ್ಲಿ ಸೆಕೆಂಡರಿ A ಡಿವಿಷನ್ ಹುಡುಗರ್ದು ಮನೆ ನಾ ಎಲ್ಲ ಕೇಳಿದ್ದೇನೆ. ಅವರು ಮನೆಗೆ ಹೋಗ್ತಾರೆ, ಕೆಲವೊಬ್ರು ನಿನ್ಕಿಂತ ಲಗುನು ಮನೆಗೆ ಹೋಗ್ತಾರ, ಮೊದಲು ರೆಸ್ಟ್ ಮಾಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಮೊದಲು ರೆಸ್ಟ್ ಮಾಡ್ತಾರೆ, ತಾಸು 1.5 ತಾಸು ರೆಸ್ಟ್ ಮಾಡ್ತಾರೆ, ಆಮೇಲೆ ಅಭ್ಯಾಸ ಕೊಡ್ತಾರೆ. ಆದ್ರೆ ನೀ 12 ಗಂಟೆ ಕೂತಿದ್ದೆ, ಅವ್ರು 10 ಗಂಟೆಗೆ ಊಟ ಮಾಡಿ ಮಲ್ಕೋತಾರೆ. ಸೊ ಇದರಿಂದ ಏನು ಆಗಕ್ ಪಾಸಿಬಲ್ ಐತಿ ಆ ಲೆವೆಲ್ ಆಫ್ ಅಚೀವ್ಮೆಂಟ್. ಅಂದ್ರೆ ನಿಮ್ ಮನೆಗೆ ಹೋಗಿ 1 ತಾಸು 1.5 ತಾಸು ವೇಸ್ಟ್ ಮಾಡಿ 1 ತಾಸು 1.5 ತಾಸು ಹಾರ್ಡ್ಲಿ 2 ತಾಸು ಅಭ್ಯಾಸ ಮಾಡಿ ಊಟ ಮಾಡಿ ಮಾಡ್ಕೊಂಡ್ರೆ ಮರುದಿನ ರೆಡಿ ಕಾಲೇಜ್ ಬಂದ್ರೆ, ಇಸ್ ದಟ್ ಅಚೀವ್ಮೆಂಟ್ ಪಾಸಿಬಲ್? ಒಂದು ವರ್ಡ್ನಾಗ ಹೇಳೋದಾದ್ರೆ, ಇಸ್ ಇಟ್ ಪಾಸಿಬಲ್? ಹಾರ್ಡ್. ಇಟ್ ಇಸ್ ವೆರಿ ಹಾರ್ಡ್. ಇಟ್ ಇಸ್ ವೆರಿ ಹಾರ್ಡ್ ಟು ಅಚೀವ್, ರೈಟ್? ಸೊ ಅದಕ್ಕೆ ಯಾರ ಮನೆಗೆ ಹೋಗಿ ಬರೀ ಊಟ ಮಾಡಿ ಮಲ್ಕೊಳ್ಳೋದು ಮಾಡತ್ತೀರಿ ನೋಡ್ರಿ, ತಿಳ್ಕೊರಿ ಮೊದಲು. ಬೈ ಸಿಟಿಂಗ್ ಇನ್ ಯುವರ್ ಕಂಫರ್ಟ್ ಝೋನ್ ಬಟ್ ಕಣ್ಣು ಮುಗಿತು ಹಂಗೆ ಮಾಡಬೇಡ್ರಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್ ಸ್ಟಡಿ. 7 ತಾಸಿನ ಕ್ಲಾಸಿಗೆ ಕೊಡತ್ತೀನಿ, 8 ತಾಸಿನ ಕ್ಲಾಸಿಗೆ ಕೊಡತ್ತೀನಿ, ಅಭ್ಯಾಸ ಮುಗಿತಂತಲ್ಲ. ಏನ್ ಕಾಲೇಜ್ನಾಗ ಕಲ್ತಿದೀವಿ ಅದನ್ನ ಮನೆಗೆ ಹೋಗಿ ಸೆಲ್ಫ್ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಎವ್ರಿ ಡೇ ಏನ್ ಕಾಲೇಜ್ನಾಗ ಆಗ್ತೈತೆ ಅದನ್ನ ಮನೆಗೆ ಹೋಗಿ ಓದ್ತಿದ್ದ. ಸೊ ಅದು ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಯು ಹ್ಯಾವ್ ಟು ಸ್ಟಡಿ ಎವ್ರಿ ಡೇ. ದಿನ ಓದ್ಬೇಕು ಸರ್. ದಿನ ಹೆಂಗೇನು ಓದಿದ್ರಿ, ಎಕ್ಸಾಮ್ ಇದ್ದಾಗ ಅಟ್ಟು ಹೋದ್ರೆ ಆಯ್ತಲ್ಲ. ನೀವು ಹಂಗ ಆ ಪಾತ್ ಫಾಲೋ ಮಾಡಿದ್ರು ಆಗ್ತೈತಿ, ಇಲ್ಲಂತಲ್ಲ. ಬಟ್ ಅದು ಎಷ್ಟು ಆಗ್ಬೇಕು ಅಷ್ಟೇ ಆಗ್ತದೆ. ನಮ್ ಡಿಸೈರ್ಸ್ ಏನದವು, ನಮ್ ಡ್ರೀಮ್ಸ್ ಏನದವು ಅದನ್ನು ವಿಚಾರ ಮಾಡ್ಬೇಕು. ಸೊ ಯಾವ ಲೆವೆಲ್ ಆಫ್ ಡಿಸೈರ್, ಯಾವ ಲೆವೆಲ್ ಆಫ್ ಡ್ರೀಮ್ಸ್ ಗಳನ್ನ ನಾವು ಇಟ್ಕೊಂಡಿದೀವಿ ಅದನ್ನ ಅಚೀವ್ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬರ್ನ್ಔಟ್ ಆಗ್ಬೇಕು ಅದು ಆಗ್ಬೇಕು. ವಾಟ್ ಬರ್ನಿಂಗ್ ಡಿಸೈರ್ ಯು ಶುಡ್ ಹ್ಯಾವ್ ಇನ್ ಸೈಡ್ ಯು, ದಟ್ ಶುಡ್ ಬಿ ದೇರ್. ಸಮ್ಒನ್ ಫ್ರಮ್ ಎಕ್ಸ್ಟರ್ನಲ್, ಹೊರಗಿಂದ ಯಾರು ಅದನ್ನ ಇಗ್ನೈಟ್ ಮಾಡಕ್ ಸಾಧ್ಯ ಇಲ್ಲ. ಅದು ನಮ್ಮ ಒಳಗೆ ಬರ್ಬೇಕು, ನಾ ಮಾಡ್ಬೇಕು ಅನ್ನೋಂಥದ್ದು. ಅಂದಾಗ ಅಷ್ಟೇ ಅದು ಪಾಸಿಬಲ್ ಐತಿ, ಫೋರ್ಸ್ಫುಲಿ ಮಾಡುವಂಥದ್ದಲ್ಲ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್. ಈಗ ಬಹಳ ಜನ ಹುಡುಗರು ಕಂಪ್ಲೇಂಟ್ಸ್ ಮಾಡ್ತಾರೆ, ಏನಂತ ಹೇಳಿ, ಸರ್ ನಂಗೆ ಆ ಫೆಸಿಲಿಟಿ ಇಲ್ಲ, ನಂಗೆ ಈ ಫೆಸಿಲಿಟಿ ಇಲ್ಲ, ನಮ್ಮ ಊರಿಗೆ ಬಸ್ ಇಲ್ಲ, ಆಮೇಲೆ ನಮ್ಮ ಮನ್ಯಾಗ ಕುಂಡಾಕ್ ಚೇರ್ ಇಲ್ಲ ಅಭ್ಯಾಸ ಮಾಡಾಕ, ನಮ್ಮಲ್ಲಿ ಕರೆಂಟ್ ಪ್ರಾಬ್ಲಮ್ ಐತಿ. ಅದು ಸಿಕ್ಕಾಪಡಿ ನೀವು ಕಂಪ್ಲೇಂಟ್ಸ್ ಲಿಸ್ಟ್ ಕೇಳು, ಅದು ಮುಗಿಯಂಗಿಲ್ಲ. ಹಂಗ ಲಿಸ್ಟ್ ಐತಿ, ಅದು ಮುಗಿಯಂಗಿಲ್ಲ, ಆ ತರ ಲಿಸ್ಟ್ ಐತಿ. ಈಗ ನಾನ್ ನೋಡಿದ ಪ್ರಕಾರ ನಮ್ಮಲ್ಲಿ ಲಾಸ್ಟ್ ಇಯರ್ ಈ ಜಾಗದಾಗ ಕೂತವ್ರು ಏನೈತಿರಲ್ಲ ಭೂಷಣ್ ಅಂತೇಳಿ, ಅವ್ನು ಸೈಕಲ್ ತಗೊಂಡ್ ಬರ್ತದೆ ಕಾಲೇಜ್ 2 ವರ್ಷ. ಈ ವರ್ಷ ಇಲ್ಲಿ ಏನ್ ಕೂತಲ್ಲ, ನೀವು ಸೈಕಲ್ ತಗೊಂಡ್ ಬರ್ತಿರ್ಲಿಲ್ಲ, ನೀವು ನಡ್ಕೋದು ಬರ್ತದೆ. ಮತ್ ನಾನು ನಿಮ್ಗೆ ಕ್ಲಿಯರ್ ಹೇಳ್ತೇನ್ರಿ, ಅವ್ನ ಮನಿ ಏನದಲ್ಲ ಅದು ಕಾಲೇಜಿಂದ ಮಿನಿಮಮ್ 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗ್ತದೆ, ರೈಟ್? ಆಮೇಲೆ ಡಿಸ್ಟೆನ್ಸ್ ಪ್ಲೇನ್ ಇಲ್ಲ,
ಅದು ಪ್ಲೇನ್ ಇಲ್ಲ, ಇದು ತಿಳ್ಕೊಬೇಕು, ಫಿಸಿಕ್ಸ್ ಅವ್ರದ್ದು ನಾವೆಲ್ಲ. ಸೊ ಅದು ಪ್ಲೇನ್ ಇಲ್ಲ. ಸೊ ಪ್ಲೇನ್ ಪಾತ್ ಮೇಲೆ ನಡ್ಕೋತ ಹೋಗಕ್ಕೆ ಎಷ್ಟು ಈಸಿ ಐತಿ, ಮತ್ತೆ ಗುಡ್ಡ ಹತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಟಫ್ ಐತಿ ಅದು ಗೊತ್ತಿರ್ಬೇಕು, ರೈಟ್? ಸೊ 3-4 ಕಿಲೋಮೀಟರ್ 4-5 ಕಿಲೋಮೀಟರ್ ಏನ್ ಡಿಸ್ಟೆನ್ಸ್ ಇತ್ತಲ್ಲ, ಅದು ಪ್ಲೇನ್ ಇಲ್ಲ, ಈ ತರ ಐತಿ. ಸೊ ಎವ್ರಿ ಡೇ ಅವ್ನು ಬೈ ವಾಕ್ ಬರ್ತಿದ್ದ, ಬೈ ವಾಕ್ ಹೋಗ್ತಿದ್ದ. ಆ ಲೆವೆಲ್ ಆಫ್ ಅಚೀವ್ಮೆಂಟು ಐತಿ. ಅಂಡ್ ಐ ಕ್ಯಾನ್ ಟೆಲ್ ಯು ವೆರಿ ಕ್ಲಿಯರ್ಲಿ, ಬಿಕಾಸ್ ಐ ಹ್ಯಾವ್ ಟಾಟ್ ಹಿಮ್ 2 years ಫಿಸಿಕ್ಸ್. ನಾ ಕ್ಲಾಸ್ನಾಗ ಎವ್ರಿ ಡೇ ಅವ್ನ ಜೋಡಿ ನಿಂತ ಬಂದೀನಿ ಅನ್ನೋ ಕಾರಣಕ್ಕಾಗಿ ಹೇಳ್ತೀನಿ, ನೆವರ್ ಅ ಸಿಂಗಲ್ ಡೇ ಹಿ ವಾಸ್ ಲೇಟ್. ಒಂದು ದಿನ ಲೇಟ್ ಅಂತ ಇರ್ಲಿಲ್ಲ. ಮನೆ ಮುಂದೆ ಬಸ್ ಬಂದ್ರು ಲೇಟ್ ಮಾಡಿ ಬರೋ ಮಂದಿ ಭಾಳ ಐತಿ, ಹೌದಿಲ್ಲ? ರೇರೆಸ್ಟ್ ಥಿಂಗ್, ಯಾವಾಗೂ ಲೇಟ್ ಇಲ್ಲ. ಎವ್ರಿ ಡೇ ಹಿ ವಾಸ್ ಆನ್ ಟೈಮ್. 2 ವರ್ಷದಾಗ ಎಷ್ಟು ದಿನ ತಪ್ಪಿಸಿದೀನಿ ಕಾಲೇಜ್? ಫಸ್ಟ್ ಇಯರ್ ಒಂದ್ ದಿನ ತಪ್ಸೇನ್ರಿ. ವೆರಿ ಗುಡ್. ವೆರಿ ನೈಸ್. ಸೆಕೆಂಡ್ ಇಯರ್ ಸ್ವಲ್ಪ ಹಾಲಿಡೇಸ್ ಜಾಸ್ತಿ. ಸೆಕೆಂಡ್ ಇಯರ್ ಹಾಲಿಡೇಸ್ ಜಾಸ್ತಿ. ಓಕೆ. ನಮ್ಮ ಕಡೆಯಿಂದ ಕೊಟ್ಟದ್ದು ಹಾಲಿಡೇಸ್ ಓಕೆ ಬಿಡ, ಬೋನಸ್. ನೀನಾಗೆ ತಪ್ಪಿಸಿದ್ದು ಒಂದ್ ವಾರದ ತಪ್ಸಿದ್ರು ಅಂದ್ರೆ ಕಂಟಿನ್ಯೂ ಅಲ್ಲ, ಒಂದ್ 7 ದಿನ. ಫಸ್ಟ್ ಇಯರ್ದಾಗ ಒಂದ ದಿನ. ಫಸ್ಟ್ ಇಯರ್ ಹುಡುಗರು ಮೊದಲು ಕೇಳ್ಕೊರಿದನ್, ಫಸ್ಟ್ ಇಯರ್ದಾಗ ಒಂದ ದಿನ ಕಾಲೇಜ್ ತಪ್ಸಿದಾವ್. ಸರ್ ಇದು ಅಕೌಂಟ್ ನಿಮ್ಗೆ ದಾಟಿ ಹೋಗಿತ್ತು ಆಲ್ರೆಡಿ 2 ತಿಂಗಳದಾಗ. ಸೊ ಏನು ವಾಪಸ್ ಅದನ್ನ ರೀಗೇನ್ ಮಾಡಕ್ಕಂತೂ ಬರೋದಿಲ್ಲ, ಹೌದಿಲ್ಲ? ಸೊ ಎಲ್ಲೈತೆ ಅಲ್ಲೇ ನಿಲ್ಲಿಸ್ಬೇಕಷ್ಟೇ, ರೈಟ್? ಓಕೆ. ಅನಂತರ ಇನ್ನೊಂದು ಏನಂತಂದ್ರೆ, ಈಗ ಭಾಳ ಮಂದಿ ನಮ್ ಫೆಸಿಲಿಟೀಸ್ ಇಲ್ಲ ಅಂತ ಅಂತಾರಲ್ಲ. ನಾ ಅವ್ರ ಮನೆಗೆ ಪರ್ಸನಲಿ ಹೋಗಿ ಬಂದೇನ್ರೆ, ನಾವೊಬ್ಬ ಅಲ್ಲ, ನಾವೆಲ್ಲ ಗ್ರೂಪ್ ಹೋಗಿ ಬಂದಿವಿ, ಸ್ಟಾಫ್ ಎಲ್ಲರೂ ನಾವು ಹೋಗಿ ಬಂದಿವಿ. ಐ ಹವ್ ಸೀನ್ ವೇರ್ ಹಿ ಯೂಸ್ ಟು ಸಿಟ್ ಅಂಡ್ ಸ್ಟಡಿ. ಇವತ್ತು ಎಲ್ಲಾದ್ರೆ ಸ್ಕ್ರೀನ್ ಇದ್ದಿದ್ರೆ ನಾನು ನಿಮ್ಗೆ ತೋರಿಸ್ಬೋದಿತ್ತು, ಅದನ್ನೇ ಫೋಟೋನು ಹೊಡ್ಕೊಂಡಿವಲ್ಲ, ನನ್ನ ಕಡೆ ಇತ್ತು ಫೋಟೋ, ನಿಮ್ ನೆನಪಿಲ್ ಮೋಸ್ಟ್ಲಿ. ಆ ಜಾಗದ ಅವ ಎಲ್ಲಿ ಕೂತು ಓದ್ತಿದ್ದಲ್ಲ, ಅವ ಓದುವಂತ ರೂಮ್ ಹೆಂಗಿತ್ತು ಅಂತ ಹೇಳ್ತೀನಿ ನಾನು. ಆ ರೂಮ್ ಒಳಗೆ ಅವ್ರ ಮನೆಗೆ ಬೇಕಾದಂತ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಏನ್ ಬೆಳಿತಿದ್ರು ಅವೆಲ್ಲ ಸ್ಟಾಕ್ ಇರ್ತಿದ್ವು ಅಲ್ಲಿ. ಆಮೇಲೆ ಬೇರೆ ಬೇರೆ ಕಾಳುಗಳದ ಚೀಲಗಳ ಇದೆಲ್ಲ ಸ್ಟೋರ್ ಇರುವಂತ ಜಾಗ ಇತ್ತು. ಆಮೇಲೆ ಅವ್ ಕೂಡ್ತಿರುವಂತ ಚೇರ್ ಆಗ್ಲಿ, ಟೇಬಲ್ ಆಗ್ಲಿ, ಈಗ ಪ್ರೆಸೆಂಟ್ ನಾವ್ ಏನ್ ಕೂತೀವಿ ಎಷ್ಟು ಸುಪೇರಿಯರ್ ಅಂತೂ ಇಲ್ಲ. ಇಟ್ ವಾಸ್ ಅ ವುಡನ್ ಚೇರ್, ಐ ಗೆಸ್, ರೈಟ್? ಸೊ ಅದನ್ನ ನೀವು ನೋಡ್ಬೇಕು. ಅಂದ್ರೆ ಫೆಸಿಲಿಟಿ ನನಗಿಲ್ಲ, ನನಗೆ ಓದಕ್ಕೆ ತ್ರಾಸ ಐತೆ ಅಂತ ಹೇಳೋರು ಅದನ್ನ ನೋಡ್ಬೇಕು. ಸೊ ಡೋಂಟ್ ಟೇಕ್ ದ ಎಫರ್ಟ್ಸ್ ಆಫ್ ಯುವರ್ ಪ್ಯಾರೆಂಟ್ಸ್ ಲೈಟ್ಲಿ. ವಾಟ್ ದೇ ಆರ್ ಗಿವಿಂಗ್ ಯು, ದೇ ಆರ್ ಗಿವಿಂಗ್ ಯು ದ ಬೆಸ್ಟ್. ವಾಟ್ ದೇ ಆರ್ ಗಿವಿಂಗ್ ಯು, ದೇ ಆರ್ ಗಿವಿಂಗ್ ಯು ಮೋರ್ ದೆನ್ ದೇರ್ ಕೆಪಾಬಿಲಿಟಿ. ಅವ್ರದ್ದು ಏನು ಶ್ರಮ ಇರ್ತೈತಿ, ಅವ್ರ ಕಡೆಯಿಂದ ಅವ್ರು ಏನ್ ಕೊಡ್ಬೇಕು, ಅದನ್ನ ಶಕ್ತಿ ಮೀರಿ ನಿಮಗೆ ಕೊಡೋದ. ಸೊ ಡೋಂಟ್ ಕಂಪ್ಲೇಂಟ್ ಅಬೌಟ್ ಇಟ್ ಪ್ಲೀಸ್. ಒಟ್ಟ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡ್ರಿ. ವಾಟ್ ಯು ಹ್ಯಾವ್ ಗಿವನ್ ಇನ್ ರಿಟರ್ನ್ ಫಾರ್ ಪ್ಯಾರೆಂಟ್ಸ್, ವಾಟ್ ಯು ಹ್ಯಾವ್ ಗಿವನ್ ಇನ್ ರಿಟರ್ನ್. ಈಗ ಅವ್ರಪ್ಪ ಅವ್ನು ಕೊಟ್ಟಿದ್ದಾನೆ, ಹೆಸರು ಕೊಟ್ಟು, ಸಾಕಷ್ಟು ಹೆಸರು ಕೊಟ್ಟು. ಚಿಕ್ಕೋಡಾಗ ದೊಡ್ಡ ಬಸ್ ಸ್ಟ್ಯಾಂಡ್ ಮೇಲೆ ದೊಡ್ಡ ಬ್ಯಾನರ್ ಮೇಲೆ ಪೋಸ್ಟರ್ ಐತೆ, ಅವ್ನು ನೋಡಿದಿರಿ? ಅವ್ ಈಗ ವಿನಯನ್ ಫಾದರ್ ಇವ್ರಪ್ಪ, ವಿನಯನ್ ಮದರ್ ಇವ್ರಪ್ಪ ಅನ್ನೋ ಹೇಳಿ ಮಾಡ್ತೀವ್ರಿ. ಸೊ ನಾವು ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು ಇನ್ಸ್ಟೆಡ್ ಆಫ್ ಕಂಪ್ಲೇಂಟಿಂಗ್. ಈಗ ನಾ ದಿನ ನೋಡ್ತೇನ್ರಿ, ಬೆಳಿಗ್ಗೆ 10 ನಿಮಿಷ 15 ನಿಮಿಷ ಲೇಟ್ ಬರೋರು. ನೀವು ದಿನ ಕೇಳ್ರಿ, ದಿನ ಅವ್ರು ಒಂದ ಕಾರಣ ಹೇಳ್ತಾರೆ, ಸರ್ ಬಸ್ ಲೇಟ್ ಆಯ್ತ್ರಿ, ಸರ್ ಬರುವಾಗ ಮಳಿ ಬಂತ್ರಿ, ಲೇಟ್ ಆಯ್ತ್ರಿ, ಇಂಥದ್ದು ಹೇಳ್ಕೊತ ನಿಲ್ತಾರೆ. ಕರೆಕ್ಟ್ ಐತ್ರಿ? ಅದಕ್ಕೆ ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್, ಥಿಂಕ್ ಅಬೌಟ್ ವಾಟ್ ವಿ ಕ್ಯಾನ್ ಡೂ ಅಬೌಟ್ ಇಟ್ ಅಂಡ್ ವಾಟ್ ವಿ ಹ್ಯಾವ್ ಟು ಡೂ, ರೈಟ್? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸರ್ ಇನ್ನೊಂದು ಆಡ್ ಮಾಡ್ಬೇಕ್ರಿ. ಪ್ಲೀಸ್. ಅಂದ್ರ ನಮ್ ಕಡೆ ಎಷ್ಟ್ ಐತೆ ಅದನ್ನ ಹೆಂಗ್ ಯುಟಿಲೈಸ್ ಮಾಡೋದು ಅದನ್ನ ವಿಚಾರ ಮಾಡ್ರಿ. ನಮ್ ಕಡೆ ಏನಿಲ್ಲ, ಹಿಂಗ ಇಲ್ಲದ ಬಗ್ಗೆ ವಿಚಾರ ಮಾಡೋದಿಲ್ಲ. ವೆರಿ ಗುಡ್. ಏನೈತಿ ಅದ್ರಾಗ ಏನ್ ಮಾಡಕ್ ಸಾಧ್ಯ ಐತಿ ಅದನ್ನ ನೋಡೋದು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಐತಿ. ಆಸ್ ಯೂಶುವಲ್ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ದ ಏಜ್ ಇಸ್ ವೆರಿ ಡೇಂಜರಸ್ ಬಯಾಲಜಿಕಲಿ, ರೈಟ್? ಸೊ ಯಾಕಂತಂದ್ರೆ ಇದು ಈ ಏಜ್ನಾಗ ಡಿಸ್ಟ್ರಾಕ್ಷನ್ಸ್ ಭಾಳ ಬರ್ತಾವ. ಫಾರ್ ಎವ್ರಿ ಹ್ಯೂಮನ್ ಬೀಂಗ್ ಇಟ್ ಹ್ಯಾಪನ್ಸ್. ನಿಮ್ಗಟ್ಟ ನನ್ಗಟ್ಟ ಯಾರಿಗಂತಲ್ಲ, ಫಾರ್ ಎವ್ರಿ ಹ್ಯೂಮನ್ ಬೀಂಗ್ ಇಟ್ ಹ್ಯಾಪನ್ಸ್. ಸೊ ಡಿಸ್ಟ್ರಾಕ್ಷನ್ಸ್ ಭಾಳ ಬರ್ತಾವ. ನಿನಗೆ ಒಟ್ಟ ಡಿಸ್ಟ್ರಾಕ್ಷನ್ ಬಂದಿಲ್ಲ? ಭಾಳ ಬಂದ್ರಿ ಸರ್. See, state rank 81, PCMB out of out, the rare of rarest achievements he has done, and he also had that distractions. So ತಿಳ್ಕೊರಿ, ಡಿಸ್ಟ್ರಾಕ್ಷನ್ಸ್ ಜೀವನ ಮಾಡ್ಕೊಂಡು ಕೂತ್ರೆ ಅಚೀವ್ಮೆಂಟ್ ಆಗೋದಿಲ್ಲ. ಡಿಸ್ಟ್ರಾಕ್ಷನ್ಸ್ ಗಳನ್ನ ಕಾರಣಗಳು ಹೇಳ್ಕೊಂಡು ಕೂತ್ರೆ ಅಚೀವ್ಮೆಂಟ್ ಆಗೋದಿಲ್ಲ. ಅದ್ರಾಗ ಬಿದ್ದು ಓದಾಡ್ರೆ ಅಚೀವ್ಮೆಂಟ್ ಆಗೋದಿಲ್ಲ. ಎವ್ರಿ ಒನ್ ಹ್ಯಾಸ್ ಇಟ್, ಬಟ್ ಯು ಶುಡ್ ನೋ ವಾಟ್ ಸ್ಟೆಪ್ ಐ ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಟು ದಟ್. ಅದು ಇಂಪಾರ್ಟೆಂಟ್. ಆ ಕರೇಜ್ ಬೇಕು, ಆ ಗಟ್ಸ್ ಬೇಕು. ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್, ಯಾವುದು ಇವೇನ್ ಡಿಸ್ಟ್ರಾಕ್ಷನ್ಸ್ ಆದ ಇದ ನಾವು ಚಿಲ್ಲರ್ ಹೇಳ್ತೀವಲ್ಲ, ಇದನ್ನ ಎಲ್ಲ ಯಾವ ಕಲ್ಲೆ ತೊಳೆದ್ ಮ್ಯಾಗ ಹೋಗ್ಬೇಕು ಅನ್ನೋಂಥ ಗಟ್ಸ್ ಬೇಕು. ಮ್ಯಾಗ
ಆಮೇಲೆ ಅದ್ರಾಗಿಂದ ಹೊರಗೆ ಬಂದು ಆಮೇಲೆ ಅಚೀವ್ಮೆಂಟ್ಸ್ಗಳಾಗ್ತವೆ. ಸೊ ಇಟ್ ಡಸಂಟ್ ಮ್ಯಾಟರ್ ನಂಗೆ ಇಂಥ ಡಿಸ್ಟ್ರಾಕ್ಷನ್ಸ್ ಅದಾವ್ರಿ, ನಂಗೆ ಅಂಥ ಡಿಸ್ಟ್ರಾಕ್ಷನ್ಸ್ ಅದಾವ್ರಿ, ನಂಗೆ ಭಾಳ ಹಂಗಾಗತೈತಿ ಹಿಂಗಾಗತೈತಿ. ಎಷ್ಟು ದಿನ ಅಂತ ಹೇಳ್ಕೊತ ಕೂಡ ಅದನ್ನು ಇರೋದೇ 2 ವರ್ಷ ಟೈಮ್ ಐತಿ, ಏನ್ ಮಾಡೋದೈತೆ ಅದು ಮಾಡ್ತೀವಿ ಸರ್. ಅದ್ರಾಗ ಎಷ್ಟು ದಿನ ಅಂತ ಇದನ್ನೇ ಹೇಳು, ರೈಟ್? ಸೊ ನೀ ಅವತ್ತನ್ನ ಯಾವ ತರ ಫೇಸ್ ಮಾಡಿದ್ವಿ, ಅಥವಾ ನಿನ್ನ ಮೈಂಡ್ ಒಳಗೆ ಥಾಟ್ ಏನಿತ್ತು ಅವತ್ತನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ? ನಾ ಏನ್ ಮಾಡ್ತೇನೆ ಅಂದ್ರೆ ಸರ್, ಈಗ ಒಂದ್ 5 ನಿಮಿಷ ಅಭ್ಯಾಸ ಮಾಡ್ತಾನೋ ಆಮೇಲೆ ಇದು ವಿಚಾರ ಮಾಡ್ತಾನ ಅಂತೇನ್ರಿ. ಅಷ್ಟ್ರೊಳಗ ಡಿಸ್ಟ್ರಾಕ್ಷನ್ ಹೋಗ್ಬಿಡ್ತೈತಿ. ಓಕೆ, 2 ರಿಂದ 3 ಸೆಕೆಂಡ್ ಅಷ್ಟೇ ಇರ್ತೈತ್ರಿ ಆ ಡಿಸ್ಟ್ರಾಕ್ಷನ್ ನಮಗ್ ಬರೋದ್ರಿ. ಅದಕ್ಕ ಬರೋ ಇದನ್ನ ನೋಟಿಫಿಕೇಶನ್ ತರ ರೀ, ಈ ಸೈಡ್ ಸೇರಿಸ್ಬಿಟ್ರೆ ಮುಗಿದೈತ್ರಿ ಅದು. ಸ್ವಲ್ಪ ವೆರಿ ನೈಸ್. ಸೊ ಡಿಸ್ಟ್ರಾಕ್ಷನ್ ಇಸ್ ಅ ನೋಟಿಫಿಕೇಶನ್, ಒಂದು ಬಟ್ ಸಾಕದು, ಇಷ್ಟು ಮಾಡಿಬಿಟ್ರೆ ಹೋಗ್ಬಿಡ್ತದೆ. ಸೊ ಯು ಹ್ಯಾವ್ ಟು ಪೋಸ್ಟ್ಪೋನ್ ಇಟ್. ಅದು ನೀವು ಆಮೇಲೆ ನೋಡುವಂತವ ಅಂತೇಳಿ ಪೋಸ್ಟ್ಪೋನ್ ಮಾಡಬೇಕು, ಬೇರೆ ಕಡೆ ಲಕ್ಷ್ಯ ಕೊಡಬೇಕು, ಆಟೋಮೆಟಿಕಲಿ ಪಾಸ್ ಔಟ್ ಆಗಿ ಹೋಗ್ಬೇಕು. ದಟ್ ಈಸ್ ದ ಥಿಂಗ್ ವಾಟ್ ಯು ಹ್ಯಾವ್. ಓಕೆ, ಈಗ ಪ್ರೆಸೆಂಟ್ ನಮ್ಮಲ್ಲಿ ಈಗ ಸೆಕೆಂಡ್ PUC ಸ್ಟೂಡೆಂಟ್ಸ್ ಏನದಾರಲ್ಲ, ಈ ಪ್ರೆಸೆಂಟ್ ಅವ್ರಿಗೆ ಸಿಲೆಬಸ್ ಪ್ರಾಬಬ್ಲಿ ಒಂದು ಎಲ್ಲ ಸಬ್ಜೆಕ್ಟ್ ಒಂದು 40% 50% ತನಕ ಸಿಲೆಬಸ್ ವಿತ್ ಇನ್ಕ್ಲೂಡಿಂಗ್ ಕಾಂಪಿಟೇಟಿವ್ ಮುಗಿದಿದೆ. ಈಗ ಅವ್ರಿಗೆ ಫಸ್ಟ್ PUC ನಿಂದೆಲ್ಲ ಫಸ್ಟ್ PUC ಇದ್ದಾಗ ಮುಗಿದಿತ್ತು ಓದೋದು, ಎಲ್ಲ ಮುಗಿದಿರ್ಲಿಲ್ಲ, ಬ್ಯಾಕ್ಲಾಗ್ ಇತ್ತು ನಿನಗೂ ಕೂಡ. ಸೊ ಈಗ ಅವ್ರಿಗೂ ಬ್ಯಾಕ್ಲಾಗ್ ಐತಿ. ಈಗ ಬ್ಯಾಕ್ಲಾಗ್ ಅವ್ರಿಗೆ ದೊಡ್ಡ ಗುಡ್ ಆಗೈತಿ. ಈಗ ಹೆಂಗ್ ಕವರ್ ಮಾಡೋದು ಇದನ್ನ ಅಂತ. ಸೊ ಇಸ್ ದರ್ ಎನಿ ವೇ ಆರ್ ಇಸ್ ಇಟ್ ಪಾಸಿಬಲ್ ಟು ಕವರ್ ಫಸ್ಟ್ PUC ಬ್ಯಾಕ್ಲಾಗ್ಸ್ ವಿತೌಟ್ ಡಿಸ್ಟ್ರಕ್ಟಿಂಗ್ ಆರ್ ವಿತೌಟ್ ಡಿಸ್ಟರ್ಬಿಂಗ್ ದ ಸೆಕೆಂಡ್ PUC ಪ್ರಿಪರೇಷನ್? ಅಂದ್ರ ಸೆಕೆಂಡ್ PUC ಮುಗಿದ್ಮೇಲೆ ಸ್ಟಾರ್ಟ್ ಮಾಡೋದು ಬೆಸ್ಟ್. ಅಂದ್ರ ಲಾಸ್ಟಿಗೆ ಎಂಡಿಂಗ್ ಬಂದಿರ್ತೈತಿ, ಆ ಟೈಮ್ ಫಸ್ಟ್ PUC ಮಾಡೋದು ಬೆಸ್ಟ್. ಅಂದ್ರೆ ಪ್ಯಾರಲಲ್ಲಿ ಫಸ್ಟ್ PUC ಸೆಕೆಂಡ್ PUC ಎರಡು ಪ್ಯಾರಲಲ್ಲಿ ಮಾಡ್ಕೊಂಡು ಹೋಗೋದು ಪಾಸಿಬಲ್ ಇಲ್ಲ, ಅಥವಾ ಸೆಕೆಂಡ್ PUC ಎಫೆಕ್ಟ್ ಆಗ್ತೈತಿ ಸ್ವಲ್ಪ. ಓಕೆ, ಅಂದ್ರೆ ಸೆಕೆಂಡ್ PUC ಪ್ರಿಪರೇಷನ್ ಇದ್ದಾಗ ಸೆಕೆಂಡ್ PUC ಮೇಲೆ 100% ಕಾನ್ಸಂಟ್ರೇಟ್ ಮಾಡಬಹುದು. ಆಮೇಲೆ ಈಗ ನಿಂಗೆ ಫಸ್ಟ್ PUC ಒಳಗೆ ಕಲ್ತ ಚಾಪ್ಟರ್ಗಳು ಸೆಕೆಂಡ್ PUC ಬಂದು ನೆನ್ಪು ಮಾಡ್ಕೊಂಡಾಗ ನೆನ್ಪು ಬರಂಗಿಲ್ಲ, ಅದೇನು ಹೆದರಿಕೆ ಬರಲಿಲ್ಲ? ನೆನಪಾಗಂಗಿಲ್ರಿ, ಆದ್ರ ಸಬ್ ಕಾನ್ಶಿಯಸ್ ಮೈಂಡ್ ಒಳಗ ಎಲ್ಲ ಸೇವ್ ಆಗಿರ್ತೈತ್ರಿ. ಅಂದ್ರ ನಾವ್ ಅದ್ ಮತ್ತೊಂದ್ ಸ್ವಲ್ಪ ಹಿಂಗ್ ಕೇಳಿದಾಗ್ರಿ, ಇದನ್ನ ಕಲ್ತಿದ್ನ ಅಂತ ಹಿಂಗ ನೆನಪಾಗ್ತೈತಿ. ಆ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲರಿಗೂ ಇರ್ತೈತಲ್ಲ? ಇರ್ತಿದ್ರಿ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲರಿಗೂ ಇರ್ತೈತಿ, ಅದು ಎಲ್ಲರ ಕಡೆ ಸ್ಟೋರ್ ಇರ್ತೈತಿ. ಇಷ್ಟೇ ಏನ, ಆ ಮೂಮೆಂಟ್ ಬರ್ಬೇಕು, ಆ ಟ್ರಿಗರ್ ಬರ್ಬೇಕು. ಆ ಟ್ರಿಗರ್ ಬಂತು, ಅದು ಓಪನ್ ಆಗಿ ಹೊರಗೆ ಬರ್ತದೆ, ರೈಟ್? ಸೊ ಫಸ್ಟ್ PUC ಕಲ್ತದ ನಂಗೆ ಈಗ ಏನೂ ನೆನಪಿಲ್ಲ, ಎಲ್ಲ ಹೋಗೈತಿ, ಮತ್ತೆ ಓದ್ಬೇಕು ಹಂಗೇನಿಲ್ಲ, ಐತದ್ ನಿಮ್ ಕಡೆ. ಇಟ್ ಹ್ಯಾಸ್ ಟು ಕಮ್ ಔಟ್ ಅಂಡ್ ಇಟ್ ವಿಲ್ ಕಮ್ ಔಟ್ ಅಟ್ ರೈಟ್ ಟೈಮ್. ಹ್ಯೂಮನ್ ಬ್ರೈನ್ ಹೆಂಗಿತ್ತಪ್ಪ ಅಂತಂದ್ರೆ, ಯಾವಾಗ ಬೇಕಾದಾಗ ನೆನ್ಪು ಮಾಡ್ಕೊಂಡ್ರೆ ಬರಂಗಿಲ್ಲ. ಅದಕ್ಕೆ ಅದರದೇ ಆದಂತ ಮೊಮೆಂಟಮ್ ಬೇಕು, ಅದರದೇ ಆದಂತ ಒಂದು ಮೂಡ್ ಬೇಕು, ಟೈಮ್ ಬೇಕು, ಅವಾಗ ಅದು ಬರ್ತದೆ ಹೊರಗಡೆ, ರೈಟ್? ಸೊ ಇಟ್ ಹ್ಯಾಪನ್ಸ್. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ಈಗ ಎವರೇಜ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಈಗ ನಾ ಅದೇನಪ್ಪ, ನಂಗೆ 35 ಮಾರ್ಕ್ಸ್ ತಗೊಳ್ಳೋದು ಭಾಳ ಆಗಿತ್ತು, ನನಗೆ ಟಫ್ ಆಗಿತ್ತು. ನಾ ಏನ್ ವಿಚಾರ ಮಾಡ್ತಿರ್ತೀನಿ, 35 ಮಾರ್ಕ್ಸ್ ಹೆಂಗೆ ತಗೊಳ್ಳೋದು, ನಾ ಪಾಸ್ ಹೆಂಗೆ ಆಗೋದು, ಎವರೇಜ್ ಇರೋರ ಟಾಪ್ ಹೆಂಗೆ ಮಾಡೋದು, ಟಾಪ್ ಇದ್ದವ್ರೆ ಮತ್ತೊಬ್ಬ ಯಾವ್ರೆ ಟಾಪರ್ ಇದ್ದಂದ್ರೆ ಅವ್ನು ಹೆಂಗೆ ಕ್ರಾಸ್ ಮಾಡೋದು. ಈಗ ನೀ ಫಸ್ಟ್ ಇಯರ್ ಹಿಡ್ಕೊಂಡು ನಾನು ನೋಡ್ತೀನಿ, ವೀಕ್ಲಿ ಟೆಸ್ಟ್ ಆಯ್ತು, ಮಿಡ್ ಟರ್ಮ್ ಟೆಸ್ಟ್ ಆಯ್ತು, ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು, ಇಂಟರ್ನಲ್ ಎಕ್ಸಾಮ್ ಆಯ್ತು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಯ್ತು, ಯಾವ ತಗೋತಿತ್ತು ಎಲ್ಲ ತರ ನಿಂದ ಹೆಸರಲ್ಲಿ ಮ್ಯಾಗೆ ಇರ್ತದೆ ಕಂಟಿನ್ಯೂಸ್ಲಿ. ನೀ ಏನಂತ ಟಾರ್ಗೆಟ್ ಇಡೋದು ಮುಂದೆ, ನೀ ಯಾರನ್ನ ಕ್ರಾಸ್ ಮಾಡೋದಿದ್ದು? ವಾಟ್ ವಾಸ್ ಯುವರ್ ಟಾರ್ಗೆಟ್? ವಾಟ್ ಕೆಪ್ಟ್ ಯು ಹಂಗರ್ ಅಬೌಟ್? ಓಕೆ, ಈ ಕೆಲವ್ರು ಹೆಂಗಿರ್ತಾರೆ, ಈಗ ನಾ ಓಕೆ ಕಾಲೇಜ್ನಾಗ ಫಸ್ಟ್ ರ್ಯಾಂಕ್ ಬನ್ನಿ, ಐ ಆಮ್ ಸ್ಯಾಟಿಸ್ಫೈಡ್, ಮುಗಿತ್, ನಾ ಅಚೀವ್ ಮಾಡಿ ಭಾಳಪ್ಪ ಅಂತೇಳಿ ಸಮಾಧಾನ ಆಗೋ ಮಂದಿ ಭಾಳ. ಬಟ್ ಯು ಕೆಪ್ಟ್ ಆನ್ ಗೋಯಿಂಗ್. ಎಲ್ಲಿ ತನಕ ನೀವು ಹೋದೆ ಅಂತಂದ್ರೆ ಸ್ಟೇಟ್ ಈಸ್ ಒನ್ ಆಫ್ ದ ಟಾಪ್ 100 ಬ್ರೇನ್ಸ್ ಆಫ್ 2026 ಇನ್ ಕರ್ನಾಟಕ. ಕರ್ನಾಟಕದಾಗ ಎಷ್ಟು ಜನ PUC 2026 ಒಳಗೆ ಇದ್ರು, ಎಷ್ಟು ಜನ ಸೀಟ್ ಬರ್ದಾರ, 3.5 ಲಕ್ಷ ಜನ ಬರ್ದಾರ. ಅದ್ರಾಗ ಟಾಪ್ 100 ಬ್ರೇನ್ಸ್ ಆಫ್ ಕರ್ನಾಟಕ ಏನದಾಗ ಅದ್ರಾಗ ಇವ್. ಸೊ ವಾಟ್ ಕೆಪ್ಟ್ ಯು ಟು ಗೋ ಅಪ್ ಟಿಲ್ ದಟ್ ಪಾಯಿಂಟ್? ಕನ್ಸಿಸ್ಟೆನ್ಸಿ. ಅದೇ ಈಗ ಆ ಹಂಗರ್ ಹೆಂಗ್ ಉಳಿತು ನಿನಗೆ? ಈಗ ನಮ್ಗೆ ಸ್ಯಾಟಿಸ್ಫೈ ಆಗತ್ತಪ್ಪ, ನಾ ಒಂದು ಟೆಸ್ಟ್ನಾಗ ನಾ ಈಗ 720ಕ್ಕೆ 400 ಕ್ರಾಸ್ ಮಾಡಿ ಆಯ್ತು, ನಾ ಫುಲ್ ಖುಷಿ ಆಗತ್ತೆ. ಈಗ ಅದು ಈಗ ತಾಡೆ ಮಂದಿ ಅದಾರ, ಅವ್ರು ಹೆಂಗ್ ಅದಾರ ಅಂತಂದ್ರೆ 400ಕ್ಕೆ ಸ್ಯಾಟಿಸ್ಫೈಡ್ ಅದಾರ, ಅವ್ರು 400ಕ್ಕೆ ಸ್ಯಾಟಿಸ್ಫೈಡ್ ಅದಾರ, ತಲೆ ಹೊಡೆದೋಯ್ತು ಅವ್ರಿಗೆ. ಅದು ಈಗ ಅದ್ರ ಮ್ಯಾಗ ಇನ್ನೂ ಬರ್ಬೇಕಾಗಿತ್ತು ಅವ್ರಿಗೆ. ಹಂಗರ್ ಹೆಂಗ್ ಸಿಗ್ಬೇಕು, ಆ ಸ್ಟ್ರೈಕ್, ಆ ಮೊಮೆಂಟಮ್, ಆ ಡಿಸೈರ್ ಹೆಂಗ್ ಬರ್ಬೇಕು, ಅದ್ ನೀ ಹೆಂಗ್ ಉಳಿಸ್ಕೊಂಡಿದ್ದ? ಅದನ್ನ ಅಂದ್ರ ಡೈಲಿ ಹಿಂಗ ಓದ್ತಿದ್ರಿ, ಹಂಗ್ಯಾನ ಇದನ್ನ ಇರ್ಲಾಗಿತ್ರಿ ಸರ್. ನಂಗೆ ಹಂಗರ್ತೇವೆ ಅಷ್ಟೊಂದು ಇರ್ಲಾಗಿತ್ರಿ. ಆದ್ರೆ ನಾ ಡೈಲಿ ಕನ್ಸಿಸ್ಟೆನ್ಸಿ ಓದ್ತೀನಿ ಅನ್ನಂದ್ರೆ ನಂಗೆ ಹೆಲ್ಪ್ ಆಯ್ತ್ರಿ ಸರ್. ವಿದೌಟ್ ಹಂಗರ್ ಸ್ಟೇಟ್ ರ್ಯಾಂಕ್ 81. ಇನ್ನು ಆ ಡಿಸೈರ್ ಇರ್ತಿತ್ತಂದ್ರೆ ಓಕೆ, ಲೆಟ್ ಇಟ್ ಬಿ. ನೆಕ್ಸ್ಟ್ ಅಂದ್ರೆ ಅಡ್ಡಿಸ್ಟಾಗಿ ತಳ ಬರಬಾರ್ದು ಅಂದಿತ್ತು ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಏನ್ ಟಾಪರ್ ಇದ್ದಲ್ರಿ, ಅವ ಕೂಡ ಇದ ಮಾತು ಹೇಳಿದ್ರೆ, ವಾಟ್ ಮೇಡ್ ಯು ಟು ಸ್ಟೇ ಅಟ್ ದ ಟಾಪ್ ಅಟ್ ದ ಎಂಡ್? ಲಾಸ್ಟ್ ತನಕ ನಿನಗೆ ಟಾಪ್ ಉಳ್ಯಾಕ ಏನ್ ಕಾರಣ ಇತ್ತು ಅಂತ ಕೇಳಿದಾಗ ಅಂತ ಹೇಳಿ, ದ ಫೀಲಿಂಗ್ ಆಫ್ ಗಿವಿಂಗ್ ಅಪ್. ಅಂದ್ರೆ ನಾ ಎಲ್ಲೋ ಆ ಜಾಗದಾಗಿಂದ ಕೆಳಗೆ ಬಂದೇನಪ್ಪ ಅನ್ನುವಂತ ಒಂದು ಹೆದರಿಕೆ.
ಅದನ್ನ ನಾವು ಮೇಂಟೈನ್ ಮಾಡ್ಕೊಂತ ಹೋದ್ ಲಾಸ್ಟ್ ಮತ್ತೆ ಅದ ಹಾಕೋತೇವೆ. ಸೊ ವಾಟ್ ಪ್ಲೇಸ್ಮೆಂಟ್ ವಿ ಅಚೀವ್ ವಿ ಶುಡ್ ನಾಟ್ ಗಿವ್ ಇಟ್ ಅಪ್. ಕೊನೆ ತನಕ ನಾ ಅದನ್ನ ಕಾಯ್ಕೊಂಡು ಹೋಗ್ತೇನೆ ಅನ್ನೋಂಥದ್ದು ಇರಬೇಕು. ಓಕೆ ವೆಲ್, ಈಗ ನೆಕ್ಸ್ಟ್ ಏನಂತಂದ್ರೆ ಇದು ನೀ ಭಾಳ ಹಾನೆಸ್ಟ್ಲಿ ಆನ್ಸರ್ ಮಾಡ್ಬೇಕು. 4 ಗಂಟೆಗೆ ಹೆಸರೇ ಎದ್ದೀನಿ ಓವರ್ ಆಲ್. ಅಂದ್ರೆ ಮಾರ್ನಿಂಗ್ ಸ್ಟಡಿ ಮಾಡೋಂಗಿಲ್ಲ ಸರ್. ಓಕೆ, ಯು ಆರ್ ಅ ನೈಟ್ ಔಲ್, ಅಂದ್ರೆ ರಾತ್ರಿ ಓದುವಂತ. ಯು ಆರ್ ನಾಟ್ ಅ ಮಾರ್ನಿಂಗ್ ಬರ್ಡ್. ಓಕೆ, ಸೊ ಇರ್ಲಿ, ನಥಿಂಗ್ ಟು ವರಿ, ಇಟ್ ಇಸ್ ಆಲ್ಸೋ ಗುಡ್ ಥಿಂಗ್. ಈಗ ಬಹಳಷ್ಟು ಜನ 4 ಗಂಟೆಗೆ ಅಲಾರಾಮ್ ಇಡ್ತಾರೆ. ಹಾ, ನಾ ಹೇಳೋದು ಬೇಡ, ಅಲ್ಲಿ ಗೊತ್ತಾಗತ್ತೆ ಈಗ ಆಲ್ರೆಡಿ. ನಾನು ಇದೇ ಕ್ಯಾಟಗರಿ ಇದಾವ, ಮಾರ್ನಿಂಗ್ ಸ್ಟಡಿ ಮಾಡಕ್ ಇದ್ನಂದ್ರ 4 ಗಂಟೆಗೆ ಅಲಾರಾಮ್ ಇಡ್ತಾರು. ಆ ಸ್ನೂಸ್ ಬಟನ್ ಒತ್ತಿ 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 ಅದು 7 ಗಂಟೆಗೆ ಬಂದ್ ಆಕೈತೆ. ಕರೆಕ್ಟ್. ಸೊ ನಿಂದು ಸ್ನೂಸ್ ಬಟನ್ ಬಹಳ ಸರಿ ಯೂಸ್ ಆಗಿತ್ತು ಅಥವಾ? ಆಗಿತ್ರಿ ಸರ್. ಹಂಗಾಗಿ ನಾನು ಮಾರ್ನಿಂಗ್ ಸ್ಟಡಿ ಮಾಡೋದು ಕೆಲಸ ಅಂತ ನೈಟ್ ಶಿಫ್ಟ್ ಮಾಡ್ತೀನಿ. ನೀ ಯಾವಾಗ ಡಿಸೈಡ್ ಮಾಡಿದ್ ನಂಗೆ ಮಾರ್ನಿಂಗ್ ಆಗ್ತೈತೆ ನಂಗೆ ನೈಟ್ ಆಗ್ತೈತೆ ಅಂತ? ಇದು ಫಸ್ಟ್ ಪಿ ಯು ಸಿ ಒಳಗ ಒಂದು ಹೊರ ದಿನ ಮಾರ್ನಿಂಗ್ ಮಾಡಿದ್ವಿ ಸರ್. ಅಂತ ಸೆಟ್ ಆಗ್ಲಿದ್ರಿ ಅಂತ ಅಲ್ಲೇ ಚೇಂಜ್ ಮಾಡ್ಬಿಟ್ಟು. ಸೆಟ್ ಆಗಿಲ್ಲ ಅಂದ್ರೆ ಎಷ್ಟು ಗಂಟೆಗೆ ಟ್ರೈ ಮಾಡತ್ತೀನಿ? 4-5 ತನಕ ಹೇಳ್ತೀನಿ ಸರ್. 4-5? 5 ರೀ. 5 ಗಂಟೆ. ವೆಲ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಇದು ಭಾಳ ಇಂಪಾರ್ಟೆಂಟ್ ಐತೆ, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಡಿಡ್ ಯು ಯೂಸ್ ಎನಿ ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ ಈಗ ಇನ್ಸ್ಟಾಗ್ರಾಮು, ಪ್ರಾಬಬ್ಲಿ ನಾನು ನೋಡಿದ ಮಟ್ಟಿಗೆ ನಿಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಟ್ ಆಗಿದ್ದ ಇವೆಲ್ಲ ಆಗಿದ್ಮೇಲೆ, ಇವೆಲ್ಲ ಎಕ್ಸಾಮ್ಸ್ ಆಗಿದ್ಮೇಲೆ. KCT 24th ಏಪ್ರಿಲ್ ರೀ. ಹಾ, 24th ಏಪ್ರಿಲ್ 2026. ಅವ್ನು ಫಸ್ಟ್ ಇಯರ್ ಎಂಟರ್ ಆಗಿದ್ದ 2024. ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಅವನದು ಇನ್ಸ್ಟಾಗ್ರಾಮ್ ಅಕೌಂಟು ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಮತ್ತೆ ನೀವು ಮತ್ತೊಂದು ಯಾವ್ದು ಯೂಸ್ ಮಾಡ್ತಿರಲ್ಲ ಸ್ನ್ಯಾಪ್ಚಾಟ್, ಅದು ಇರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಫೇವ್ರೇಟ್ ಅದು ನಿಮಗೆಲ್ಲರಿಗೂ. ಅದೇ ಫಿಲ್ಟರ್ ಭಾಳ ಅದ. ಹಾಂ, ಓಕೆ. ಸೊ ಈಗ ಇವು ಯಾವ ಆ್ಯಪ್ಸ್ಗಳ್ದಾಗ ಅವು ಇರಲಿಲ್ಲ 2 ವರ್ಷ, 100% ಆನೆಸ್ಟ್. ರೈಟ್. ವಾಟ್ಸಪ್ ಒಂದ ಅವ್ ಯೂಸ್ ಮಾಡ್ತಿದ್ದೆ, ಯಾಕಂದ್ರೆ ಅದು ರೆಗ್ಯುಲರ್ ನಮಗೂ ಟಚ್ ಆಗಿರ್ತದೆ ಅದ್ರ ಥ್ರೂನೇ. ಹೀಗಾಗಿ ಆ ವಾಟ್ಸಪ್ ಅವ ರೆಗ್ಯುಲರ್ ಯೂಸ್ ಮಾಡ್ತಿದ್ದೆ, ನಥಿಂಗ್ ಟು ವರಿ. ಉಳ್ಕಿದ ಸೋಷಿಯಲ್ ಮೀಡಿಯಾಸ್ ಇರಲಿಲ್ಲ. ಓಕೆ, ಈಗ ಈ ಮೊಬೈಲ್ ಡಿಸ್ಟ್ರಾಕ್ಷನ್ ಅನ್ನೋದು ಬಹಳ ಕಾಡಾತೈತಿ. ಈಗ ಮನೆಗೆ ಹೋಗ್ತಾರ, ಬ್ಯಾಡ್ ಹಿಡಿಬಾರ್ದು ಅಂತಾರ, ಆದ್ರೂ ಹಿಡಿತಾರ. ಬಿಡ್ಬೇಕು ಲಘು ಅಂತಾರ, ಆದ್ರೆ ಹೆಂಗ 1 ತಾಸು ಹೋಗತ್ತೆ 2 ತಾಸು ಹೋಗತ್ತೆ ಗೊತ್ತಾಗೋದು. ಇದಕ್ಕೆ ಏನ್ ಮಾಡೋದ? ಈಗ ನಿಮ್ಮ ಮನ್ಯಾಗೂ ಮೊಬೈಲ್ ಅದಾವಪ್ಪ, ಇದಕ್ಕೆ ಏನ್ ಮಾಡೋದು? ಈಗಂತೂ 2 ಮೊಬೈಲ್ ಇದ್ದಿರ್ಬೇಕು ಪರ್ ಹೋಮ. ಹಾ, ಎರಡೇನು ಪರ್ಸನಲ್ ಅವರು ಒಂದು ತಗೊಂಡ್ರೆ 3ನೇ ತಗೊಂಡ್ರು. ಹಂಗಂದ್ರೆ ಇದು ಪ್ರಾಬ್ಲಮ್. ನಮ್ಮ ಮನೆ ಹೆಂಗೈತಂದ್ರೆ ಒಂದೇ ಮೊಬೈಲ್ ಇತ್ತು, ನಮ್ಮ ತಮ್ಮ ಹೆಚ್ಚು ತಗೋತಿದ್ದ, ಹಂಗಾಗಿ ನನಗೆ ಮೊಬೈಲ್ ಹಚ್ಚಿಲ್ಲ. ಏನಂದ್ರೆ ನೀವು ಬೆಟರ್ ಏನ್ ಮಾಡುವ ಅಂದ್ರೆ ದೂರ ಎಲ್ಲರ ಬುಕ್ ಬೆಟರ್ ಹಿಂಗೆ ಇಟ್ಬಿಡು. ಬುಕ್ ಬೆಟರ್ ಅಂದ್ರೆ ದೂರ ಎಲ್ಲ ಕಪಾಡ ಅಂದ್ರೆ ಇಟ್ರ ಭಾಳ ಬೆಸ್ಟ್. ಅಂದ್ರೆ ನೀವಂತೂ ಬಿಡಕ್ ಆಗಲ್ಲ ನೋಡ್ರಿ ಅಂದ್ರೆ. ಓಕೆ, ನಿಮ್ ತಮ್ಮ ಈಗ ಫಸ್ಟ್ ಇಯರ್ ನಮ್ಮಲ್ಲಿ ಅದಾನ, ಹಂಗಂದ್ರೆ ನಿಮ್ ತಮ್ಮನ ಹಿಡಿಬೇಕಂದಂಗ ಆತ್ ನಾವು. ಹೌದೇ? ಬಂದಾನೆ ನೀವು? ಬಂದಿಲ್ಲ. ಓಕೆ, ಇರ್ಲಿ. ನೆಕ್ಸ್ಟ್ ಏನ್ ಸರ್ಪ್ರೈಸ್ ಆಗೋ ಅವಶ್ಯಕತೆ ಇಲ್ಲ. ಹಿಸ್ ಬ್ರದರ್ ಇಸ್ ಇನ್ ಅವರ್ ಫಸ್ಟ್ PUC ಕ್ಲಾಸ್ ರೂಮ್ ನಾವು. He has taken admission for first PUC in our college only. So that's what he told. ಓಕೆ, ಇರ್ಲಿ. ಈಗ ನೆಕ್ಸ್ಟ್ ಈ ಅಚೀವ್ಮೆಂಟಿಗೆ ಏನ್ ನೀವು ಮಾಡಿದಿದ್ರೆ ರೆಸ್ಟ್ ಅಚೀವ್ಮೆಂಟ್, ಮತ್ತೆ ಇದಕ್ಕೆ ಸ್ಯಾಕ್ರಿಫೈಸ್ಗಳು ಭಾಳ ಬೇಕಾಗ್ತವೆ. ಈಗ ನಿಂಗೆ ಈ ಇಯರ್ ಲಾಂಗ್ ಅಂದ್ರೆ ಈ 2 ವರ್ಷ ಜರ್ನಿ ಒಳಗೆ ಈಗ ಉಳ್ಕಿದವ್ರು ನಿಮ್ಮ ಸರೌಂಡಿಂಗ್, ನಿಮ್ ದೋಸ್ತರು ಅಥವಾ ನಿಮ್ ಕ್ಲಾಸ್ಮೇಟ್ಸ್ ಅವ್ರನ್ನೆಲ್ಲ ನೀವು ನೋಡಿದೆ ಅಂತಂದ್ರೆ ಅವ್ರು ಆ ಟೈಮ್ದಾಗ ನೀ ಅಭ್ಯಾಸ ಮಾಡ್ತಿದ್ದಂತ ಟೈಮ್ದಾಗ ಅವ್ರು ಎಂಜಾಯ್ ಮಾಡ್ತಿರ್ಬೋದು. ನೀವು ಓದಕ್ ಕುಂತಂತ ಟೈಮ್ದಾಗ ಅವ್ರು ಮೂವೀಸ್ ನೋಡ್ತಿರ್ಬೋದು. ನೀವು ಮನ್ಯಾಗ ಸುಟಿ ಇದ್ದಾಗ ಓದ್ಬೇಕಂತ ಹೇಳಿ ಕುಂತಾಗ ಅವ್ರು ಎಲ್ಲೋ ಒಂದ್ ಕಡೆ ಟ್ರಿಪ್ ಹೋಗಿರ್ಬೋದು. ಇಂಥದ್ದೆಲ್ಲ ವಿಚಾರ ಮಾಡಿ ನೋಡಿದಾಗ ನಿಂಗೆ ಎಲ್ಲೋ ಒಂದ್ ಕಡೆ ನಾ ಎಲ್ಲೋ ಜೀವನದಾಗಿಂದ ಥ್ರಿಲ್ಲೋ ಅಥವಾ ಮಜಾನ ಕಳ್ಕೊತಾನೋ, ಅಥವಾ ಫ್ರೆಂಡ್ ಸರ್ಕಲ್ಗಳನ್ನ ಕಳ್ಕೊಳತಾನು, ಎಂಜಾಯ್ಮೆಂಟ್ ನ ಕಳ್ಕೊಳತಾನು, ಇದ್ರ ಬೆನ್ ಹತ್ತಿ ಬರೀ ಇಲ್ಲ ಅಂತ ಎಷ್ಟು ದಿನ ಮಾಡ್ದ ಹಿಂಗೆಲ್ಲೋ ನಿನ್ಗೆ ಒಂದ್ ಕಡೆ ಲಾಸ್ಟ್ ಓವರ್ ಫೀಲ್ ಅಂತ ಬರ್ಲಿಲ್ಲ? ಅಂದ್ರ ಸರ್ ನೀವು ನಮ್ಮ ಮನೆಗೆ ಬಂದಿರಲಿಲ್ಲ ಸರ್, ಮನೆ ವರ್ಷಕ್ಕೆ ಯಾರು ಹೆಚ್ಚಿಲ್ಲ ಇದ್ರೆ, ಹಂಗಾಗಿ ನಂಗೆ ಆತರ ಫೀಲಿಂಗ್ ಬರ್ಲಿಲ್ಲ. ಹಂಗಂದ್ರೆ ಇದನ್ನಂದ್ರೆ ನಾ ಹೊರ ತಿರ್ಗಾಡಕ ಹೋಗ್ತೀನಿ. ಅಲ್ಲಿ ನಾವು ಗುಡ್ ಎಲ್ಲ ಐತ್ರಿ, ಅಲ್ಲೇ ತಿರ್ಗಾಡೋದ್ರಿ ಅಷ್ಟೇ ರೀ. ಅಂದ್ರೆ ನೀವು ಒಬ್ಬ ಹೋಗಿ ಮುಗಿಸ್ಕೊಂಡ್ ಬರ್ತೈತಿ. ಸೊ ನಿಂಗೆ ಎಲ್ಲೂ ಹಿಂಗೆ ನಂಗೆ ಓಕೆ ನಾ ಬಿಟ್ಟಿದೆ ಇಂಥವೆಲ್ಲ ನಾ ಕಳ್ಕೊಳತ್ತೇನಪ್ಪ ಅಂತ ಅನಿಸ್ಲಿಲ್ಲ? ಓಕೆ, ವೆರಿ ನೈಸ್. ಓಕೆ, ಲೆಟ್ ಅಸ್ ಗೋ ಆನ್ ಟು ದ ನೆಕ್ಸ್ಟ್ ಥಿಂಗ್. ಈಗ ಇದು ಬಹಳ ಜನ ಮಾಡ್ತಿರ್ತಾರೆ ಇದ್ರಾಗ. ಈಗ ಫಿಸಿಕ್ಸ್ ಒಂದು ಏನೋ ಡೆರಿವೇಶನು, ಅಥವಾ ಬಯಾಲಜಿದ ಒಂದು ಯಾವುದೋ ದೊಡ್ಡ ಕಾನ್ಸೆಪ್ಟು, ಅಥವಾ ಕೆಮಿಸ್ಟ್ರಿದ ಯಾವುದೋ ಒಂದು ಫಿಸಿಕಲ್ ಕೆಮಿಸ್ಟ್ರಿದಾಗಿಂದ ಒಂದು ಏನೋ ನಡೆದೈತೆ ಒಂದು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡತ್ತಾರೆ. ಒಬ್ರು ಯಾರೋ ಟೀಚರ್ ಇದ್ದಾರೆ ಎಕ್ಸ್ಪ್ಲೇನ್ ಮಾಡತ್ತಾರೆ. ಭಾಳ ಮಂದಿ ಕಣ್ಣಟ್ಟು ಓಪನ್ ಇರ್ತಾವ. ಹಾ, ಎಸ್, ಹಾ 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 ಓಕೆ. ಅಂದ್ರೆ ಏನ
ತಿಳಿದವ್ರಂಗ್ ಮಾಡ್ತಿರ್ತಾರೆ. ಆಕ್ಚುಲಿ ಏನು ತಿಳಿತಿರಂಗಿಲ್ಲ ಬಟ್ ತಿಳಿದವ್ರಂಗ್ ಮಾಡ್ತಿರ್ತಾರೆ, ರೈಟ್? ಯಾಕಂದ್ರೆ ಒಮ್ಮೆ ಸರ್ ಎಲ್ರು ನೋಡ್ರು ನಾನು ಎಬಿಸಿರು ಬೈದ್ರು, ಇದೊಂದು ಅಂಜಿಕೆ ಇರ್ತದೆ. ಹಂಗೆ ಯಾವಾಗ್ರೆ ನಿನ್ಗೆ ಆಗೈತೆ ಅಂದ್ರೆ ಏನೋ ಒಂದು ನಡೆದೈತೆ ಒಟ್ಟು ಮುಂದೆ ಯಾವ್ದೋ ಒಂದು ಕಾನ್ಸೆಪ್ಟ್ ಹೊಂಟೈತಿ, ನಾ ಸುಮ್ಮ ತಲೆ ಹಾಕೋದೇನಲ್ಲ, ಸುಮ್ಮ ತಲೆ ಆಡಿಸೋದೇನಲ್ಲ. ಆಗಿದವ್ರಿ ಸರ್. ಯಾವ ಕಾನ್ಸೆಪ್ಟ್ ಅದು? ಫಿಸಿಕ್ಸ್ ಒಳಗೆ ರೀ ಸರ್. ನಮ್ದೈತಾ? ಓಕೆ, ವೆರಿ ನೈಸ್. ಫಿಸಿಕ್ಸ್ ಒಳಗೆ ಒಂದೊಂದು ಕಾನ್ಸೆಪ್ಟ್ ಒಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಇರ್ತೈತ್ರಿ ಸರ್. ಕ್ವಶನ್ಸ್ ಒಳಗೆ ಹಿಂಟ್ ಅಂತ ಯೂಸ್ ಆಗ್ತಿರ್ತೀರಿ, ಆ ಪಾಯಿಂಟ್ ಒಳಗೆ ಮಿಸ್ ಆಗ್ತಿದ್ರಿ ಸರ್ ಭಾಳ. ನಿಂಗೆ ಇನ್ನೊಂದು ಕ್ಲಾಸ್ನಾಗ ನಿಧಿ ಬರ್ತದ, ಇದು ಭಾಳ ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ಅರ್ಧ ಮಂದಿ 12 ಗಂಟೆ ನಂತರ ಮಲ್ಕೊಂಡಿರ್ತೈತೆ ಕ್ಲಾಸ್ನ ಅಷ್ಟೇ ಇಲ್ರಿ, ಕೆಲವೊಂದು ಪೀರಿಯಡ್ ಬರ್ತಿದ್ರೆ ಉಳ್ಕಿದ್ದು ಅಷ್ಟೇ. ಓಕೆ, ಊಟ ಆದ್ಕೊಡ್ಲೆ ಅಂತ ಬರ್ತಿದ್ರಿ. ಊಟ ಆದ ಕೂಡಲೇ ಖರೆ ನೀಟ್ ಎಕ್ಸಾಮ್ ಅದೇ ಟೈಮ್ ಇರ್ತದಲ್ಲ, ಏನ್ ಮಾಡುದು? ಊಟ ಆದ್ಮೇಲೆ ಇರ್ತೈತಿ ಅಲ್ಲ? ಅಂದ್ರೆ ಎಕ್ಸಾಮ್ ಬೇರೆ ಇರ್ತೈತಿ, ನಿದ್ದಿನ ತರ್ಸೋಲ್ಲ ಅದನ್ನ. ಓಕೆ, ಈಗ ಇವ್ರಿಗೂ ನಾವು ಈಗೆಲ್ಲ ಕಾಂಪಿಟೇಟಿವ್ ಬುಕ್ಸ್ ಎಲ್ಲ ಕೊಟ್ಟಿದ್ದೇವೆ, ನೀನು ಬುಕ್ಸ್ ಎಲ್ಲ ಕಾಲೇಜ್ನಾಗಿಂದ ತಗೊಂಡಿದ್ದೆ. ಆಮೇಲೆ ಈಗ ನಾವು ರೆಗ್ಯುಲರ್ ಕಾಲೇಜ್ನಾಗೆಲ್ಲ ಕಾನ್ಸೆಪ್ಟ್ಸ್ಗಳು ಆಗ್ತಿದ್ವು. ಆಮೇಲೆ ಮನೆಗೆ ಹೋಗ್ಕೊಂತ ನಾವು MCQsಗಳೆಲ್ಲ ಸ್ಕೂಲ್ ಮಾಡ್ತಿದ್ವಿ. ಈಗ ಇಲ್ಲಿ ಹೈಯೆಸ್ಟ್ ಚಾಲೆಂಜ್ ಏನೈತಪ್ಪ ಅಂತಂದ್ರೆ, ಈಗ ನಾವು ಸೆಕೆಂಡ್ ಇಯರ್ ಹುಡುಗರನ್ನ ಕರೆದು ಮಾತಾಡ್ಸಾಗ ಚಾಲೆಂಜ್ ಏನೈತಂದ್ರೆ, ಸರ್ ನೀವು ಹೇಳ್ದಂಗೆಲ್ಲ ಅಗದಿ ಎನರ್ಜಿಲಿ ಹೋಗಿ ಮನ್ಯಾಗ ಬಿಡಿಸಕ್ ಕೊಡ್ತೀವಿ, ಬುಕ್ ತೆಗಿತೀವಿ, ಫಸ್ಟ್ MCQ ಓಕೆ ಬತ್, ಸೆಕೆಂಡ್ MCQ ಬತ್, ಮೂರನೇ MCQ ಏನ್ ಮಾಡ್ರಿ ಬರ್ವಾದ. ಅದ್ರ ಮುಂದೆ ಹೆಂಗ್ ಈಗ ಇವ್ರು ಏನ್ ಮಾಡಿದ್ರೆ, ಮೂರನೇ MCQ ಬರ್ಲಿಲ್ಲ, ಬುಕ್ ಕ್ಲೋಸ್ ಮಾಡಿದ್ರೆ ಮುಗಿತು, ಇವ್ರದ್ದು ಮುಗಿತ, ಈಗ ಟೆಂಡೆನ್ಸಿನ ಮುಗಿತು, ಇವ್ರದ್ದು ಎನರ್ಜಿನ ಮುಗಿತು. ಅದ್ರ ಮುಂದೆ ಹೆಂಗ್ ನಿನಗೆ ಆತರ ಆಗ್ಲಿಲ್ಲ? ಆಗಿದ್ರೆ ಆ ಕ್ವಶನ್ ಬಿಟ್ಟು ಮುಂದೆ ಹೋಗ್ತೇನೆ ಅಂತ, ಆ ಕ್ವಶನ್ ಇಲ್ಲಿ ಬಂದ್ ಕ್ಲಾಸ್ನಾಗ ಕೇಳ್ತೇನೆ. ಸೊ ಮುಂದಿನ ಟ್ರೈ ಮಾಡ್ತಿದ್ದಿ, ಒಟ್ರಾಗ ಅದನ್ನ ನಿಲ್ಲಿಸ್ತಿರ್ಲಿಲ್ಲ. ಪರ್ ಡೇನೆ ಎಷ್ಟು MCQ ಸಾಲ್ವ್ ಮಾಡ್ತಿದ್ವಿ? ಪರ್ ಡೇ ಸ್ಟಾರ್ಟಿಂಗ್ ಒಂದು 20 MCQs ತನಕ ಆಗ್ತೈತ್ರಿ ಅಂತ. ವಿತ್ ಟೈಮ್ ಸ್ಪೀಡ್ ಹಿಡಿದೈತ್ರಿ. 20 MCQ ಒಂದ್ ಸಬ್ಜೆಕ್ಟ್ ಅದು ಅಥವಾ ಎಲ್ಲ ಸಬ್ಜೆಕ್ಟ್ಸ್ ಕೂಡ? ಪರ್ ಸಬ್ಜೆಕ್ಟ್. ಪರ್ ಸಬ್ಜೆಕ್ಟ್ 20 ಅಂದ್ರೆ ದಿನಕ್ಕೆ 80. ಅಂದ್ರ ಡೈಲಿನ 2 ಸಬ್ಜೆಕ್ಟ್ ಬಿಡಿಸ್ತೀನಿ, ಡೈಲಿ 2 ಸಬ್ಜೆಕ್ಟ್. ನಿಂದು ಓವರ್ ಆಲ್ ಸ್ಟಡಿ ಟೈಮ್ ಟೇಬಲ್ ಹೆಂಗಿತ್ತು ಅಂದ್ರೆ, ನೀ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದು ವೀಕ್? ಈಗ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೇ ನಮ್ದು ಒಂದು ಎಕ್ಸಾಮ್ ಐತಿ, ಸ್ಯಾಟರ್ಡೇ ಎಕ್ಸಾಮ್ ಐತಿ, ಪ್ರೆಸೆಂಟ್ ಚಾಪ್ಟರ್ಸ್ಗಳು ಬೇರೆ ನಡೆದವೆ ಕ್ಲಾಸ್ನಾಗ. ಸ್ಯಾಟರ್ಡೇ ಎಕ್ಸಾಮ್ ಕಿಂತ ಚಾಪ್ಟರ್ ಹಳೇದೈತಿ. ಸೊ ಈಗ ನಾ ಎವ್ರಿ ಡೇ ಮನೆಗೆ ಹೋಗಿದ್ ಕೂಡಲೇ ಈಗ ಪ್ರೆಸೆಂಟ್ ಏನ್ ಟೆಸ್ಟ್ ನಡೆದೈತೆ ಅದ್ರದ್ದು ಓದ್ಬೇಕು, ಅಥವಾ ಈಗ ಪ್ರೆಸೆಂಟ್ ಏನ್ ಕಾಲೇಜ್ನಾಗ ಕಲ್ಸತ್ರ ಅದನ್ನು ಓದ್ಬೇಕು. ಈ ಕನ್ಫ್ಯೂಷನ್ದಾಗ ನೀ ಏನ್ ಮಾಡ್ತಿದ್ದೆ ಅಂತಂದ್ರೆ, ಎವ್ರಿ ಡೇ ವಾಟ್ ವಾಸ್ ಯುವರ್ ಶೆಡ್ಯೂಲ್? ಏನ್ ಓದ್ತಿದ್ದಿ? ನಾ ಹೆಂಗ್ ಮಾಡ್ತೀನಿ ಅಂದ್ರೆ, ಈಗ ಈ ಕ್ಲಾಸ್ನಾಗ ಎಲ್ಲರೂ ಅದನ್ನ ಪೈಲ ಮಾಡ್ಬೇಕು, ನಾ ಮಾಡ್ತೀನಿ ಅಂತ. ನೆಕ್ಸ್ಟ್ ಏನ್ರಿ, ಇದನ್ನ ಎಕ್ಸಾಮ್ ಸರಿಯಾಗಿ ಬಂದ್ ಒಂದ್ 2 ದಿನ ಇರ್ತೈತ್ರಿ, ಅವಾಗ ಓದಕ್ ಚಾಲು ಮಾಡ್ತೀನಿ. ಅಂದ್ರೆ ಈಗ ಸ್ಯಾಟರ್ಡೇ ಎಕ್ಸಾಮ್ ಇತ್ತಪ್ಪ ಅಂದ್ರೆ ನೀವು ಗುರುವಾರದಿಂದ ಅದ್ರ ಬಗ್ಗೆ ಅದ್ರದ್ದು ಓದ್ತಿದ್ದೆ. ಅಂದ್ರೆ ನೋಟ್ಸ್ ದಾಗ ಒಂದ್ ಸ್ವಲ್ಪ ಹಿಂಗ ರಿವೈಸ್ ಮಾಡಿಬಿಡ್ತೀನಿ, ಅಷ್ಟ್ರೊಳಗೆ ಕವರ್ ಆಗಿರ್ತೈತ್ರಿ. ಅಂದ್ರೆ ಹೆಂಗಾಗಿರ್ತೈತ್ರಿ, ಕಾಲೇಜ್ ಒಂದ್ ಸ್ವಲ್ಪ ಕಲ್ಸಿರ್ತೇರಿ, ನಾವ್ ಒಂದ್ ಸ್ವಲ್ಪ ನೋಟ್ಸ್ ತರ ಮಾಡಿ ಹಿಂಗ ಬರ್ದು, ಅಥವಾ ಒಟ್ ಬುಕ್ ಅದು ನೋಟ್ಸ್ ಅದು ನೋಡಿದಂದ್ರಿ ಅದ ನೆನಪು ಉಳಿದಿರ್ತೈತ್ರಿ, ಅದು ಹೆಲ್ಪ್. ಅಂದ್ರೆ ನೀ ಸೆಲ್ಫ್ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ತಿದ್ವಿ? ಹಾ, ಮಾಡ್ತೀನಿ. ಇಸ್ ಇಟ್ ರಿಕ್ವೈರ್ಡ್ ಆರ್ ಇಟ್ ಇಸ್ ನಾಟ್ ರಿಕ್ವೈರ್ಡ್? ಅಂದ್ರೆ ಈಗ ಕೆಲವೊಬ್ರಿಗೆ ಐತೆ ಆಲ್ರೆಡಿ ಕ್ಲಾಸ್ನಾಗ ಬರ್ಕೊಂಡಿರ್ತೀವಲ್ಲ, ಅದನ್ನ ಮನೆಗೆ ಹೋಗಿ ಮತ್ತೊಮ್ಮೆ ಯಾಕೆ ಬರೀಲ್ಲ? ಅಂದ್ರ ನಾ ಕ್ಲಾಸ್ ನೆಟ್ಟಗೆ ಬರ್ಕೊಳ್ತಾ ಹೋಗಲ್ಲ, ಹಂಗೆ ನಂಗಂತೂ ಬೇಕಾಗಿತ್ತು. ಅಂದ್ರೆ ಅವರ ರಿಕ್ವೈರ್ಮೆಂಟ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಇದು ಪ್ರತಿಯೊಬ್ಬ ಸ್ಕೋರರ್, ಪ್ರತಿಯೊಬ್ಬ ರ್ಯಾಂಕರ್, ಪ್ರತಿಯೊಬ್ಬ ಅಚೀವ್ಡ್ ಸ್ಟೂಡೆಂಟ್ ಏನದ ನೋಡ್ರಿ, ಅವ್ನ್ ಇದೊಂದು ಹ್ಯಾಬಿಟ್ ಇದ್ದೇ ಇರ್ತದೆ. ಹಿ ಡಸ್ ಹಿಸ್ ಓನ್ ಹ್ಯಾಂಡ್ ರಿಟನ್ ನೋಟ್ಸ್. ಯಾರ ಕಲಿಸ್ಲಿ, ಹೆಂಗ ಕಲಿಸ್ಲಿ, ಏನೇ ಕಲಿಸ್ಲಿ, ಮನೆಗೆ ಹೋಗಿ ಅವ್ರದೇ ಆದಂತ ಹ್ಯಾಂಡ್ ರಿಟನ್ ನೋಟ್ಸ್ ಅವ್ರು ಮಾಡತ್ತಾರೆ. ಯಾಕೆ ಮಾಡ್ಬೇಕಂತಂದ್ರೆ, ಆ ಹ್ಯಾಂಡ್ ರಿಟನ್ ನೋಟ್ಸ್ ನಿಮ್ ಕೈಲಿ ನೀವೇನ್ ತಯಾರು ಮಾಡ್ತೀರಿ ನೋಡ್ರಿ, memory doesn't only lie in mind, it lies in muscles also. You know that? ಹೆಂಗಂತ ಹೇಳಿ, ಈಗ ಎವ್ರಿ ಡೇ ನಾವು ಕಾಲೇಜ್ ಸ್ಟೆಪ್ಸ್ ಇರ್ಕೋತ ಹೋಗ್ತೀವಿ. ಒಂದ್ ದಿನ ತಪ್ಪಿ ಒಂದ್ ಯಾವ್ದೋ ಸ್ಟೆಪ್ ನಾವು ಹೈಟ್ ಹೆಚ್ಚು ಮಾಡಿದ ಅಂತ ಇಟ್ಕೋರಿ, ಮರುದಿನ ನೀವು ಎಡವುತ್ತಿರಲ್ಲ, ಯಾಕೆ ಹೇಳ್ರಿ? ಆ ರೂಢಿನ ಮೆಮರಿ, ಮಸಲ್ ಮೆಮರಿ ಅಂತ ಕರಿತಾರ. ಅದಕ್ಕೆ ಮಸಲ್ ಮೆಮರಿ ಅಂತಂದ್ರೆ ನಮ್ ಕಾಲದ ಮಸಲ್ಸ್ಗೆ ಆ ಮೆಮರಿ ಇರ್ತದೆ. ನಮ್ಮ ಸ್ಟೆಪ್ಸ್ ಇಟ್ಟ ದೊಡ್ಡದವು, ನಾ ಎಷ್ಟೇ ಎತ್ಕೋತ ಹೋಗ್ಬೇಕು, ಅದ್ ನೀ ಬಾಯ್ ಹಾಕಿರಂಗಿಲ್ಲ, ಅದು ಆಟೋಮೆಟಿಕ್ ತಲೆಯಾಗ ಬಂದಿರ್ತದೆ. ಒಂದ್ ದಿನ ಒಂದ್ ಸ್ಟೆಪ್ ಅದು 1 ಇಂಚ್ ನೀ ಹೆಚ್ಚು ಮಾಡು, ನಾವು ಎಡುತ್ತೀವಿ ಅದಕ್ಕೆ. ಸೊ ಮಸಲ್ದಾಗೂ ಮೆಮರಿ ಇರ್ತದೆ. ಅಂದ್ರೆ ನಿಮ್ ಕೈಯಾಗ ಏನು ಬರದ್ ರೂಢಿ ಆಗ್ತದಲ್ಲ, ಮಸಲ್ಸ್ ಏನು ಎಕ್ಸರ್ಸೈಸ್ ಮಾಡ್ತಾವಲ್ಲ, ಅಲ್ಲೂ ಮೆಮರಿ ಇರ್ತದೆ. ಸೊ ಮೆಮರಿ ಡಸಂಟ್ ಲೈ ಓನ್ಲಿ ಇನ್ ದ ಮೈಂಡ್, ಇಟ್ ಲೈಸ್ ಇನ್ ದ ಮಸಲ್ಸ್ ಆಲ್ಸೋ. ಸೊ ಯು ಹ್ಯಾವ್ ಟು ರೈಟ್ ಇಟ್. ನಿಮ್ದು ಸ್ವಂತ ಓನ್ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಬೇಕು. ಮತ್ತೆ ಅದು ನಿಮಗೆ ಎಷ್ಟು ಪರ್ಫೆಕ್ಟ್ ನೆನಪು ಉಳಿತೈತಲ್ಲ, ಅಷ್ಟು ರೆಡಿಮೇಡ್ ನೆನಪುಳಂಗಿಲ್ಲ. ರೆಡಿಮೇಡ್ ಥಿಂಗ್ಸ್ ಅಷ್ಟು ನೆನಪುಳಂಗಿಲ್ಲ.
ನೀವು ನ್ಯಾಚುರಲಿ ನೀವೇನು ಬರೆದು ನಿಮ್ಮದು ಓನ್ ಹ್ಯಾಂಡ್ ರಿಟನ್ ನಿಮ್ಮ ಥಿಂಕಿಂಗ್ಸ್ ಮ್ಯಾಗ ನೀವು ಮಾಡ್ತೀರಿ ನೋಡ್ರಿ ಅದು ಜಾಸ್ತಿ ನೆನ್ಪಿಡ್ತೀವಿ. ಓಕೆ ಬೈ ಸರಿ ಇನ್ನೊಂದ್ರಿ ಈಗ ನೋಟ್ಸ್ ಮಾಡೋದಂದ್ರ ಬಾಳ ಕನ್ಫ್ಯೂಸ್ ಆಗಿಬಿಡ್ತೇರಿ ಮತ್ತ ಹೆಂಗಿರ್ತೈತಿ ಕ್ಲಾಸ್ನಾಗ ಹೇಳ್ತಾರ ನೆನಪುಳಂಗಿಲ್ಲ ಅಂತೇಳಿ ಅದಕ್ಕೆ ಹೆಂಗ್ ಮಾಡೋದಂದ್ರೆ ಬೆಟರ್ ಕ್ಲಾಸ್ ನೋಟ್ಸ್ ಇರ್ತಾವ ಅದನ್ನ ನೋಡಿ ಏನೋ ಒಂದು ಶಬ್ದ ಐತಿ ಅದ್ರ ಡೆಫಿನೇಷನ್ ಅಂತಾನ ಬರೆಯೋದಿರ್ತೈತಿ ನೋಟ್ಸ್ ಒಳಗೆ ಹಂಗ್ ಮಾಡಿದ್ರ ಬೆಸ್ಟ್ ರೀ ಅಂದ್ರ ನೋಟ್ಸ್ ತೆಗೆದು ನೋಡೋದ ಡೆಫಿನೇಷನ್ ಬರೆಯೋದ ಅಂತ ನಿಮ್ದ ನೋಟ್ಸ್ ಅಂತ ಹಿಂಗ ಕ್ರಿಯೇಟ್ ಆಗಿರ್ತೈತಿ. ಈಗ ಇನ್ನೊಂದೇನಂತಂದ್ರೆ ಈಗ ಪ್ರತಿ ಸ್ಯಾಟರ್ಡೇದು ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪೆಷಲಿ ಫಿಸಿಕ್ಸ್ ತಗೋರು ಈಗ ಏನು ಪ್ರೆಸೆಂಟ್ ಸೆಕೆಂಡ್ ಪಿ ಯು ಸಿ ಹುಡುಗರದ್ರಲ್ಲ ಇವ್ರಿಗೆ ಫಿಸಿಕ್ಸ್ ಒಂದು ಫೋಬಿಯಾ ಐತಿ. ಫೋಬಿಯಾ ಅಂತಂದ್ರೆ ಏನ ಅವ್ರು ಹೆವಿ ಅವ್ರು ಅದ್ರ ಬಗ್ಗೆ ಹೆದರಿಕೆ ಐತೆ ಅವ್ರಿಗೆ. ಪ್ರೊಬ್ಯಾಬ್ಲಿ ಇದ್ರ ಬಗ್ಗೆ ಮೊದಲು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅವ್ರಿಗೆ ಹೆಂಗದಪ್ಪ ಅಂತಂದ್ರೆ ಆ ಸಬ್ಜೆಕ್ಟ್ ಅವ್ರು ಏನ್ ಕಂಪ್ಲೇಂಟ್ಸ್ ಹೇಳ್ತಾರೆ ನಾನು ನಿಮ್ಗೆ ಫೈನಲಿ ಹೇಳ್ತೇನೆ ಬಾಟಮ್ ಲೈನ್ ಏನದ ಕಂಪ್ಲೇಂಟ್ಸ್ ಅಂತ. ಅವರು ಕಂಪ್ಲೇಂಟ್ಸ್ ಇಂಥವ್ದಾವ ಸರ್ ನಾವು ಎಕ್ಸಾಮ್ನಾಗ ಸಾಲ್ವ್ ಮಾಡಕ್ ಹೋದ್ರೆ ಬರಂಗಿಲ್ಲ ಮನೆಗೆ ಹೋಗಿ ಸಾಲ್ವ್ ಮಾಡಿದ್ರೆ ಬರ್ತಾವ. ಮೊದಲನೇದು. ಎರಡನೇದು ನಾ ಎಲ್ಲ ಓದಿ ಬಂದಿರ್ತಾನೋ ಎಕ್ಸಾಮ್ದಾಗ ನಂಗೆ ನೆನ್ಪು ಬರಂಗಿಲ್ಲ. ಮೂರನೇದು ಇದು ಕ್ವೆಶನ್ ಓದ್ತೇನ್ರಿ ಕ್ವೆಶನ್ ನಂಗೆ ತಿಳಿಯಂಗಿಲ್ಲ. ಕ್ವೆಶನ್ ತಿಳಿತೈತ್ರಿ ಸಾಲ್ವ್ ಮಾಡಕ್ ಹೋಗ್ತಾನ್ರಿ ತಪ್ಪು ಬರ್ತೈತ್ರಿ ಅನ್ಸರ. ಇವಕ್ಕೆಲ್ಲ ಏನ್ ಮಾಡ್ಬೇಕು, ಏನ್ ಔಷಧ ಐತಿ ಅದಕ್ಕೆ? ಏನಂದ್ರ ಫಿಸಿಕ್ಸ್ ಒಳಗೆ ಇಟ್ಟು ಸ್ಕೋರ್ ಮಾಡ್ಬೇಕಂತ ಟಾರ್ಗೆಟ್ ಸ್ವಲ್ಪ ಕಡಿಮೆ ಮಾಡಿಬಿಡೋದು ಅಂತ. ಏನಂದ್ರೆ ಅದ್ರಿಂದ ಮೈಂಡ್ ಕ್ಲಿಯರ್ ಆಗೈತಿ ಅಂತ ನಾವು ಕ್ವಶನ್ ಎಷ್ಟು ಸಾಲ್ವ್ ಮಾಡ್ತೇವಲ್ಲ ಅದ ಕ್ಲಾರಿಟಿ ಅಂದ್ರ ಕಾನ್ಫಿಡೆನ್ಸ್ ಬರ್ತೈತಿ ಸಾಲ್ವ್ ಮಾಡಿದ್ವಿ ಸಾಲ್ವ್ ಮಾಡತ್ತ ಮಾತ ಹಿಂಗ ಅನಿಸಿ ಅಂತ ಹೆಚ್ಚು ಸಾಲ್ವ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಿನ್ ಕೇಳುದಾದ್ರೆ ಈಗ ಯಾರೋ ಒಬ್ರು ನೀಟ್ ಅಸ್ಪೈರೆಂಟ್ ಅದ ಆ ನೀಟ್ ಅಸ್ಪೈರೆಂಟ್ ಈ ಪ್ರಾಬ್ಲಮ್ ಐತಿ ಸದ್ಯಕ್ಕಂತ ಇಟ್ಕೊ ಅವರು ಫಿಸಿಕ್ಸ್ ಎಷ್ಟು ಕ್ವಶನ್ಸ್ ಅಂತ ಟಾರ್ಗೆಟ್ ಇಟ್ಕೊಬೇಕಂದ್ರೆ 45 ಕ್ವಶನ್ಸ್ ಆಗ ನಾ ಎಷ್ಟು ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡು ಹೋದ್ರೆ ಅವ್ರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಚಾನ್ಸಸ್ ಐತಿ. ಅಂದ್ರ ನಂಗೆ ಹೆಂಗಿದ್ರಿ ನಾ ಸ್ಟಾರ್ಟಿಂಗ್ ಇಂದ ಫಿಸಿಕ್ಸ್ ಅಂತ ಸಾಲ್ವ್ ಆಗೈತ್ರಿ ನಂಗೆ ಹಿಂಗ್ ಮೆಥಡ್ ಅಂತ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ಸರ್. ಮತ್ತೆ ಇನ್ನೊಂದ್ ಏನ್ ಮಾಡ್ಬೋದಂದ್ರೆ ಫಸ್ಟ್ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಮುಗಿಸಿ ಲಾಸ್ಟ್ 1 ಅವರ್ ಫಿಸಿಕ್ಸ್ ಇಡೋದ್ರಿ ಎಷ್ಟು ಸಾಲ್ವ್ ಆಗ್ತಾವ ಬಿಡಿಸ್ಕೊತ ಹೋಗ್ಬಿಡೋದ್ರಿ ಅದು ಬಹಳ ಹೆಲ್ಪ್ ಆಗುತ್ತೆ ಸರ್. ಕರಿ ಇವ್ರು ಯಾಕೋ ಜರ ರಿವರ್ಸ್ ಅದಾರ ಅಂದ್ರೆ ಇವ್ರಿಗೆ ನೀ ಬಯೋ ಮುಗಿಸು ಕೆಮಿಸ್ಟ್ರಿ ಮುಗಿಸು ಫಿಸಿಕ್ಸ್ ಮಾಡಂದಾಗ ಫಿಸಿಕ್ಸ್ ಕಡಿಮೆ ಆಗತ್ತೆ. ನೀವು ಫಸ್ಟ್ ಫಿಸಿಕ್ಸ್ ಮಾಡು ಕೆಮಿಸ್ಟ್ರಿ ಮಾಡು ಬಯೋ ಮಾಡು ರಿವರ್ಸ್ ಅಪ್ಲೈ ಮಾಡಿದಾಗ ಸ್ಕೋರ್ ಹೆಚ್ಚಾಗತ್ತೆ. ಇದಾಗ ಪೂರ್ತಿ ಅಂದ್ರೆ ಫಸ್ಟ್ ಫಿಸಿಕ್ಸ್ ಇತ್ತಂದ್ರೆ ಸ್ವಲ್ಪ ಅಂಜರೆ ಕ್ವಶನ್ಸ್ ನೋಡಿ ನಿಮ್ಗೆ ಫಿಯರ್ ಆಗೋತ ಇತ್ತು ಹಂಗಾಗಿ ಕ್ವಶನ್ ಸಾಲ್ವ್ ಆಗಂಗಿಲ್ಲ ಅಂತ ಅನ್ಬೋದು. ಆದ್ರೆ ಫಸ್ಟ್ ಫಿಸಿಕ್ಸ್ ಇಟ್ಕೊಳಕ್ ಅದನ್ನ ನೋಡಿ ಸಾಲ್ವ್ ಮಾಡ್ತೀರಂದ್ರೆ ಹೆಂಗಿಲ್ಲ. ಅಂದ್ರೆ ನಿನ್ ಪ್ರಕಾರ ಫಿಸಿಕ್ಸ್ ಆಕ್ಚುಲಿ ನೀಟದ ಸ್ಟ್ರಾಟಜಿ ಹಂಗ ಐತಿ ಬಿಡು. ಆ ಕೆಮಿಸ್ಟ್ರಿ ಬಯೋದಾಗ ನಾವು ಟೈಮ್ ಉಳಿಸಿ ಅದನ್ನ ಇನ್ವೆಸ್ಟ್ ಮಾಡ್ಬೇಕು ನಾವು ಫಿಸಿಕ್ಸ್ ಸ್ಟ್ರಾಟಜಿ ಹಂಗೆ ಐತಿ. ಬಟ್ ಇವ್ರಿಗೆ ಯಾಕೋ ರಿವರ್ಸ್ ಅಪ್ಲೈ ಆಗತ್ತೆ. ಇರ್ಲಿ ಹೆಂಗರೆ ಅಪ್ಲೈ ಆಗಲಿ ನಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಸ್ಕೋರ್ ಆದ್ರೆ ಸಾಕಲ್ಲ ಮತ್ತೇನ್ ಬೇಕಾಗಿತ್ತು ರೈಟ್. ಫಿಸಿಕ್ಸ್ ಹೆಂಗಂದ್ರ 5 ಸ್ಟೆಪ್ ಕ್ವಶನ್ ಸಾಲ್ವ್ ಮಾಡೋದು. 5 ಸ್ಟೆಪ್ ಅಂದ್ರ ನಾ ಹಿಂಗೆ ಸೈಮಲ್ಟೇನಿಯಸ್ಲಿ ಎಲ್ಲಾ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಅಂದ್ರ ಇದನ್ ಮಾಡೋದು ಪಹಲೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಕ್ಕೆ ಬೇಕಾಗಿದ್ದ ಡಯಾಗ್ರಾಮ್ ಎಲ್ಲ ಇದ್ರ ತೆಗೆಯೋದ. ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಹೆಂಗಿರುತ್ತೆ ಅಂದ್ರೆ ಡಯಾಗ್ರಾಮ್ ಇರಂಗಿಲ್ಲ ಕ್ವಶನ್ಸ್ ಅಷ್ಟೇ ಇರ್ತಾವ ಅಂತ ಫಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಪೂರ್ತಿ ಅಂತ ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ತೆಗೆದ ಇಲ್ಲಂದ್ರೆ ಅದು ಅಂತ ನೆಕ್ಸ್ಟ್ ಸ್ಟೆಪ್ ಈಗ ಗಿವನ್ ಡಾಟಾ ಹೆಂಗ್ ಬರ್ಕೊಳ್ಳೋದು ಅಷ್ಟೇ. ಈಗ ನಾ ಪ್ರಾಕ್ಟೀಸ್ ಆಗಿದ್ರೆ ನಾನು ಮೈಂಡ್ ಒಳಗೆಲ್ಲ ಬಿಡ್ತಿದ್ವಿ ಈ ಡಾಟಾ ಹೆಂಗ್ ಕೊಟ್ಟಿರ್ತಾರೆ ಅಂತ. ನೆಕ್ಸ್ಟ್ ಸ್ಟೆಪ್ ಈಗ ಇಷ್ಟು ಮಾಡಿದ್ರೆ ನಿಮ್ಗೆ ಯಾವ ಚಾಪ್ಟರ್ ಹೋಗೈತಿ ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡ್ಬೇಕು ಇದೆಲ್ಲ ಕ್ಲಿಯರ್ ಪಿಕ್ಚರ್ ಐಡಿಯಾ ಬಂದಿರ್ತೈತಿ. ನೆಕ್ಸ್ಟ್ ಸ್ಟೆಪ್ ಸೊಲ್ಯೂಷನ್ ಅಷ್ಟೇ. ಈಗ ಎಲ್ಲಾ ಎಕ್ಸಾಮ್ಸ್ ಹೋದಾಗ ಅಂದ್ರೆ ನೀಟ್ ಇರ್ಲಿ JEE ಇರ್ಲಿ CET ಇರ್ಲಿ ಕೆಲವೊಂದಿಷ್ಟು ಟ್ರ್ಯಾಕ್ ಕ್ವಶನ್ಸ್ ಇರ್ತಾವ ಟೈಮ್ ವೇಸ್ಟ್ ಮಾಡುವಂತವ ಆಮೇಲೆ ಟಫ್ ಅನ್ಸುವಂತವ. ಆ ಕ್ವಶನ್ ಓದಿದ ಕೂಡಲೇ ನಮ್ದು ಮೈಂಡ್ ಎಲ್ಲ ಬ್ಲಾಂಕ್ ಆಗಿಬಿಡ್ತದೆ. ಇಂಥ ಕ್ವಶನ್ಸ್ಗಳು ಕೆಲವೊಂದು ಇರ್ತಾವೆ. ನಿನಗೆ ಯಾವ್ದಾದ್ರು ಈ ತರ ಎಕ್ಸ್ಪೀರಿಯನ್ಸ್ ಆಗೈತಿ ಅಂದ್ರೆ ಆ ಕ್ವಶನ್ ಓದಿದ ಕೂಡಲೇ ಮೈಂಡ್ ಪೂರ ಬ್ಲಾಂಕ್ ಆಗಿ ನನಗೆ ಇದ್ರ ಬಗ್ಗೆ ಏನೋ ಗೊತ್ತಾಗಲ್ದಪ್ಪ ಇದು ಎಲ್ಲೂ ನಾವು ಓದೇ ಇಲ್ಲ ಇದು ಎಲ್ಲೂ ನನ್ಗೆ ಕಾಣಿಸೇ ಇಲ್ಲ ಆ ಟೈಪ್ ಆಫ್ ಕ್ವಶನ್ಸ್ ಬಂದಾಗ ನೀ ಏನ್ ಮಾಡ್ತಿದ್ವಿ? ಆ ಕ್ವಶನ್ ನಾ ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ 15 ಸೆಕೆಂಡ್ ಕ್ವಶನ್ ಓದ್ತೀನಿ. 15 ಸೆಕೆಂಡ್ ಒಳಗೆ ಕ್ವಶನ್ ಆಯ್ತು ಅಂದ್ರೆ ಸಾಲ್ವ್ ಮಾಡ್ಕೊಂಡ್ರೆ ನಂಗೆ ಕಾನ್ಫಿಡೆನ್ಸ್ ಬರ್ತೈತಿ ಅಥವಾ ಅದನ್ನ ಬಿಡಿಸ್ಬೋದು ಅಂತ ಅನ್ಸ್ತೈತಿ. ಆ ಟೈಮ್ ಬಿಡಿಸ್ತೀನಿ ಹಂಗೇನ್ ಅನ್ಸ್ತೈತಿ ಅಂದ್ರೆ ಬಿಟ್ಟು ಓದ್ತೀನಿ ರೀ. ಈ ಸರ್ವೆ ಕ್ವಶನ್ ನೀಟ್ ಒಳಗೆ ಬಂದಿದ್ರಿ ಅದ ಒಂದ್ ರೌಂಡ್ ಸಾಲಿಡ್ 4 ರೆಕ್ಟಾಂಗಲ್ ಸ್ಕ್ವೇರ್ ಐತ್ರಿ ಅಂತ ಚಾರ್ಜ್ ಹಿಂಗ್ ನಡಕ ಇದ್ರು ಹಿಂಗ್ರಿ ಹೋಲ್ ಮಾಡಿ ಅದ ಪಾಸ್ ಮಾಡಿದ್ರಿ. ಅದು ಬಹಳ ಸಿಂಪಲ್ ಕಾನ್ಸೆಪ್ಟ್ ಐತ್ರಿ. ಚೇಂಜ್ ಇನ್ ವರ್ಕ್ ಈಕ್ವಲ್ ಟು ಚೇಂಜ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಐತ್ರಿ. ಇಷ್ಟು ಕಾನ್ಸೆಪ್ಟ್ ನೆನಪು ಬರ್ಲೈತ್ರಿ. ಅದು ಕ್ವಶನ್ ದೊಡ್ಡದು ನೋಡಿ ಇದನ್ನ ಈಗ ಬಹಳ ಕ್ವಶನ್ ನೆನಪು ಮಾಡ್ಬೇಡ ಏನೋ ಎಂಜಾಯ್ಫುಲ್ ಮೂಮೆಂಟ್ ದಾಗ ಅದಾರ ಮತ್ತೆ ಕ್ವಶನ್ ನೆನಪು ಮಾಡಂತೆ ಮತ್ತೆ ಅದು ಮೂಡ್ ಹೋಗುತ್ತೆ. ಓಕೆ ನಿನ್ನ ಕ್ಲಾಸ್ ಎನ್ವಿರಾನ್ಮೆಂಟ್ ಹೆಂಗಿತ್ತು?
How was your friends? How was your class environment? ನಾರ್ಮಲ್ ಸರ್. No. Who was the funniest guy in your class? ಎಲ್ಲಾರು ಹಂಗೆ ಪರ್ಟಿಕ್ಯುಲರ್ ಕ್ಲಾಸ್ ಬರುತ್ತೆ. ಎಲ್ಲರೂ ಹೊರಗಿದ್ರು. Okay. ಅಂದ್ರೆ ಎಲ್ಲಾರು ಪ್ರಯತ್ನ ಇದ್ರು ಹುಡುಗರು. ಈಗ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಇಸ್ 50%. ಆಫ್ಟರ್ ಗಿವಿಂಗ್ ದ ಎಕ್ಸಾಮ್ ಅನಲೈಸಿಂಗ್ ಇಟ್ ಇಸ್ 50%. ಅಂದ್ರೆ ವೀಕ್ಲಿ ಟೆಸ್ಟ್ ಅನ್ನ ಹೇಳೋದು. ಈಗ ನೀವು ಪ್ರತಿ ಎಕ್ಸಾಮ್ ಸ್ಯಾಟರ್ಡೆ ಎಕ್ಸಾಮ್ ಮುಗಿದ್ಕೊಳ್ಳೆ ಮನೆಗೆ ಹೋಗಿ ಅದನ್ನ ಅನಲೈಸ್ ಮಾಡ್ತಿದ್ದೆ. ಕ್ವೆಶನ್ ಪೇಪರ್ ನೀವು ಸಾಲ್ವ್ ಮಾಡ್ತಿದ್ದೆ, ಅನಲೈಸ್ ಮಾಡ್ತಿದ್ದೆ. ಆ ಅನಲೈಸಿಸ್ ದಾಗ ನಿಂಗೆ ಏನು ಔಟ್ಕಮ್ ಸಿಗ್ತದೆ? ಅಂದ್ರ ನಾ ಈ ಕ್ವಶನ್ ತಪ್ಪ ಮಾಡಿ ನಾ ಯಾಕೆ ತಪ್ಪ ಮಾಡಿ ಅಂತ ಹಿಂಗ್ ಪೈಲ ಕ್ವಶನ್ ನಮ್ಮನ್ನ ಕೇಳ್ಕೊತೀನಿ ಅಂತ. ನಾ ಯಾಕೆ ತಪ್ಪ ಮಾಡಿ ನಾನು ಕಾನ್ಸೆಪ್ಟ್ ಮಿಸ್ಸಿಂಗ್ ಅನಿಸ್ತಿದ್ರಿ ನಂಗೆ ಅಂತ ಕಾನ್ಸೆಪ್ಟ್ ಹೇಳಿ ನೋಡ್ಕೊಂಡ್ ಬರ್ತೀನಿ. ಅಲ್ಲಿಂದ ಅದು ಮುಂದಿನ ಸೆಟ್ರ್ ಬಂತಂದ್ರ ಅಲ್ಲಿ ಮುಂದ್ ಒಂದ್ ವೇಳೆ ಕ್ವಶನ್ ಬಂತಂದ್ರ ಆ ಕಾನ್ಸೆಪ್ಟ್ ನೆನಪು ಬರುತ್ತೆ ಅಂತ ಇದು ಸಾಲ್ವ್ ಆಗ್ತದೆ. ಮುಂದೆ ಯಾವ್ದಾರ ಎಕ್ಸಾಮ್ ಕ್ವಶನ್ ಬರ್ತಂದ್ರೆ ಆ ಪ್ಯಾಟರ್ನ್ ಸೊ ಅಂದ್ರೆ ನೀ ಏನ್ ಮಿಸ್ಟೇಕ್ಸ್ ಆಗಿರ್ತಿದ್ದೋ ಅದನ್ನ ನೀ ನೋಟ್ ಡೌನ್ ಮಾಡ್ತಿದ್ದೆ. ನೋಟ್ ಡೌನ್ ಆದ್ರೆ ಒಟ್ಟು ಬಿಡಿಸಿರ್ತೀನಿ. ಅಂದ್ರೆ ವಾಟ್ ಆಫ್ ಮಿಸ್ಟೇಕ್ಸ್ ರೆಕ್ಟಿಫೈ. ಸೊ ನೀ ರೆಕ್ಟಿಫೈ ಮಾಡ್ತಿದ್ದೆ ಮನೆಗೆ ಹೋಗಿ ಅದನ್ನ ಮಿಸ್ಟೇಕ್ಸ್ ಇರೋನ್ ರೆಕ್ಟಿಫೈ ಮಾಡ್ತಿದ್ದೆ. ಮತ್ತೆ ನಾ ಏನ್ ಮಾಡ್ತೀನಿ ಅಂದ್ರೆ ಈ ಕಾನ್ಸೆಪ್ಟ್ ಮಿಸ್ ಆಗಿದ್ದು ಇರ್ತೈತಲ್ರಿ ಸರ್, ಆ ಕಾನ್ಸೆಪ್ಟ್ ನಾನು ನೋಟ್ಸ್ ಲಾಸ್ಟ್ ಬರೆದಿರ್ತೀನಿ. ಸೊ ಕ್ವೆಶನ್ ಪೇಪರ್ ಅಂದ್ರೆ ಇವತ್ತು ಟೆಸ್ಟ್ ಬರೆದು ಹೋದ ಕೂಡಲೇ ಮುಗಿತಪ್ಪ ಅಂತಲ್ಲ. ಆ ಟೆಸ್ಟ್ ಪೇಪರ್ ಮನೆಗೆ ಹೋಗಿ ಬಿಡಿಸ್ಬೇಕು, ಅದನ್ನ ಅನಲೈಸ್ ಮಾಡಬೇಕು. ಸ್ಪೆಷಲಿ ನೀವು ಎಲ್ಲಿ ತಪ್ಪಿರಿ ಆ ಮಿಸ್ಟೇಕ್ಸ್ ಗಳನ್ನ ರೆಕ್ಟಿಫೈ ಮಾಡ್ಕೋಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬರೀ ಎಕ್ಸಾಮ್ ಬರೆದು ಹೋಗ್ಬಿಟ್ರೆ ಮುಗಿತಂತಲ್ಲ, ಈ ಕೆಲಸ ಮಾಡ್ಬೇಕು ಮನೆಗೆ ಹೋಗಿ. ರೈಟ್. ನೆಕ್ಸ್ಟ್, ಈಗ ಬೀಂಗ್ ಅ ಟಾಪರ್ ಆಫ್ ಆಲ್ ದ ಎಕ್ಸಾಮಿನೇಷನ್ಸ್ ಅಲಾಂಗ್ ದೀಸ್ 2 years, ವಿಚ್ ವಾಸ್ ದ ವರ್ಸ್ಟ್ ಡೇ ಫಾರ್ ಯು? ಅಂದ್ರೆ ಯಾವ ದಿನ ನಿನಗೆ ಇವತ್ತಿನ ದಿನ ಸರಿ ಇಲ್ಪ ಅಂತ ಅನ್ಸಿದ್ದು? ಯಾವ ದಿನ? ಅಂದ್ರೆ ಈಗ ಏನೋ ಒಂದು ಘಟನೆಗಳಾಗ್ತಾರೆ ಸರ್ ಕಾಲೇಜ್ ಒಳಗಡೆ, ಅವ ಬಹಳ ಮನ್ಸಿಗೆ ಮಾಡಿಸ್ತಿದ್ದಾರೆ. ಏನದಾಗಿ? ಅಂದ್ರೆ ಈಗ ಸರ್ ಒಳಗಡೆ ಮಾತಾಡೋದಾಗ್ರಿ, ಏನೋ ಮಾತಾಡೋದು ಏನೋ ಆಗಿಬಿಡೋದ್ರಿ ಅಂತ ದೋಸ್ತರೊಳಗದು ಮಾತಾಡೋದಾಗ ಅವಾಗೂ ಏನೋ ಆಗ್ತೈತ್ರಿ. ಇವ ನಾನು ವರ್ಸ್ಟ್ ರೀ, ಇದಕ್ಕಿಂತ ವರ್ಸ್ಟ್ ನಂಗೆ ಏನ್ ಮಾತು ಉಳ್ಕಿದ್ದೆಲ್ಲ ಬರ್ಬರಿ ಸಂಭಾಳಿಸ್ತೇನ್ರಿ. ಹಿಂಗ್ ಮಾತಾಡಿದ್ದು ಮಾತು ಬಹಳ ವರ್ಸ್ಟ್ ಅನಿಸ್ತವ್ರಿ. ಅವಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ಸದ್ಯಕ್ಕೆ ಈಗ ನನ್ನ ಟಾರ್ಗೆಟ್ ಈಗ ಅಭ್ಯಾಸ ಮಾಡೋದೈತಿ, ಈಗ ಅಭ್ಯಾಸ ಮಾಡೋಣ, ಆಮೇಲೆ ಅಭ್ಯಾಸ ಮಾಡಿ ಮುಗಿಸಿದ ವಿಚಾರ ಮಾಡೋಣ ಅಂತ ಹೇಳಿ ಅವ್ರಿಗೆ ಕ್ಲಿಯರ್ ಮಾಡ್ಕೊತೀನಿ. ಈಗ ಯೂಶುವಲಿ ಎಕ್ಸಾಮ್ ಟೆನ್ಷನ್ ಮೋಸ್ಟ್ಲಿ ಎಲ್ಲರಿಗೂ ಆಗ್ತದೆ, ಪ್ರೊಬಬ್ಲಿ ನಿಂಗೂ ಆಗಿರ್ಬೋದು ಎಕ್ಸಾಮ್ ಟೆನ್ಷನ್. ಸೊ ಈ ಎಕ್ಸಾಮ್ ಟೆನ್ಷನ್, ಈ ಸ್ಟ್ರೆಸ್ ನೀ ಯಾವ ತರ ಹ್ಯಾಂಡಲ್ ಮಾಡ್ತಿದ್ದೆ? ಅಂದ್ರೆ ಈಗ ಎಲ್ಲರಿಗೂ ಇವತ್ತು ಎಕ್ಸಾಮ್, ನಾಳೆ ಎಕ್ಸಾಮ್ ಐತಪ್ಪ ಅಂದ್ರೆ ಇವತ್ತು ರಾತ್ರಿ ಕೆಲವೊಬ್ರು ನಿದ್ದೆ ಇಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಕೆಲವೊಬ್ರು ಏನೇನೋ ಮಾಡ್ತಾರೋ, ಹೆಂಗೆಂಗೋ ಮಾಡ್ತಾರೆ. ಸೊ ಆ ಎಕ್ಸಾಮ್ ಸ್ಟ್ರೆಸ್ ಮತ್ತೆ ಟೆನ್ಷನ್ ನೀ ಯಾವ ತರ ಹ್ಯಾಂಡಲ್ ಮಾಡ್ತೀವಿ? ಸರ್ ಅಂತ ನಾ ನಿಮ್ ಕಡೆ ಸಜೆಷನ್ ತಗೋತೀನಿ. ಓಕೆ, ಫೈನ್. ಈಗ ನೀವು ನನ್ನ ಕಡೆ ಸಜೆಷನ್ ಅಂದ್ಕೂಡಲೇ ನಂಗೆ ಒಂದು ನೆನ್ಪತ್ತು ಹಿಂಗೆ ಏನೋ ಒಂದು ಕ್ಯಾಶುವಲಿ ಯಾವುದೋ ಎಕ್ಸಾಮ್ ಹೋಗಿಂತ ಮುಂಚೆ ಫೋನ್ ಮಾಡಿ ಮಾತಾಡಿ ಹೋಗ್ತಿದ್ದವ. ಆಮೇಲೆ ಯಾವ ಎಕ್ಸಾಮ್, ಬಹುಶಃ ಜೆ ಅಂತ JEE ಹೋಗಿಂತ ಮುಂಚೆನೂ ಫೋನ್ ಹಚ್ಚಿದ್ದೆ. ಹಿ ವಾಸ್ ವೆರಿ ಇನ್ ಅ ಡೌನ್ ಸ್ಟೇಟ್. ಅಂದ್ರೆ ಬಹಳ ಇದೇನು ನನ್ನ ಕಡೆ ಆಗುದಿಲ್ಪ, ಪ್ರೊಬಬ್ಲಿ ಇನ್ ದಟ್ ಸ್ಟೇಟ್ ವೇರ್ ಆಗಿ. ಏನಾಗಿತ್ತು ಆಕ್ಚುಲಿ ಅವರು? ಈಗ ಸೋಷಿಯಲ್ ಮೀಡಿಯಾ ಸರ್ JEE ಪ್ರಿಪರೇಷನ್ ಅವ್ರು ಮಾಡೋ ಹವಾ ನೋಡೆಲ್ಲ ನಮ್ಗೆಲ್ಲ ಹರಿದ್ ಬಿಡುತ್ತೆ. ಹಿಂಗಾಗಿತ್ತು ಅಂದ್ರೆ ಅವತ್ತು ನಿನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನಂಗೆ ಇದೇನ್ ನಮ್ಮ ಕಡೆಯಿಂದ ಆಗುದಿಲ್ಲ ನೋಂಗಾಗಿತ್ತು. ವಾಟ್ ಇಸ್ ಯುವರ್ JEE ಪರ್ಸೆಂಟೇಜ್? 96.75. 96.75 ಮಾಡಿದವಂಗೂ ಅನ್ಸೈತಿ ಇದೇನ್ ನನ್ನ ಕಡೆ ಆಗುದಿಲ್ಪ ಅಂತೇಳಿ. ಸೊ ಅದೇನ್ ನಮಗೊಬ್ರಿಗೆ ನಿಮ್ಗೊಬ್ರಿಗೆ ಅನಿಸ್ತೈತೆ ಅಂತ ಎಲ್ಲರಿಗೂ ಅನಿಸ್ತೈತಿ. ಹೌ ಯು ಕಮ್ ಬ್ಯಾಕ್ ಫ್ರಮ್ ದಟ್ ಈಸ್ ಇಂಪಾರ್ಟೆಂಟ್. ಮತ್ತೆ ಈಗ ಸೋಷಿಯಲ್ ಮೀಡಿಯಾದಾಗ ಏನಿದೆ ಹವಾ ಕ್ರಿಯೇಟ್ ಮಾಡ್ತಾರಲ್ಲ, ಏನಂತೇಳಿ JEE ಟಾಪರ್, ಏನ್ ನೀಟ್ ಟಾಪರ್, ಹಂಗ ಹಿಂಗಂತೇಳಿ. ಈಗ ಅದನ್ನ ನೋಡಿ ಬಹಳ ಮಂದಿ ಇನ್ಸ್ಪೈರ್ ಆಗಿ ಮಾಡಕ್ ಹೋಗ್ತಾರೆ, ಅದ್ರ ಸಕ್ಸಸ್ ಆಗೋದು ಬಹಳ ಜನ ಕಡಿಮೆ. ಸೊ ಅದನ್ನ ಎಷ್ಟು ಮಟ್ಟಿಗೆ ನಾವು ಅದನ್ನ ಸೀರಿಯಸ್ಲಿ ತಗೋಬೇಕು? ಸೋಷಿಯಲ್ ಮೀಡಿಯಾದಾಗ ಏನಾದ್ರು ಹೈಪ್ ಕ್ರಿಯೇಟ್ ಮಾಡ್ತಾರಲ್ಲ, ಆ ಹೈಪ್ ನಾವು ಎಷ್ಟು ಮಟ್ಟಿಗೆ ಸೀರಿಯಸ್ಲಿ ತಗೋಬೇಕು? ಅಥವಾ ಅದನ್ನ ನಾವು ಮೋಟಿವೇಶನ್ ಅಂತ ಹೇಳಿ ತಿಳ್ಕೊಂಡು ಎಷ್ಟು ಮಟ್ಟಿಗೆ ನಮ್ಗೆ ಸಕ್ಸಸ್ಫುಲ್ ಆಗ್ಬೋದು? ಅಷ್ಟೊಂದು ಅಂದ್ರೆ ನಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಾವ್ ಎಷ್ಟು ಮಾಡ್ತೇವೆ. ಈಗ ಅವ್ರು ತೋರ್ಸ್ಯಾರ ಅಂದ್ರ ಅವ್ರು ಈಗ ರಿಸಲ್ಟ್ ಸೆಲೆಬ್ರೇಷನ್ ಮಾಡ್ತಾರೆ. ಅವ್ರು ಎಷ್ಟ್ ಎಫರ್ಟ್ ಹಾಕಿರ್ತಾರ ಹಿಂದಿನ ಗೊತ್ತಿರಂಗಿಲ್ರಿ. ಆ ಬರೇ ಸೆಲೆಬ್ರೇಷನ್ ನೋಡಿ ಮಾಡ್ತಾನಂತ ಇದನ್ ಮಾಡೋದು, ಇದನ್ನ ಅಂದ್ರೆ ಎಫರ್ಟ್ ಜಾಸ್ತಿ ಹಾಕಿದ್ರೆ ಆಗ್ಬೋದ್ರಿ. ಎವ್ರಿ ಟಾಪರ್ ಹ್ಯಾಸ್ ಒನ್ ಕ್ರೇಜಿ ರೂಲ್. ಅವ್ರದೇ ಆದಂತ ಒಂದು ರೂಲ್ ಮಾಡ್ಕೊಂಡಿರ್ತಾರ ಅವ್ರು. ನನ್ಗೆ ಹಿಂಗಾದ್ರೆ ಹಿಂಗ ಆಗ್ತದಪ್ಪ ಅಂತ. ಹಂಗ ಇಫ್ ಯು ಥಿಂಕ್ ಯುವರ್ ಓವರ್ ಆಲ್ ಜರ್ನಿ, ವಿಚ್ ವಾಸ್ ದಟ್ ಕ್ರೇಜಿಯಸ್ಟ್ ರೂಲ್ ವಾಟ್ ಯು ಫಾಲೋಡ್ ಯುವರ್ ಸೆಲ್ಫ್? ಯಾರಿಗೆ ಹೇಳಿಲ್ಲ ನೀ ಎನ್ಕತಕ್ಕದನ್ನ, ಬಟ್ ನೀ ಅದನ್ನ ಫಾಲೋ ಮಾಡಿದ್ಯಾ? ಆ ತರ ನಾ ಹಿಂಗ್ ಮಾಡ್ರೆ ನನ್ಗೆ ಹಿಂಗ ಆಗ್ತದೆ, ಹಿಂಗ್ ಮಾಡ್ರೆ ಹಿಂಗ ಆಗ್ತದೆ.
ಸಮವಾಟ್ ಏನೋ ಒಂದು ಅವ್ರದ್ದೇ ಆದಂತ ಶೆಡ್ಯೂಲ್ಗಳದಾಗ ಒಂದು ಏನೋ ಒಂದು ರೂಲ್ ಹಾಕೊಂಡಿರ್ತಾರೆ. ಹಂಗೆ ನಿಂದು ಯಾವ್ದಾದ್ರು ಒಂದು ರೂಲ್ ಇತ್ತೇನೆ? ಇಲ್ರಿ ಸರ್. ಏನಿಲ್ಲ. ಓಕೆ, ಅಂದ್ರೆ ಒಟ್ಟು ನೀ ಅಭ್ಯಾಸ ಮಾಡೋ, ಸ್ಕೋರ್ ಮಾಡೋ, ಮನೆಗೆ ಅಷ್ಟೇ. I will give one statement. You tell me which is more good. Solving 10 books is good, or solving one book 10 times is good. One book 10 times. You followed it. ನೀ ಯಾವ ಬುಕ್ಸ್ ರೆಫರ್ ಮಾಡಿದ್ರಿ? MTG ಸರ್. ನಮ್ಮ ಕಾಲೇಜ್ನಾಗ ಏನು ಕೊಟ್ಟಿದ್ದವ ಅದು ಒಂದೇ ಬುಕ್ ಸಾಲ್ವ್ ಮಾಡಿದ್ವಿ. ಅದು ಒಂದೇ. ನೀ JEE ಬೇರೆ, CET ಬೇರೆ, NEET ಬೇರೆ ಅಂತ ಏನೂ ಇಲ್ಲ. ಓನ್ಲಿ ಒನ್ ಬುಕ್. ಆ ಬುಕ್ ಮಾತ್ರ ಕಂಪ್ಲೀಟ್ ಸಾಲ್ವ್ ಮಾಡಿದ್ವಿ. ರೈಟ್. ಅಂದ್ರೆ ನಾವು ಏನ್ ಬೇರೆ ಆ ಬುಕ್ ತಗೋ ಈ ಬುಕ್ ತಗೋ ಏನು ಅವಶ್ಯಕತೆ ಇಲ್ಲ. ಇಲ್ಲ ಸರ್. ಅಂದ್ರೆ ಇಲ್ಲಿ ಬೇಸಿಕ್ ದಿಂದ ಹೈ ಲೆವೆಲ್ ತನಕ ಎಲ್ಲ ಕ್ವೆಶ್ಚನ್ಸ್ ಇದಾವೆ ಸರ್. ಅದೆಲ್ಲ ಕವರ್ ಮಾಡಲಿದ್ರಿ ನೀವು. ಎಲ್ಲ ಕವರ್ ಮಾಡಲಿದ್ರಿ. ಎಸ್ ಎಸ್. ಇನ್ನೊಂದೇನಂದ್ರೆ JEE PYQ ಅಷ್ಟು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಬೆಸ್ಟ್. JEE PYQ. ಓಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ ದೇರ್ ಇಸ್ ಅ ಪ್ರೆಷರ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆನ್ ಎವ್ರಿ ಸ್ಟೂಡೆಂಟ್. ಈಗ ನಿನ್ ಮ್ಯಾಗ ನಿಮ್ಮ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಟೀಚರ್ಸ್ ಆದಂತ ನಮ್ಮದು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ನಿಂದಾದಂತ ಸ್ವಂತ ಎಕ್ಸ್ಪೆಕ್ಟೇಷನ್ ಇರ್ತೈತಿ. ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳು ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡಿ? ಸರ್ ಒಂದ್ ಪಾಯಿಂಟ್ ಹೇಳ್ತೇನೆ ಸರ್. ಏನಂದ್ರೆ ಹಾರ್ಡ್ ವರ್ಕ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಸಲ್ಟ್ ಅಂತಾರೆ. ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೇವೆ ಒಟ್ಟು ನಮ್ಗೆ ರಿಸಲ್ಟ್ ಬರ್ತೈತ್ರಿ. ಮತ್ತ ಇನ್ನೊಂದೇನಂದ್ರಿ, ಈಗ ಸದ್ಯಕ್ಕೆ ಇಷ್ಟ ತಿಳ್ಕೋದ್ರಿ, ನಾವ್ ಹಾರ್ಡ್ ವರ್ಕ್ ಮಾಡಿದಂತ ನೋಡ್ತಾರ್ರಿ, ಎಲ್ಲಾರು ನೋಡಿರ್ತಾರ್ರಿ. ಅದ್ರ ಮ್ಯಾಗ ಇನ್ನ ಅವ್ರು ಬಿಟ್ಟಿದ್ರಿ, ಇನ್ನು ಡಿಸಿಷನ್ ಅವ್ರ ಮಾಡ್ಬೇಕು ಇಲ್ಲ. ಅಂದ್ರ ನಮ್ಮ ರಿಸಲ್ಟ್ ಮ್ಯಾಗ ಅವ್ರ ಹಿಂಗ ಇದನ್ ಮಾಡಕ್ ಬರೋದ್ರಿ. ನಾವ್ ಹಾರ್ಡ್ ವರ್ಕ್ ಮಾಡಿರ್ತದ ನೋಡಿರ್ತಾರ್ರಿ. ಮತ್ತ ನಾವ್ ಹಾರ್ಡ್ ವರ್ಕ್ ಮಾಡಿದ್ವಿ ಅಂದ್ರೆ ನಮ್ಗೆ ರಿಸಲ್ಟ್ ಬಂದ ಬರ್ತದೆ. ಈಗ ಕೆಲವೊಬ್ರಿಗೆ ಏನ್ ಅನಿಸ್ತೈತಿ, ಈಗ ಇಲ್ಲಿ ಕುಂತವ್ರಿಗೆಲ್ಲ ವಿನಯ್ he is a God gifted guy, he is a robotic guy, he remains anything whatever he reads. ಇದೇ ನಮ್ಮ ಕಡೆಯಿಂದ ಆಗೋದಿಲ್ಪ ಅಂತೇಳಿ ಬಹಳ ಜನ ಈಗ ಅನ್ಕೋತಿರ್ತಾರೆ. ಅಂತವ್ರು ನೋಡಿ ಖುಷಿ ಪಡೋದಷ್ಟೇ, ನಮ್ಮ ಕಡೆಯಿಂದ ಆಗೋ ಮಾತಲ್ಲಿ ಅಂತೇಳಿ ಬಹಳ ಜನರಿಗೆ ಈಗ ಅನ್ನಿಸ್ತಿರ್ತದೆ. ವಾಟ್ ಡು ಯು ವಾಂಟ್ ಟು ಟೆಲ್ ಅಬೌಟ್ ದಟ್? ಅದ ಅನಿಸ್ತೈತಿ ಖರೆ. ಏನಂದ್ರ ಈಗ ನಮಗೆ ಎಲ್ಲ ನೆನಪಡಕ್ ಸಾಧ್ಯ ಇಲ್ಲ. ಈಗ ಎಕ್ಸಾಮ್ ಆಗೈತಿ, ಈಗ ನಾ ಈಗ 50% ಎಲ್ಲ ಮರ್ತಿದ್ದೆ ಹಿಂದಿಂದ. ಓಕೆ, ಹಂಗೆ ಮರ್ಯಾದೆ ಎಲ್ಲಾರು ಇರೋದ ಎಫರ್ಟ್ ಅಂತ. ಈಗ ಎಕ್ಸಾಮ್ ಹಿಂದಿನ ಒಂದು ವಾರೇ ಓದಕಬೇಕು ನೀವು. ಒಂದ್ ಯಾವ್ದೊಂದು ಎಕ್ಸಾಮ್ ಇದನ್ನ ಬರೀಬೇಕಾದ್ರೆ ನಾನು ರೀನೀಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಇದ್ರು ಲಾಸ್ಟ್ ಮಾತ್ರ ರಿವಿಷನ್ ಮಾಡಕ್ ಇರ್ತದೆ. ಹಿಂಗ ಬ್ರೇನ್ ಅಂತೂ ರೋಬೋಟಿಕ್ ಬ್ರೇನ್ ಅಂತೂ ಅಲ್ಲ ಎಲ್ಲಾರು ನಮ್ಮದ. ನಾವು ಮನ್ಸಿದೆವು, ಮರೆಯೋದಂತೂ ಕಾಮನ್ ಆಗಿ. ಅಲ್ಲಿ ನಮಗ್ ಮರಿತಿತ್ಲ ಭಾಳ, ನಾವು ಎಷ್ಟು ಹೋದ್ರೆ ನಮಗೆ ನೆನಪು ಬರಂಗಿಲ್ಲ. ನಾವೇನ್ ಮಾಡೋಣ? ನಿಮಗೂ ಪ್ರಾಬ್ಲಮ್ ಐತೆ? ಸೇಮ್ ಟು ಸೇಮ್, ಎಲ್ಲರೂ ಸೇಮ್ ಅದೇನು. ಅಂದ್ರೆ ವಿನಯ್ ಏನ್ ಗಾಡ್ ಗಿಫ್ಟೆಡ್ ಅಲ್ಲ, ಈ ಸೆಲ್ಫ್ ಮೇಡ್. ಸೊ ವಿತ್ ಹಿಸ್ ಡೆಡಿಕೇಶನ್ ಹಿ ಹ್ಯಾಸ್ ಡನ್. ಯಾಕಂದ್ರೆ ಎಲ್ಲರೂ ಕಂಪ್ಲೇಂಟ್ ಅದೈತಿ, ನಮ್ಗೆ ಓದಿದ್ ನೆನಪುಳಂಗಿಲ್ಲ, ನಂಗೆ ಎಕ್ಸಾಮ್ದಾಗ ಹೋದ್ರೆ ನೆನಪು ಬರಂಗಿಲ್ಲ, ಎಲ್ಲ ಮಾಡ್ಕೊಂಡು ಹೋಗಿರ್ತಾನೆ, ಎಕ್ಸಾಮ್ದಾಗ ಹೋದ್ ಕೂಡಲೇ ಮೈಂಡ್ ಬ್ಲಾಂಕ್ ಆಗ್ತೈತಿ. ಇವು ಕಾಮನ್ ಎಲ್ಲರಿಗೂ ಅದಾವ. ಸೊ ಅದಕ್ಕೆ ಅವ್ರಿಗೆ ಏನ್ ಹೇಳಕ್, ಒಂದ್ ಲೈನ್ದಾಗ ನೀವು ಹೇಳ್ಬೇಕಂದ್ರೆ ಏನ್ ಹೇಳಕ್ ಟ್ರೈ ಮಾಡಿ? ಸರ್ ಇದನ್ನ ಹೇಳ್ತೀನಿ ಸರ್. ನಾ ಮೈಂಡ್ ಬ್ಲಾಕ್ ಆಯ್ತಂದ್ರೆ ನಾ ಹೆಂಗ್ ಮಾಡ್ತೀನಿ ಅಂತಾರೆ. ನಾ ಆಲ್ಮೋಸ್ಟ್ ಎಕ್ಸಾಮ್ ಹಿಂಗ ನೀರ್ ಹೊಡೆಲ್ಲ ಹೋಗ್ತೀನಿ ಅಂತ. ಹಿಂಗೆ ಯಾವ್ದೋ ಕ್ವಶನ್ ಸ್ಟಕ್ ಆಗ್ತೈತೆ ಅನಿಸ್ತಂದ್ರೆ ಒಂದ್ ಸ್ವಲ್ಪ ನೀರ್ ಕೊಡ್ತೀನಿ. ಅದೊಂದ್ 2-3 ನಿಮಿಷ ಒಳಗ ಮೈಂಡ್ ಕ್ಲಿಯರ್ ಆಗುತ್ತೆ ಅಂತ ಸಾಲ್ವ್ ಮಾಡ್ತೀನಿ. ಈಗ ಎಕ್ಸಾಮ್ಗೆ ಇನ್ನು ಒಂದು ಅರ್ಧ ತಾಸು ಬಿಟ್ಟು ನಮ್ದು ಎಕ್ಸಾಮ್ ಐತಿ, ಎಕ್ಸಾಮ್ ಹಾಲ್ಗೆ ನಾವು ಹೋಗ್ಬೇಕಾಗಿತ್ತು. ಅವಾಗ ಪೂರಾ ಹೈಪರ್ ಟೆನ್ಷನ್ದಾಗ ಇರ್ತದೆ ಮೈಂಡ್. ಸೊ ಆ ಟೈಮ್ದಾಗ ನೀ ಏನ್ ಮಾಡ್ತಿದ್ವು? ಅವಾಗೂ ಬುಕ್ ಹಿಡ್ಕೊತಿದ್ದೆ ಅಥವಾ ಈ ಎಕ್ಸಾಮ್ ತಾಸು ನಾವು ಓದಲ್ಲ? ವೆರಿ ನೈಸ್. ಹಿಂದಿನ ಒಂದು ತಾಸು. ರೈಟ್. ಇದು ಆಗ್ಲಿ ನಾ ಭಾಳ ಸರಿ ಹೇಳ್ತಿರ್ತೇನೆ, ನಾನು ಹೋಗ್ಲಿ ಹಂಗ ಮಾಡ್ತೀನಿ. ನನ್ನ ಎಕ್ಸಾಮ್ಸ್ ಇದ್ದಾಗ ಎಕ್ಸಾಮ್ ಇನ್ನೂ ಒಂದು ತಾಸು ಐತಪ್ಪ ಅಂತಂದ್ರೆ ನಿಮ್ಗೆ ಓದೋದು ಎಷ್ಟೇ ಇರಲಿ, ಅದೇನು ಮುಗಿಯಂಗಿಲ್ಲ. ಓದೋದು ಎಷ್ಟೇ ಇರಲಿ ಮುಗಿಯಂಗಿಲ್ಲ. ಒಂದು ತಾಸಿನ ಎಕ್ಸಾಮ್ ಐತಪ್ಪ ಅಂದ್ರೆ ಬಿಟ್ಬಿಡು, ಬುಕ್ ಕೈಯಾಗ ತೆಗೆದಿಟ್ಬಿಡೋದು. ಮತ್ತೆ ಅದ್ರಾಗ ಯಾರು ಬುಕ್ ಹಿಡ್ಕೊಂಡು ಆ ಕಡೆ ಈ ಕಡೆ ಹುಚ್ಚರ್ಗತ್ತೆ ಓಡಾಡ್ತಿರ್ತಾರೆ, ಅಂತವ್ರ ಸಮೀಪ ಅಂತ ಒಟ್ಟ ಹೋಗುದಿಲ್ಲ. ಎಕ್ಸಾಮ್ ಸಮೀಪದ ಒಟ್ಟ ಬಿಟ್ಬಿಡುದ್ರಿ, ಖಾಲಿ ತಿರುಗಾಡೋದು ಒಂದು ತಾಸು. ಆಮೇಲೆ ನೀವು ಎಕ್ಸಾಮ್ ಹಾಲ್ನಾಗ ಹೋಗ್ರಿ, ಗ್ಯಾರಂಟಿ ನೀವು ಏನು ಓದಿರ್ತೀರ ಅದೆಲ್ಲ ನಿಮ್ಗೆ ಬರ್ತದೆ. ಆ ಬಿಲೀಫ್ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಬರ್ತದೆ. ಓಕೆ, ಇನ್ ಸೇಮ್ ಚೀಸ್ ನಾವು ಇದ ಫಾಲೋ ಮಾಡ್ತೀನಿ. ಅಂದ್ರೆ ಒಟ್ಟ ಎಕ್ಸಾಮ್ ಹಾಲ್ ಬರೋದು ಒಂದ್ ಸ್ವಲ್ಪ ಲೇಟ್ ಆಗಿತ್ತು ಅಂತ ಆ ಕಡೆ ಈ ಕಡೆ ಆಲ್ಮೋಸ್ಟ್ ತಿರುಗಾಡೋದನ್ನ ದೋಸ್ತರಿ ಮಾತಾಡ್ಸ್ಕೋತ. ಇನ್ನೇನ ಹೆಂಗ ದೋಸ್ತರ ಈ ಕ್ವಶನ್ ಹೇಳ್ಬಾರೋ ಆ ಕ್ವಶನ್ ಹೇಳ್ಬಾರೋ ಅಂತಾರೋ ಹೆಂಗಾರ ಮಾಡಿ ಎಸ್ಕೇಪ್ ಆಗಿ ಹೋಗಬೇಕು. ಓಕೆ, ಈಗ ಅದಷ್ಟು ಅವಾಯ್ಡ್ ಮಾಡ್ರಿ ಎಕ್ಸಾಮ್ ದಿನ. ಅಂದ್ರೆ ಎಕ್ಸಾಮ್ ಕಿಂತ ಒಂದ್ ತಾಸು. ಈಗ ಲಾಸ್ಟ್ ವಿಲ್ ಗೋ ಫಾರ್ ಅ ರ್ಯಾಪಿಡ್ ಫೈರ್ ರೌಂಡ್. ನಾ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತೇನೆ, ಅದಕ್ಕೆ ನೀವು ಡೈರೆಕ್ಟ್ ಆನ್ಸರ್ಸ್ ಹೇಳ್ಬೇಕು. ನೋ ಥಿಂಕಿಂಗ್, ವಿಚಾರ ಮಾಡೋದಿಲ್ಲ. ಒಂದ್ ವರ್ಡ್ದಾಗ ಹೇಳಿದ್ರು ನಡೀತಿದ್ದು, ಒಂದ್ ಸೆಂಟೆನ್ಸ್ ಆಗಿ ಹೇಳಿದ್ರು ನಡೀತಿತ್ತು. ಓಕೆ, ಇದಂತೂ ನೀವು ಆಲ್ರೆಡಿ ಹೇಳಿದೀನಿ, ನೈಟ್ ಅಭ್ಯಾಸ ಮಾಡ್ತಿದ್ದೆ, ಮಾರ್ನಿಂಗ್ ಅಭ್ಯಾಸ ಮಾಡ್ತಿದ್ದಂತೆ. ವಿಚ್ ಇಸ್ ದ ಹಾರ್ಡೆಸ್ಟ್ ಸಬ್ಜೆಕ್ಟ್
you to study? ಫಿಸಿಕ್ಸ್ ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ ಭಾಳ ಟಫ್ ಆಗುತ್ತೆ. Hardest? ಹಾಂ ರೀ Chemistry. Physics is easy. ಸ್ವಲ್ಪ ಅಂದ್ರೆ ಕೆಮಿಸ್ಟ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. Do you like physics, numericals, or organic chemistry reactions? ಫಿಸಿಕ್ಸ್ ನ್ಯೂಮರಿಕಲ್ಸ್. Favorite spot in CLA campus? Which is the favorite spot in CLA campus? ಇದು ಬಿಲ್ಡೋ ಸರ್. Window? ಯಾವ ಕ್ಲಾಸ್ ರೂಮ್ window? ಸರ್ ಇದನ್ರಿ ಇರ್ಲಿ ಬಿಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಂಗಿಲ್ಲ. Sir, understood. Okay. One word to describe first basic syllabus. ವಾಸ್ಟ್ Vast. Vast or worst? ಎರಡೂ ಹೇಳ್ಕೊರಿ ಸರ್. ಎರಡು. ಅಂದ್ರೆ ಸೆಕೆಂಡ್ ಪಿ.ಯು.ಸಿ ಮತ್ತೆ ಸ್ವಲ್ಪ ಈಸಿ ಆಗುತ್ತೆ. One word about physics. ಫಿಸಿಕ್ಸ್ ಎಲ್ಲೆದೆಲ್ಲೋ ಕಾನ್ಸೆಪ್ಟ್ ಬಂದ್ಬಿಡ್ತಾರೆ, ಏನೇನೋ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ ಇದು. One word. ಅದೇ One word about physics. ಏನಿಲ್ಲ. Chemistry. ಕೆಮಿಸ್ಟ್ರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಫಸ್ಟ್ ಇಯರ್. Maths. ಮ್ಯಾಥ್ಸ್ ಅಂತೂ ಭಾಳ ಕಷ್ಟ ಸರ್. ಸೆಕೆಂಡ್ ಇಯರ್ ಗಿಂತ ಮಸ್ತ್ ಅನಿಸಿದ್ರು ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್. Mathematics. Biology. ಬಯಾಲಜಿ ಓಕೆ. Most memorable moment in CLE campus. ಈ ಸದ್ಯಕ್ಕೆ ನನಗೆ ಬರುತ್ತೆ. Yes, sir. ಯಾವ memorable moments ಇಲ್ಲ ನನಗೆ. ಇದಾರೆ ಸರ್ ಈಗ ಸದ್ಯಕ್ಕೆ ನನಗೆ ಬರುತ್ತೆ. Okay. If you have got a right suggestion at right time, what was that and who gave it? ಜೆ ಎಕ್ಸಾಮ್ ಗಿಂತ ಪೈಲ ಸರ್ ನೀವು ಕೊಟ್ಟಿದ್ದ ಸಜೆಷನ್ ಅಂದ್ರೆ ಜೆ ಎಕ್ಸಾಮ್ ಅಷ್ಟೇ ಅಲ್ರಿ ಮತ್ತೆ ಯಾವುದೇ ಎಕ್ಸಾಮ್ ನಿಮ್ದೆ ಅದು ಬಿಟ್ಟು ಮಾಡಿ. ಅದನ್ನ ಏನ್ರಿ ಸರ್ ಅಂದ್ರೆ ಪ್ರಿಪ್ರೇಷನ್ ಮಾಡ್ಬೋದ್ರಿ, ಆದ್ರೆ ಎಕ್ಸಾಮ್ ಹಿಂದಿನ ಟೆನ್ಷನ್ ಓಡಿಸೋದು ಮೇನ್. ಆ ಟೈಮ್ದಾಗ ನಾನು ನಿಂಗೆ ಏನು ಹೇಳಿದ್ ನಂಗೆ ನೆನಪಿಲ್ಲ. ನಿಂಗೆ ಏನಾದರೂ ಭಾಳ ನೆನಪುಳಂತ ಅವಾಗಿಂದ ಏನಾದ್ರು ನಾ ಹೇಳ್ತಿತ್ತಂದ್ರೆ ಅದು ಏನಾದ್ರು ರಿಕಾಲ್ ಮಾಡ್ಬೋದು? ಅಂದ್ರೆ ಕ್ವಶನ್ ಇಷ್ಟು ಟಫ್ ಬರ್ತಾವು ಇಷ್ಟು ಈಸಿ ಬರ್ತಾವ ಸಾಲ್ವ್ ಮಾಡಂಗಿಲ್ಲ ಹಿಂಗ್ ಅನ್ಬೇಡ. ಕ್ವಶನ್ ಜಡ್ಜ್ ಮಾಡಕ್ ಹೋಗ್ಬೇಡ, ಏನ ಫುಲ್ ಫ್ರೀ ಮೈಂಡೆಡ್ ಹೋಗು, ಕ್ವಶನ್ ಸಾಲ್ವ್ ಆಗ್ತಾವ ಹಿಂಗೆ ಹೇಳಿ. ಓಕೆ, ಅಂದ್ರೆ ಪ್ರಾಬಬ್ಲಿ ನಾನು ಅದನ್ನ ಫಾರ್ಮುಲೇಟ್ ಹೆಂಗ್ ಮಾಡಿರ್ಬೋದು ನಾ ಕ್ಯಾಶುವಲ್ ಹೇಳ್ತಿರ್ತೇನೆ. ನಾನು ಡೋಂಟ್ ಜಡ್ಜ್ ದ ಕ್ವಶನ್ ಪೇಪರ್, ಡೈರೆಕ್ಟ್ಲಿ ಗೋ ಫಾರ್ ಇಟ್. ಓಕೆ, ಒನ್ ವರ್ಡ್ ಟು ಡಿಸ್ಕ್ರೈಬ್ ಲಾಸ್ಟ್ 2 years. One word. Good, bad, best, worst, anything. ಗುಡ್ ಅಷ್ಟ ಅನ್ಕೋರಿ, ಬೆಸ್ಟ್ ಅನ್ನಕ್ ಬರಂಗಿಲ್ರಿ. One popular dialogue of any teacher. ಸರ್ ಕಂಡಿಬಿಟ್ಟು ಸರ್ ವರ್ಕ್ ಮಾಡ್ಬೇಕ್ರಿ, ವರ್ಕ್ ಮಾಡ್ಬೇಕು. ವರ್ಕ್ ಮಾಡ್ಬೇಕ್ರಿ, ವರ್ಕ್ ಮಾಡ್ಬೇಕು. ಅದನ್ನ ಅವ್ರ ಟೋನ್ದಾಗ ಹೇಳ್ಬೋದ? How do you describe the moment you saw 81 on your scorecard below your name? How was that moment? ಮಸ್ತ್ ಅನಿಸ್ತು. ಮತ್ತೇನು? 81 ಅಂದ್ರೆ ನಾ ಸ್ಟಾರ್ಟ್ ಒಮ್ಮೆ ಪ್ರಿಪರೇಷನ್ ಟೈಮ್ ದಾಗ ಹಿಂಗ್ ರ್ಯಾಂಕ್ ಬರ್ಬೋದು 81 ಅಂತ ಹಿಂಗ್ ಅನ್ಕೊಂಡಿದ್ರಿ. ಸೇಮ್ ಅದ ನೋಡಿದ ಕೂಡಲೇ ರ್ಯಾಂಕ್ ಶಾಕ್ ಆಯ್ತ್ರಿ ಭಾಳ. ಓಕೆ, ಯಾವ್ದಾಗ್ಲಿ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ ಅವ, ಇವತ್ತಿಷ್ಟು ಮಾತಾಡೋದು ಅದ ಹೆಚ್ಚಿಂದಂತೆ ನನಗೆ ಅನಿಸ್ತು. ಯಾಕಂದ್ರೆ ರೆಗ್ಯುಲರ್ ಡೇಸ್ ಏನಿದ್ದು ಅಲ್ರಿ, ಅವಾಗೂ ಕೂಡ ಅವ್ನು ಹೆಂಗ್ ಬಿಹೇವ್ ಮಾಡ್ತಿದ್ದ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಈಗ ಬಂದು ಏನೋ ಹೆಂಗ್ ನಡೆದೈತಿ, ಏನಿಲ್ಲ ಸರ್ ನಡೆದೈತಿ ಸರ್, ಎಲ್ಲ ನಡೆದೈತಿ ಸರ್, ಹೆಂಗ್ ನಡೆದೈತಿ, ಏನ ಅಭ್ಯಾಸ ಮಾಡದೇನ್ ಸರ್, ಚಲೋ ಆಗ್ತದಿಲ್ಲ, ಏನ್ ಗೊತ್ತಿಲ್ಲ ಸರ್, ಆಗ್ತದಿಲ್ಲ ಗೊತ್ತಿಲ್ಲ ಸರ್. ಅಂದ್ರೆ ನಮ್ಮನು ಕನ್ಫ್ಯೂಷನ್ದಾಗ ಇಡ್ತಿದ್ದ, ನಾವು ಡೈಲಮಾದಾಗ ಇಡ್ತಿದ್ದ, ಹಿಂಗಿದ್ದವ. ಓಕೆ, ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು ವೆರಿ wholeheartedly that he is one of the rarest guy who is very down to earth. ಯಾವತ್ತು ಇಲ್ಲಿ ತನಕ 2 ವರ್ಷನಾಗ ಒಂದಿನೂ ಯಾರ ಮುಂದೆ ಇಂಥ ಆಟಿಟ್ಯೂಡ್ ತೋರಿಸಲಿಕ್ಕೆ ಐ ಆಮ್ ಅ ಸ್ಟೇಟ್ ರ್ಯಾಂಕ್ 81, ಐ ಆಮ್ ಅ ಟಾಪರ್, ಏನೇನು ಇಲ್ಲ. ನೋವೇರ್, ನಾಟ್ ಇವನ್ ಇನ್ ಫ್ರಂಟ್ ಆಫ್ ಹಿಸ್ ಫ್ರೆಂಡ್ಸ್, ನಾಟ್ ಇವನ್ ಇನ್ ಫ್ರಂಟ್ ಆಫ್ ದ ಟೀಚರ್, ನಾಟ್ ಇವನ್ ಇನ್ ಫ್ರಂಟ್ ಆಫ್ ಎನಿ ಸ್ಟಾಫ್ ಆಫ್ ದ ಕಾಲೇಜ್, ಎಲ್ಲೂ ಇಲ್ಲ. ಎಲ್ಲೂ ಅಂತ ಒಂದು ಆಟಿಟ್ಯೂಡ್ ಅವನ ಕಡೆಯಿಂದ ಬಂದೇ ಇಲ್ಲ. ಹಿ ವಾಸ್ ಅ ವೆರಿ ಡೌನ್ ಟು ಅರ್ತ್ ಗಾಯ್. ದಟ್ಸ್ ವೈ ಹಿ ಹ್ಯಾಸ್ ಡನ್ ಸಚ್ ಅ ಬಿಗ್ ಅಚೀವ್ಮೆಂಟ್ಸ್. ಕೆಲವೊಬ್ರಿಗೆ ಇರ್ತದೆ ನಿಮ್ಮಂತವ್ರಾದ್ರೆ ನಾವು ಏನ್ ರೇಟ್ ಮಾಡಿದ್ದು ಅಂದ್ರೆ ಅದನ್ನ ಊರ್ ತುಂಬ ಹೇಳ್ಕೊತ ಹೋಗ್ತೀವಿ. ನಾ ಹಂಗ್ ಮಾಡಿ, ನಾ ಹಿಂಗ್ ಮಾಡಿ, ನಾ ಹಿಂಗ್ ಏನ್ ಮಾಡಿದ ಏನ ಹೇಳತ್ತಿಲ್ಲ ಏನು. ಓಕೆ, ಇಫ್ ಯು ಕುಡ್ ಗೋ ಬ್ಯಾಕ್ ಟು ಯುವರ್, ಇದು ಇಂಪಾರ್ಟೆಂಟ್ ಕ್ವೆಶನ್ ಅದ್ರೆ ನೋಡಿ. ಇಫ್ ಯು ಕುಡ್ ಗೋ ಬ್ಯಾಕ್ ಟು ಯುವರ್ ಫಸ್ಟ್ ಡೇ ಆಫ್ ಫಸ್ಟ್ PUC ಅಂಡ್ ಗಿವ್ ಯುವರ್ ಸೆಲ್ಫ್ ಒನ್ ಪೀಸ್ ಆಫ್ ಅಡ್ವೈಸ್, ನೀವು ಫಸ್ಟ್ PUC ಫಸ್ಟ್ ಡೇಸ್, ನಿನ್ನ ಡೇಸ್ ನೀವು ವಾಪಸ್ ಹೋಗಿ ನಿನ್ನ ಸೆಲ್ಫ್ ಇವತ್ತು ಈ ಜಾಗದಾಗ ನಿಂತ
ನೀ ಆ ವಿನಯ್ಗೆ ಏನಾದ್ರೂ ಒಂದು ಅಡ್ವೈಸ್ ಕೊಡ್ಬೇಕಿತ್ತಂತಂದ್ರೆ ವಾಟ್ ಅಡ್ವೈಸ್ ಯು ಯೂಸ್ ಟು ಗಿವ್? ಡೈಲಿ ವರ್ಕ್ ಮಾಡ್ಬೇಕು ಅನ್ನೋದು ಅದ ಫಸ್ಟ್ ಅಡ್ವೈಸ್. ಮಂದಿ ಮಾಡೋದಿಲ್ಲ ಡೈಲಿ ವರ್ಕ್ ಅಂದ್ರ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಬೆಟರ್ ವೇ ಒಳಗೆ ಮಾಡ್ಬೋದಿತ್ತು. ಅಂದ್ರ ಕೆಲವೊಂದು ಹಿಂಗೂ ಆಗಿರೋದು ಸರ್, ಅಲ್ಲಿ ಅಂದ್ರ ಫುಲ್ ಯಾನ್ ಸ್ಟಡಿ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಒಳಗ ಜಾಸ್ತಿ ಇದೀನಿ ಅಂತ. ಮತ್ ನಾ ಮಾಡೋ ಮೆಥಡ್ ಕರೆಕ್ಟ್ ಐತೇನಿಲ್ಲೋ ಇದು ಕನ್ಫ್ಯೂಷನ್ ಭಾಳ ಐತ್ರಿ ಲಾಸ್ಟ್ ತಕ ರಿಸಲ್ಟ್ ಬರೋ ತಕ ಅಂತ. ಈಗ ರಿಸಲ್ಟ್ ಬಂದ್ರಾಗ ಗೊತ್ತೈತ್ರಿ ಇದು ಬೆಸ್ಟ್ ಮೆಥಡ್ ಐತೈತಿ. ಈಗ ನಾ 2 ಥಿಂಗ್ಸ್ಗಳನ್ನ ಕೇಳ್ತೇನೆ, ಅದ್ರ ಏನು ಒಂದು ಚೂಸ್ ಮಾಡ್ಬೇಕು. ಫಸ್ಟ್ PC or second PC? ಸೆಕೆಂಡ್ PC. Physics or maths? Physics. Physics or chemistry? Physics. Physics or biology? Biology. ಬಯಾಲಜಿ ಯಾಕಂದ್ರೆ ನೀ ಹೇಳವಲ್ಲ, ಯಾಕಂದ್ರೆ MBBS ಮಾಡೋದು ನೀ ಹೇಳವಲ್ಲ ಈಗ ಬಯಾಲಜಿ. ನಂಗೆ ಅಥವಾ ಜೆನೆಟಿಕ್ಸ್ ಭಾಳ ಸೇರ್ತೈತಿ. ಓಕೆ, ಜೆನೆಟಿಕ್ಸ್ ಮತ್ತೆ ಎಕಾಲಜಿ ಅಂತೂ ನಮ್ಗೆ ಏನ ಇದನ್ರಿ ಸರ್, ಪಂಚ ಪ್ರಾಣ ರೀ ಸರ್. ಓಕೆ, ಇಂಜಿನಿಯರಿಂಗ್ ಆರ್ ಮೆಡಿಕಲ್? ಈ ಸದ್ಯಕ್ಕಂತ ಮೆಡಿಕಲ್. ಮೆಡಿಕಲ್ ಆರ್ ಸೈಂಟಿಸ್ಟ್? ಸೈಂಟಿಸ್ಟ್. ಸೈಂಟಿಸ್ಟ್ ಆರ್ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್? ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್. ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಆರ್ ನೇಚರ್? ಇದು ನೇಚರ್ ಸರ್. ನೇಚರ್ ಆರ್ ವಿನಯ್? ನೇಚರ್. ನೇಚರ್. ಓಕೆ, ವೆಲ್ ದಟ್ಸ್ ಆಲ್ ಅಬೌಟ್ ವಾಟ್ ಐ ವಾಂಟೆಡ್ ಟು ಆಸ್ಕ್. ಈಗ ನಿಮ್ ಕಡೆಯಿಂದ ನ್ಯಾಚುರಲ್ ಆಗಿ ನೀವು ಏನೋ ಕ್ವಶನ್ ಕೇಳೋರಿದ್ರು ವಿಲ್ ಗಿವ್ ಯು ದ ಮೈಕ್, ಯು ಕ್ಯಾನ್ ಆಸ್ಕ್. ಹಾ, ಯಾರು ಕೇಳೋದಿಲ್ಲ ಅವ್ರ ಕೈ ರೈಸ್ ಮಾಡ್ರಿ. ಇಲ್ಲ ಕುಂತ ಕೇಳೋದ್ರು ಕೇಳಿ, ನಿಮ್ಗೆ ಎದ್ದು ಕೇಳಕ್ ನಾಚಿಕೆ ಅನಿಸ್ತೈತಪ್ಪ ಅಂತಂದ್ರೆ ಯಾರು ಏನ್ ಕ್ವಶನ್ ಕೇಳಿದ್ರೆ ಕೇಳಿ. ಹಾ, In which batch you were? Were you in JEE batch or NEET? ಇದು ಕಾಲೇಜ್ ಒಳಗ ಎರಡು ನಮ್ಗೆ ಹಿಂಗೆ ಡಿವೈಡ್ ಮಾಡ್ಬೇಕು. ಆ ಟೈಮ್ ನಾ ಮಿಕ್ಸ್ ಇತ್ತಲ್ಲ. ಅಂದ್ರೆ ಅವ್ರು ನಿಮ್ಮ ಈಗ ನೀವು ಪ್ರೆಸೆಂಟ್ ಫಸ್ಟ್ ಇಯರ್ ಅನ್ನೋದ್ರೆ ನಿಮ್ಗೆ JEE 2 ನೀಟ್ 2 ಅಂತ ಹೇಳಿ ಮಾಡಿದ್ರು. ಅವಾಗ ನೀಟ್ ಒಂದು JEE ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಿರ್ಲಿಲ್ಲ, ಡಿಪೆಂಡಿಂಗ್ ಆನ್ ದೇರ್ ಪರ್ಫಾರ್ಮೆನ್ಸಸ್ ನಾವು ಡಿವೈಡ್ ಮಾಡ್ತಿದ್ವಿ. ಇಟ್ ವಾಸ್ ಲೈಕ್ ದಟ್. ಓಕೆ, ವಿನಯ್ ಒನ್ ಮೋರ್ ಥಿಂಗ್. ಈಗ ನಿಮ್ಮ ಜೂನಿಯರ್ಸ್ಗಳು ಆಲ್ಮೋಸ್ಟ್ ನಿಂಗೆ ಎಲ್ಲರಿಗೂ ಅಟ್ಲೀಸ್ಟ್ ಮುಖ ಪರಿಚಯ ಇದೆ, ಎಲ್ಲರಿಗೂ ಓದು ಆಲ್ಮೋಸ್ಟ್. ಅಕಾರ್ಡಿಂಗ್ ಟು ಯುವರ್ ಗೆಸ್, whom you may think that next year he may be sitting here, he or she may be sitting here? ಸರ್ ಇಲ್ರಿ, ಯಾರಿಗೆ ಗೊತ್ತಿಲ್ಲ ಅಷ್ಟೊಂದು? ಅಂದ್ರ ಹೇಳಕ್ ನಂಗೆ ಬರಲ್ಲ ಸರ್. ಓಕೆ, ಅಷ್ಟೊಂದು ಅನಾಲಿಸಿಸ್ ಇಲ್ಲ ಅವ್ರ ಬಗ್ಗೆ. ಹಾ, ನೆಕ್ಸ್ಟ್ ಎನಿವನ್? ಏನ ಕಾಮನ್ ಕ್ವಶನ್ ಇರ್ಲ, ಎಂಥದ್ದು ಇರ್ಲಿ, ಎಂಥ ಕಾಮನ್ ಇರ್ಲಿ, ಯು ಕ್ಯಾನ್ ಆಸ್ಕ್. ವೆರಿ ಗುಡ್, ವೆರಿ ಗುಡ್. cheer up. And you first take the Kannada medium and English medium. English medium. English medium. ಕನ್ನಡ ಇದ್ರ ನಿಮ್ಗೆ ಏನು ಪ್ರಾಬ್ಲಮ್ ಆಯ್ತು ಕೇಳ್ರಲ್ಲ. English ಸ್ವಲ್ಪ ಟಫ್ ಆಗ್ತಿದೆ, ವರ್ಡ್ ನೆನಪಿಟ್ಕೋ. ಅದ್ ಹೆಂಗ್ ಮಾಡ್ರ ಅಂದ್ರ ಪೇಜ್ ಒಂದ್ ಯಾವ್ದೋ ಪೇಜ್ ತಗೊಂಡ್ ಡಿಫಿಕಲ್ಟ್ ವರ್ಡ್ಸ್ ಅತ್ತ ಹಿಂಗ್ ಸೈಡ್ ಹಿಂಗ್ ಬರೋದ್ ಪ್ರಾಕ್ಟೀಸ್ ಮಾಡಿರ್ಲ. ಎಕ್ಸಾಮ್ ನೆನಪಿದೆ, ಬಟ್ ಅದು ಬರ್ತಿಲ್ಲ ಅಂದ್ರೆ ನೆನಪೋಗಿದ್ದೀನಿ ನಾನು. ಒಟ್ ಎಕ್ಸಾಮ್ ಕ್ಲಿಯರ್ ಆದ್ರೆ ಸಾಕಲ್ಲ. ಅಲ್ಲ, ನೀ ಲೈಫ್ ಲಾಂಗ್ ನೆನ್ಪಿಟ್ಟು ಹೋಗಿದ್ದೀನಿ, ಹೆಂಗೇನ ಲೈಫ್ ಲಾಂಗ್ ನೆನ್ಪಿಟ್ಟು ಹೋಗಿದ್ದಿ? 20 ಮಾರ್ಕ್ಸ್ ನೆನಪಿಟ್ಕೋಬಹುದು, ಅದು 80 ಮಾರ್ಕ್ಸ್ ಇವೆಲ್ಲ ನೆನಪಿಟ್ಕೋಬಹುದು. ಇಲ್ಲ, ಅದು ಪ್ರಾಕ್ಟೀಸ್ ನೋಡು. ನೀ ರಬ್ಬರ್ ಯಾಟ್ ಹಿಗಿಸ್ತಿ ಯಾಟ್ ಹಿಗ್ತೈತೆ, ಅದು ಟೈಮ್ ಬಂದಾಗ ಹಿಗ್ತದೆ. ನಥಿಂಗ್ ಟು ವರಿ. ಎಕ್ಸಾಮ್ ಮೂಮೆಂಟ್ ಪಾಸ್ ಆಗುತ್ತಕ್ಕೆ ಸಾಕು.
ಇಂಗ್ಲಿಷ್ ಮೀಡಿಯಂ ಇದು ನೀವೇ ಹೇಳಿ ಸರ್ ಹೇಳಿ ಸರ್ ಸುಶೀಲ್ ಸರ್ ನಾವು ಇಂಗ್ಲಿಷ್ ಮೀಡಿಯಂ ಇಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕನ್ನಡ ಸಬ್ಜೆಕ್ಟ್ ತಗೊಂಡ ನಾವು ಹಿಂದಿ ತಗೊಂಡಿಲ್ಲ. ಓಕೆ ಎನಿವನ್ ಎಲ್ಸ್ ಅಥವಾ ಫ್ಯಾಕಲ್ಟಿ ಸ್ಟಾಫ್ ಮೆಂಬರ್ಸ್ ಯಾರು ಕೇಳಿದ್ರು? ಹಾ ಓಕೆ. What was your screen time in 24 hours? ಟ್ರೈನ್ ಟೈಮ್ ನಾ ಮಾರ್ನಿಂಗ್ ಅಂತೂ ಹೇಳೋದಾಗಲ್ಲ ಅದ ಏನ ನಾ ಎದ್ದೆ ಅಂದ್ರೆ ಅದ ಟ್ರೈನ್ ಟೈಮ್ ನಾನು ಮಾರ್ನಿಂಗ್ ಹೇಳಕ್ ಆಗಂಗಿಲ್ಲ ಅಂತ ಹೇಳಿ ರಾತ್ರಿ ಮಲ್ಕೊಳ್ಳೋದಲ್ಲ, ರಾತ್ರಿ ಅಭ್ಯಾಸ ಮಾಡ್ಬೇಕು. ಹಾ. ಕೆಲವೊಬ್ರು ಹಿಂಗದಾರಲ್ಲ, ಮಾರ್ನಿಂಗ್ ಹೇಳಕ್ ಆಗೋಲ್ಲ, ರಾತ್ರಿನೂ ಕೊಂಡಕ್ ಆಗೋಲ್ಲ. ಯಾರ ಟೀಚರ್ಸ್ ಕೇಳೋದಿರ್ಬೇಕು ಕೇಳ್ಬೋದು. ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟಿಂಗ್ ಇಂದ ಯಾವ ತಗೊಳ್ಳಾಗಿನಿ, ಲಾಸ್ಟ್ ಕ್ರ್ಯಾಶ್ ಕೋರ್ಸ್ ಅಷ್ಟ ತಗೊಂಡಿನಿ. ಲಾಸ್ಟ್ 45 days. ಅಂದ್ರ ನಾ ಯಾವ್ದು ಹಿಂಗ ಬ್ಯಾಚ್ ಅದ ಯಾವ ಪರ್ಚೇಸ್ ಮಾಡ್ಲಾಗಿನಿ, ಆದ್ರೆ ಯೂಟ್ಯೂಬ್ ಒಳಗೆ ಯಾವ ಹಿಂಗ್ ರ್ಯಾಂಡಮ್ ವಿಡಿಯೋಸ್ ಹಿಂಗ್ ನೋಡ್ತೀನಿ. ಓಕೆ, 2 ವರ್ಷ ಲೆಟ್ ಮಿ ಕ್ಲಿಯರ್ ದಿಸ್. ಈ 2 years ಫಸ್ಟ್ PUC ಮತ್ತು ಸೆಕೆಂಡ್ PUC ಈಗ ನೀ ರೆಗ್ಯುಲರ್ ಕಾಲೇಜ್, ನೀ ಕಾಲೇಜ್ ಅಂತೂ ತಪ್ಪಿಸಿಲ್ಲ, ರೆಗ್ಯುಲರ್ ಕಾಲೇಜ್ ಬಂದೀನಿ. ಸೊ ಆ 2 ವರ್ಷದಾಗ ನೀ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ತಗೊಂಡಿಲ್ಲ? ಆನ್ಲೈನ್ ಹಂಗ ಪರ್ಚೇಸ್ ಅಂತ ಯಾವ ತಗೊಂಡಿಲ್ಲ. ಸೊ ಈಗ ಬಹಳಷ್ಟು ಮಂದಿಗೆ ಡೌಟ್ ಐತೆ ಏನಂತೇಳಿ, ಬರೀ ನಾ ಕಾಲೇಜ್ ಅಷ್ಟೇ ನಂಬ್ಕೊಂಡು ಹೋದ್ರ ಪಾಸಿಬಲ್ ಐತೋ ಇಲ್ಲೋ, ನಾ ಇದ್ರ ಜೊತೆ ಆನ್ಲೈನ್ ತಗೊಳಕ ಬೇಕೇನ, ತಗೊಳ್ಳೋದು ಕಂಪಲ್ಷನ್ ಐತೆನ, ಆನ್ಲೈನ್ ತಗೊಂಡ್ರೆ ಅಷ್ಟೇ ಇದಾಗ್ತೈತೆನ, ಇಂಥವು ಕನ್ಫ್ಯೂಷನ್ಸ್ ಭಾಳ ಅದಾವ. ಅಂದ್ರೆ ಹೆಂಗೈತಿ, ಈಗ ಕಾಲೇಜ್ ಒಳಗೆ ಹೋಗಿ ನೀವು ಸ್ವಂತ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಈಗ ಆನ್ಲೈನ್ ತಗೊಂಡ್ರೆ ಬಿ ವೇಸ್ಟ್ ಐತದ. ಸ್ವಂತ ವರ್ಕ್ ಮಾಡ್ಬೇಕು ನೀವು, ಅದ್ ಮೇನ್. ಈ ಕಾಲೇಜ್ನಾಗ ನಾವು ಎಷ್ಟು ಈಗ ನಿಂಗೆ ಆಲ್ಮೋಸ್ಟ್ ಎಲ್ಲ ಡೆಪ್ತ್ ಅಂಡ್ ಬಿಡ್ತ್ ಎಲ್ಲ ನಿಮ್ಗೆ ಗೊತ್ತೈತಿ ಕಾಲೇಜ್ನಾಗ ಏನು ಸಬ್ಜೆಕ್ಟ್ಸ್ ಅದ ಐತೆ, ಅದನ್ನ ಮುಗಿಸಾಕ ಇವ್ರಿಗೆ ಟೈಮ್ ಸಾಲಂಗಿಲ್ಲ. ಮತ್ತೆ ಅದ್ರ ಮ್ಯಾಗ ಮತ್ತೆ ಈಗ ವಿಡಿಯೋಸ್ ನೋಡ್ಕೊತ ಕೊಡೋದು, ಇದು ಎಷ್ಟು ಮಟ್ಟಿಗೆ ಇದನ್ನ ಆಗಂಗಿಲ್ಲ, ಆ ಕಡೆ ಆಗಂಗಿಲ್ಲ, ಈ ಕಡೆ ಹಂಗಾಗಿರ್ತೈತಿ. ಸೊ ನಿಂಗೆ ನೀ ಇವು ರೀಚ್ ಆಗಬೇಕಾದ್ರೆ ಯಾವುದು ಈಗ ಸ್ಟೇಟ್ ರ್ಯಾಂಕ್ 81, 555 ಇನ್ ನೀಟ್, ಹೌ ಮಚ್ ಕಾಂಟ್ರಿಬ್ಯೂಷನ್ ಆಫ್ ಕಾಲೇಜ್ ಕ್ಲಾಸಸ್ ಇಸ್ ದೇರ್ ಇನ್ ದಟ್? ಪೂರ್ತಿನ ರೀ ಸರ್. ಮತ್ತೆ ಹೆಂಗಂದ್ರ ಸ್ವಲ್ಪ ಒಂದ್ ಚಕ್ರ ನಂಗೆ ವೀಕ್ ಉಳಿದಿದ್ರಿ ಸರ್. ಅಂದ್ರೆ ಈಗ ಕ್ಲಾಸ್ನಾಗ ಒಂದ್ ಸ್ವಲ್ಪ ಕೇಳ್ತೇನ್ರಿ, ಅಷ್ಟಾಗಿ ಒಮ್ಮೆ ಮರ್ತಂಗ ಆಗ್ತೈತ್ರಿ, ಅವಷ್ಟೇ ವಿಡಿಯೋಸ್ ರಿಕಾಲ್ ಮಾಡಕ್ಕೆಲ್ಲ ನೀವು ವಿಡಿಯೋಸ್ ಅಂದ್ರೆ ಒಂಥರ ರಿವಿಷನ್. ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಇಸ್ ದೇರ್ ಫಾರ್ ಯುವರ್ ಅಚೀವ್ಮೆಂಟ್ ಫ್ರಮ್. ಹಾ ರೀ ಸರ್. ಅದನ್ನ ಇವ್ರಿಗೆ ಹೇಳ್ಬೇಕು, ಇವ್ರಿಗೆ ಅದು ಬಿಲೀಫ್ ಬರ್ಬೇಕದು, ರೈಟ್? ಎನಿವನ್ ಎಲ್ಸ್? ಸುಶೀಲ್ ಸರ್, ಮಡುಗು ಸರ್ ಬರ್ತಾರೆ. ಸರ್ ಇದನ್ನ ಹೇಳ್ತೀನಿ ಸರ್. ಅವ್ರಿಗೆ ಕನ್ನಡ ಮೀಡಿಯಂದವ್ರಿಗೆ ಸೆಂಟೆನ್ಸ್ ಫಾರ್ಮೇಶನ್ ಒಂದು ಭಾಳ ಟಫ್ ಆಯ್ತದೆ. ಕರೆತೇನಿಲ್ಲ ಕನ್ನಡ ಮೀಡಿಯಂದವ್ರು. ಮತ್ತೆ ಕೇಳ್ಬೇಕಲ್ಲ ಕ್ವಶನ. ಅವ್ರಿಗೆ ನೀ ಏನ್ ಪ್ರವಚನ ಹೇಳ್ತೀವಿ ಅದನ್ನ ಕೇಳೋರು ಹೋಗೋರು. ಏನಂದ್ರ ನೀವು ಈಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ದವ್ರಿಗೆ ನೀವು ಬೋರ್ಡ್ ಎಕ್ಸಾಮ್ಗೆಲ್ಲ ಹಿಂಗೆ ರೆಡಿಮೇಡ್ ಆನ್ಸರ್ಸ್ ಎಲ್ಲ ಓದ್ಕೋರಿ, ಅದರಿಂದ ಸೆಂಟೆನ್ಸ್ ಹೆಂಗ್ ಫಾರ್ಮ್ ಮಾಡಿದಾರೆ ಇದೆಲ್ಲ ನಿಮ್ಗೆ ಗೊತ್ತಾಯ್ತು. ಸೆಕೆಂಡ್ ಇಯರ್ದವರು ನೀವು ಓದಬೇಕು, ಖರೇನ ಸ್ವಲ್ಪ ಟೈಮ್ ಇದನ್ನ ಇರ್ತೈತಿ, ಲಾಸ್ಟ್ 1 ತಿಂಗಳ ನೀವು ಓದ್ತಿರ್ಬಿಡಿ. ಬೋರ್ಡ್ ರೆಡಿಮೇಡ್ ಆನ್ಸರ್ಸ್ ಎಲ್ಲ ನೋಡ್ಕೋರಿ, ಸೆಂಟೆನ್ಸ್ ಹೆಂಗ್ ತಯಾರು ಮಾಡ್ಬೇಕಂತ ಗೊತ್ತಾಯ್ತು ಅದರಿಂದ. ಓಕೆ, ಈಗ ಸರ್ ಇದು ಹಿ ಇಸ್ ಒನ್ ಆಫ್ ದ ರೇರೆಸ್ಟ್ ಅಚೀವರ್. ಸೊ ಹಂಗಾಗಿ all our arts and commerce faculty is also here. They have come here with very good interest. So ಈಗ ಸರ್ ನಿಮ್ಮೆಲ್ಲರ ಕಡೆಯಿಂದ ವಿನಯ್ಗೆ ಏನಾದರೂ ಒಂದು ಶುಭ ನುಡಿ ಹೇಳಬೇಕಿತ್ತಂದ್ರೆ ದಯಮಾಡಿ ಅದನ್ನ ಯಾರಾದರೂ ಒಬ್ರು ಹೇಳಿ ಅಂತೇಳಿ ಕೇಳ್ಕೊತೀವಿ. ಕೇಳಿ. ಎಸ್. ಮಿಸ್ಟರ್ ವಿನಯ್ ಗೌರ್ಮಣಿ ಅವರೇ, ಮನೆಯಲ್ಲಿ ಅಭ್ಯಾಸ ಮಾಡುವಂತ ವಾತಾವರಣ ಇತ್ತು, ಪ್ರತ್ಯೇಕ ಕೊಠಡಿ ಇತ್ತು ಅಥವಾ ಕಾಮನ್ ಮಾಡ್ತಿದ್ರು? ಫಸ್ಟ್ ಇಯರ್ ಕಾಮನ್ ಆಗಿತ್ರಿ ಸರ್, ಅಂತ ಸೆಕೆಂಡ್ ಇಯರ್ ನಾನೇ ಹಿಂಗ ಸೆಪರೇಟ್ ಹಿಂಗ್ ಗೋಡೌನ್ ಟೈಪ್ ಇತ್ರಿ, ನಮ್ಮ ಮನ್ಯಾಗ ಅಲ್ಲೇ ಕುಂತೀನಿ. ನಿಮ್ಗೆಲ್ಲ ಫ್ಯಾಮಿಲಿ ಸಪೋರ್ಟ್ ಇದ್ದಲ್ಲ ಅಭ್ಯಾಸ ಮಾಡ್ಲಿಕ್ಕೆ? ಇತ್ರಿ ಸರ್. ಒಳ್ಳೆ ಆತ್ಮೀಯ ಬಂಧುಗಳೇ,
ಇಲ್ಲಿ ತನಕ ಸುಮಾರು 1 ತಾಸು 1 ಗಂಟೆಗಳ ಕಾಲ ನಿರಂತರವಾಗಿ ನಮ್ಮ ಸಿಎಲಿ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ಒಬ್ಬ ಹೆಮ್ಮೆಯ ವಿದ್ಯಾರ್ಥಿ, ಹಳ್ಳಿಯ ಪ್ರತಿಭೆ, ಗ್ರಾಮೀಣ ಪ್ರತಿಭೆ, ಬಹಳ ಅದ್ಭುತವಾದ ಸಾಧನೆ ಮಾಡಿದವಳೆ. ಸಾಧಕರ ಸ್ವಪ್ನೆ ಮತ್ತು ಸ್ವಮಾರಿ ಸ್ವಾರ್ಥ ಅಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಶಿಕ್ಷಣದ ಬೇರುಕರಿಯಾದರೂ ಶಿಕ್ಷಣದ ಬಲ ಮಾತ್ರ ಸಿಹಿಯಾಗಿದೆ ಅನ್ನೋದನ್ನು ತೋರಿಸಿಕೊಂಡು ಯಾರು ಮಿಸ್ಟರ್ ವಿನಯ್ ಆತ್ಮೀಯ ಬಂಧುಗಳೇ, ನೀವೆಲ್ಲ ಏನೋ ಒಂದು ಕನಸನ್ನು ಕಟ್ಕೊಂಡು ಏನೋ ಒಂದು ಗುರಿ ಇಟ್ಕೊಂಡು ಎಲ್ಲ ಬಂದಿರಲಿ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಹಾರೈಸಿ ಸಾಧಿಸಿ ಬನ್ನಿ, ಸಾಧನೆ ಮಾಡಿ ಬನ್ನಿ ಅಂತ ಕಳಿಸಿದ್ದಾರೆ. ಇಂಥ ಒಂದು ಅದ್ಭುತ ಕಾಲೇಜಲ್ಲೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರಿ, ಬಹಳ ಖುಷಿ ಆಗ್ತದೆ, ಬಹಳ ಹೆಮ್ಮೆ ಅನಿಸ್ತದೆ. I request S.B. Patil also sir, S.B. Patil sir also to speak some words. ಯಾಕಂತಂದ್ರೆ he is one of the greatest achiever. ಆಮೇಲೆ for this achievement there is a lot of support from Arts and Commerce Department also. So I would like to thank all faculty members as well as all the departments of CLPUC. And also I would like to request the HOD of Commerce Department to say something about this. Hello. Yes. First of all, I congrats Mr. Vinay Kumar to achieve this much. Right. Already he achieved 81 rank and he is a historical result, as you know, in Chikudi history also. And behind this are the effort of all the science faculties. So, Vinay, one of the question is, whatever you achieve these things, it is the maximum efforts alla. You to start with just as sir gave question, most of the students thought that without online they can't achieve anything. Either the student was the confusion situation. Means until I just go for online exams, right? We can't achieve these ranks of our mindset. So you are the best example that you achieve due to our college environment faculties. So there is truly some student on the message folder. Means truly result whether it is online is necessary for Ashu such things or can easily achieved by faculty only. ಈಗ ಆನ್ಲೈನ್ ನೆಸಸರಿ ಅಲ್ಲ, ಸುಮ್ ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಎಫರ್ಟ್ ಭಾಳ ಇಂಪಾರ್ಟೆಂಟ್ ಆದಿತ್ರಿ ಅದು. So means in our college notes and our college faculty is 90%. ಹೌದಾ? So ಅದನ್ನ ಕೇರ್ ವಿಷಯ ಅವರು ಬೇಕಿದೆ, ಯಾಕಂದ್ರೆ they have thought that our rumors ಇರ್ತದೆ. So ಅಲ್ಲಿ ಆನ್ಲೈನ್ ಏನಂತ ತಗೋಬೇಕು ಇದೆಲ್ಲ ಇರುತ್ತೆ. ಸೊ ಅದನ್ನ ಪ್ರೂವ್ ಆದವರು ಮೆಸೇಜ್ ಬೇಕಿತ್ತು ವೆದರ್ ಕ್ಯಾನ್ ಅಚೀವ್ ವಿತ್ ದ ಹೆಲ್ಪ್ ಆಫ್ ದೀಸ್ ನೋಟ್ಸ್ ಅಂಡ್ ದೀಸ್ ಫ್ಯಾಕಲ್ಟಿ. ಸಾಧ್ಯತೆ ಇಲ್ಲ, ಇದ ಸಾಧ್ಯ ಐತ್ರಿ. ಯಾಕಂದ್ರೆ ಈಗ ಹೊರಗಿನ ನೋಟ್ಸ್ ತಗೊಳಕ್ ಆದ್ರ ಅಂದ್ರ ಅವ್ ಮತ್ ಕನ್ಫ್ಯೂಷನ್ ಕ್ರಿಯೇಟ್ ಐತ್ರಿ. ಈ ಕಾಲೇಜ್ ನಾಗ ಕಲ್ಸಿರ್ತಾರ ಅದ ನೋಟ್ಸ್ ಓದಿದ್ರೆ ಬೆಸ್ಟ್ ರೀ ಸರ್, ಅಂದ್ರೆ ಕನ್ಫ್ಯೂಷನ್ ಅಷ್ಟ ಇರಂಗಿಲ್ರಿ. ಬಿಕಾಸ್ ಸರ್ ಗಳು ಟೀಚಿಂಗ್ ಅದು ನೋಟ್ಸ್ ಸ್ಟೂಡೆಂಟ್ ಅದು ಮಾಡೋದ್ರೆ ಏನ ಹೋಗಬಹುದು. ಎಸ್. ಅಂಡ್ one more thing, student who ಸ್ವಲ್ಪ ಅದೇ ತರ ಹಂಗ ಕನ್ಫ್ಯೂಷನ್ಸ್ ಇರ್ತದೆ. which one they can do this one or they can only hard work with the study only. ಈಗ ಫನ್ ಇದು ಇರ್ಬೇಕಿಲ್ಲ, ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕ್ರಿ. ಅದ ಕ್ವಶನ್ ಸಾಲ್ವ್ ಮಾಡೋದಾಗ ಮಜಾ ಬರ್ತಿರ್ತೈತ್ರಿ ಅವ್ರಿಗೆ. I must not that only study at 24/7 ಇನ್ವಾಲ್ವ್ ಇರಬೇಕು or just they have to other things money ಮಾಡ್ಕೋದ್ರೆ ಇದೆಲ್ಲ ಅಚೀವ್ ಮಾಡಬಹುದು. ಹಂಗ ಎಕ್ಸ್ಟ್ರಾ ವರ್ಕ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ಬೋದ್ರಿ ಸರ್. ಮತ್ ಬೇಕ್ರಿ ಸರ್, ಇಲ್ಲಾಂದ್ರ ಮತ್ ಚಸ್ಮಾ ಬರ್ಬೇಕ್ರಿ. ಅಲ್ಲ ಯಾಕೆ ಹೇಳ್ತಾರಂದ್ರೆ ಅವ್ರ ನಮ್ಮಲ್ಲಿ ಫಸ್ಟ್ ಇಯರ್ ಹುಡುಗರು ಎಷ್ಟು ಭಾರಿ ಇದಾರಪ್ಪ ಅಂದ್ರೆ ಅವ್ರು ಫಸ್ಟ್ ಇಯರ್ ಅವ್ರದ್ದು ವೆಲ್ಕಮ್ ಫಂಕ್ಷನ್ ಐತಿ. ವೆಲ್ಕಮ್ ಫಂಕ್ಷನ್ ಅವ್ರದ್ದು ಐತಿ. ಇವ್ರು ಒಂದಿನ ರೆಸ್ಟ್ ಆಗ್ತದಲ್ಲ ಅಂತ ಮನ್ಯಾಗ ಅದಾರ ಆ ಫಂಕ್ಷನ್ ಇಂತ ಮಂದಿ ಅವ್ರು. ಓಕೆ. And study ಅವರ್ ನಿಮಗೆ ಶಿಫ್ಟ್ ಇರ್ತದೆ, ಯಾವಾಗ ಮನಸ್ಸದ ಸ್ಟಡಿ ಮಾಡೋದ ಸ್ವಲ್ಪ ದಿನ ಸ್ಟ್ರಿಕ್ಟ್ ಇರ್ತೈತ್ರಿ. ಅಂದ್ರ ಲಾಸ್ಟ್ ಬಂದಂಗ ಎಕ್ಸಾಮ್ ಸೆಮಿಸ್ಟರ್ ಬಂದಂಗ ಸ್ಟ್ರಿಕ್ಟ್ ಆಗೈತ್ರಿ ಸರ್. ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಬಿಟ್ರೆ ನಡೀತೈತಿ. ನಿಂದು ಕೂಡ ಅಂದ್ರೆ ನಾವೀಗ ಪ್ಲಾನ್ ಮಾಡ್ಬೇಕಂದ್ರೆ 8 hours 3 hours 4 hours ಈ ಸ್ಟಡಿ ಮಾಡ್ಬೇಕು ಅಂತ ಅನಿಸ್ತೈತಿ. ನಮಗೆ ಯಾವಾಗ ಅನಿಸ್ತೈತಿ ಅವಾಗ ಸ್ಟಡಿ ಮಾಡ್ಬೋದ ಅನುಕೂಲ ಆಗ್ತೈತಿ ರಿಸಲ್ಟ್ ಮಾಡ್ಕೊಳ್ಳೋಕೆ. ನಮ್ಗೆ ಯಾವಾಗ ಅನಿಸ್ತೈತಿ ಅವಾಗ ಮಾಡೋದ್ರಿ. ಹಂಗಂತ ಒಂದ್ ಸ್ವಲ್ಪ ಟೈಮಿಂಗು ಸ್ಟ್ರಿಕ್ಟ್ ಬೇಕ್ರಿ ಸರ್. ಅಂದ್ರೆ ಯಾವಾಗ ಅನಿಸ್ತೈತಿ ಅವಾಗ ಅಂದ್ರೆ ಇದನ್ನ ಟೈಮ್ ಉಂಟಾಗಿಲ್ರಿ. ಮತ್ತೆ ಹೆಂಗಂದ್ರೆ ನಮ್ ಟಾರ್ಗೆಟ್ ಇರ್ಬೇಕ್ರಿ. ಇವತ್ತು ಏನ್ ಕಲ್ಚರ್ ಇಷ್ಟು ಮುಗಿಸ್ಬೇಕು,
ಮತ್ತ ಮ್ಯಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಿಂಗ್ ಮಾಡ್ಬೇಕು ಹಿಂಗ್ ಟಾರ್ಗೆಟ್ ಇಟ್ಕೋಬೇಕ್ರಿ ಆ ಟಾರ್ಗೆಟ್ ಮುಗಿತಂದ್ರ ನಾವು ಎಕ್ಸ್ಟ್ರಾ ಏನ್ ಬೇಕಾದ್ ಮಾಡ್ಬೋದ್ರಿ Yes, there should be a proper plan to study. ಹಾ ರೀ Until ಸ್ವಲ್ಪ the ಇರ್ಬೇಕು. plan we can't achieve success. ಹಾ ರೀ Yes. Yes, thank you once again. Congratulations to Vinay. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎನಿವನ್ ಎಲ್ಸ್ ಯಾವ್ದಿನಿತ್ತು ಕೇಳಕ್ಕೆ ಹೆದರಿಕೆ ಇರ್ತಪ್ಪ ಅಂದ್ರೆ ಅಲ್ಲಿ ಕುಂತಲ್ಲೂ ಕೇಳ್ಬೋದು. ಯಾರಾದ್ರೂ ಕೈ ಮೇಲೆ ಮಾಡ್ರಿ. ಸರ್ ಅಲ್ಲಿ ಹಿಂದೆ ಒಬ್ಬರು ಕೇಳ್ತಾರೆ ಆಮೇಲೆ ಅವ್ರು ಕೊಡ್ತಾರೆ. ವಿನಯ ಈ ಸನ್ಯಾಗತೆಗೆ ಎಲ್ಲಾದ್ರೂ ಆಸೆ ಇರ್ತೀವಿ ನಾ ಡಾಕ್ಟರ್ ಅವ್ರಿಗೆ ಉತ್ಸಾಹ ಹಾಗಾಗಿ ಏನೇನು ಸಣ್ಣಾಗಿರ್ತಾಗ್ರಿ ಡಾಕ್ಟರ್ ಅಂತ ಐತ್ರಿ ಅಂತ ವಿತ್ ಟೈಮ್ ನಂಗೆ ಸೈಂಟಿಸ್ಟ್ಗಳ ಬಗ್ಗೆ ಎಲ್ಲ ಓದಿದಾಗ್ರಿ ಸೈಂಟಿಸ್ಟ್ ಆಗ್ಬೇಕಂತ ಅನಿಸ್ತಿತ್ತು. ಈಗ ಅಂದ್ರೆ ಸೈನ್ಸ್ ಆಗೋಣ ಹಾ ರೀ ಈಗ ಒಬ್ಬರು ಈ ಸನ್ಯಾಗೆ ಮುಗಿದ್ಮೇಲೆ ಲಾಕ್ಡೌನ್ ನ ಏನ್ ಮಾಡ್ಬೇಕು ಅಂತ ಸೊ ಬೆಸ್ಟ್ ಅಂತೀನೋ ಹೆಂಗ ಅಂದ್ರ ಅವ್ರ ಏನ್ ಡಾಕ್ಟರ್ ಆಗೋದಿತ್ತಂದ್ರ ಅವ್ರಿಗೆ ಬೆಸ್ಟ್ ಇರ್ಲಿ. ಅಂದ್ರೆ ಈಗ ನಾವು ಈ ಕಾಲೇಜ್ ಆಗೋಲ್ಲ ಏನು ಓದ್ತಿಲ್ಲ ಅನ್ನ ಮಾಡ್ಕೊಂಡು ಹೋದ್ರು ಬೆಸ್ಟ್ ಅಂತೀನೋ ಕೋಚಿಂಗ್ ಮಾಡಿ ಬೆಸ್ಟ್ ಅಂತೀವಿ ನಾ ನಾ ಹೇಳಕ್ ಬರಲ್ರಿ ಸರ್ ಟೀಚರ್ ಅದು ಅವ್ರ ಮೇಲೆ ಡಿಪೆಂಡ್ ಹೌ ಮಚ್ ದೇ ಪುಟ್ ದೇರ್ ಎಫರ್ಟ್ಸ್. ರೆಗ್ಯುಲರ್ ಟೈಮ್ದಾಗ ರೆಗ್ಯುಲರ್ ಕ್ಲಾಸಸ್ ಇದ್ದಾಗ ಅವ್ರು ಹೆಚ್ಚು ಎಫರ್ಟ್ಸ್ ಹಾಕಿದ್ರೆ ಅದು ವರ್ಷ ಆಗೋದು. And it's better to target on the first attempt only instead of taking the long term. ಈಗ ಕಾಲೇಜ್ ನ ಬುಕ್ಸ್ ಮತ್ತೆ ಏನು ಇಲ್ಲ ಅದಷ್ಟು ಓದಿದಾಗ ನಾವು ಎಫರ್ಟ್ ಮಾಡ್ಬೋದು ಹಾ ರೀ ಓಕೆ ವಿಡಿಯೋ ಏನು ಕ್ಲಾಸಸ್ ಇಲ್ಲ ಕೋಚಿಂಗ್ ಇಲ್ಲ ವಿಡಿಯೋ ಏನಿಲ್ಲ ಹಾ ಎಸ್ ಆದಷ್ಟು ಫಸ್ಟ್ ಟೈಮ್ ಮಾಡೋದ ಬೆಸ್ಟ್ ರೀ ಫಸ್ಟ್ ಅಟೆಂಪ್ಟ್ ಒಳಗೆ ಮಾಡೋದ ರೀ ಅಂದ್ರೆ ಸೆಕೆಂಡ್ ಟೈಮ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಈಗ ಎಂಜಾಯ್ ಮಾಡ್ತಿರ್ತಾರೆ ರೀ ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಅಥವಾ ಮೆಡಿಕಲ್ ಹೋಗಿ ಎಂಜಾಯ್ ಮಾಡ್ತಿರ್ತಾರೆ ರೀ ಅವ್ರನ್ನೆಲ್ಲ ನೋಡಿ ನಮಗೆ ಇನ್ನ ನಾವು ಓದ್ಕೋತಾ ಕೂತಿದ್ದೇವಲ್ಲ ನಾವು ಯಾವ್ದು ಕಾಲೇಜೇ ಸೇರಿಲ್ಲ ಹಿಂಗ ಆಗ ಅಣ್ಣ ಈಗ ನೀನ್ 91 ರ್ಯಾಂಕ್ ಬಂತಲ್ಲ ಆ ಪೋಸ್ಟರ್ ನೋಡಿ ಬಹಳ ಜನಕ್ಕೆ ಅನಿಸ್ತೈತಿ ನಾನು ಅದು ಅಚೀವ್ ಮಾಡ್ಬೇಕು ಆ ಫೋಟೋ ಮೇಲೆ ಆ ಪೋಸ್ಟರ್ ಮೇಲೆ ನಂದು ಫೋಟೋ ಬರ್ಬೇಕು ಅದಿರ್ಲಿ ಆದ್ರೆ 2 ದಿನ ಇರ್ತೈತಿ ದಿನ ಮಾಡ್ಕೊ ಹಾಕೋ ಸೆಕೆಂಡ್ ಮಾಡ್ತೇವೆ ಬಟ್ ಥರ್ಡ್ ದಿನ ಈಗ ಹೋಗ್ಬಿಟ್ಟೆ ಅಂತ ಬಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಿ 2 ದಿನ ಸೀರಿಯಸ್ನೆಸ್ ಇರ್ತೈತಿ 3ನೇ ದಿನ ಮತ್ತೆ ವಾಪಸ್ ಕಟ್ಟಿಗೆ ಬರ್ತದೆ. ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಟಾರ್ಗೆಟ್ ಇಡ್ಬೇಕು ನೀವು ಅಂದ್ರೆ ನಂದ ಪೋಸ್ಟರ್ ಒಳಗೆ ಫೋಟೋ ಬರ್ತೈತಿ ನಂದನ ಹೆಸರು ಆಗ್ತೈತಿ ಅಥವಾ ಹಿಂಗ್ ಟಾರ್ಗೆಟ್ ಇಟ್ರ ಅದ ಮೋಟಿವೇಶನ್ ಕಥೆ ಮಾಡೈತಿ ನೀವು ಟಾರ್ಗೆಟ್ ಇಡ್ಬೇಕು ನಂಗೆ ಈ ರ್ಯಾಂಕಿಂಗ್ ಬರ್ಬೇಕು ಅಥವಾ ನಾ ಇಂಜಿನಿಯರಿಂಗ್ ಒಳಗೆ ಈ ಕಾಲೇಜ್ ಸಿಗಬೇಕು ಹಿಂಗ್ ಟಾರ್ಗೆಟ್ ಇಡ್ಬೇಕು ಅವಾಗ ವರ್ಕ್ ಮಾಡಕ್ ಸಾಧ್ಯ ಐತಿ. ಹಲೋ ಎಲ್ಲರೂ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತಾರೆ ನೀ ಯಾಕೆ ಇನ್ಸ್ಪಿರೇಷನ್ ಇಟ್ಕೊಂಡಿದ್ದೀರ Who was your inspiration? ಇನ್ಸ್ಪಿರೇಷನ್ ಹಂಗೇನಿಲ್ಲ ಇತ್ತು ಅಂದ್ರೆ ನಂಗೆ ಒಟ್ಟು ಹಿಂಗೆ ರ್ಯಾಂಕಿಂಗ್ ಅಚೀವ್ ಮಾಡ್ಬೇಕಂತ ಅದಿತ್ತು ಹಂಗಾಗಿ ಅದೇ ನಂಗೆ ಮೇನ್ ಇನ್ಸ್ಪಿರೇಷನ್ ಅನ್ಬೋದು. ಯಾರ ಇನ್ಸ್ಪಿರೇಷನ್ ಇಟ್ಕೊಳಂಗಿಲ್ಲ ಅವ ಇನ್ಸ್ಪಿರೇಷನ್ ಆಗೋ ಬೇರೆದವ್ರು. ಯಾವ ಸಿಚುವೇಶನ್ ಹಿಂಗ್ ಅನ್ಸಿಲ್ಲ ಈಗ ಇದಾಂತ ಹಾಡ ಬಿಟ್ಟು ಈಗ ಅವಾಗ ನೀ ಹೆಂಗ್ ಮೋಟಿವೇಟ್ ಆಗ್ತಿದ್ದಿ ಇನ್ನೇನು ನನ್ನ ಕಡೆ ಇದು ಆಗುದಿಲ್ಲ ಇದು ಇಂಪಾಸಿಬಲ್ ಐತಿ ಬಿಡುನಪ್ಪ ಅಂತ ಅನ್ನೋಂಥ ಮೂಮೆಂಟ್ ಬಂದಿತ್ತು. ಹಂಗ್ ಮೂಮೆಂಟ್ ರೇರ್ ಬಂದಿದ್ದು ರೀ ಹಂಗಾಗಿ ಅದಕ್ಕೆ ನೆನಪು ಮಾಡ್ಕೊತಾನೆ ಆ ಟೈಮ್ದಾನೆ ಬಹುಶಃ ನಿನ್ಗನ ಭಾಳ ಬರ್ತಾವ ಇವತ್ತೇನು ಬಾಳ್ಬಿಡುತ್ತೆ ಸಾಕೇನು ಬಿಡು ನಮ್ಮ ಕಡೆ ಆಗುದಿಲ್ಲ ಅಂತ ಅವ್ರಿಗೇನು ಬರೋದಿಲ್ಲೇನೋ ಅನಿಸ್ತತ್ರಿ ಆದ್ರೆ ನಾನು ಎಫರ್ಟ್ ಅಂತ ನಾ ಬಿಡ್ಲಾತೀನಿ ಸರ್ ಹಂಗಾಗಿ ನಾ ಅದು ಕಂಟಿನ್ಯೂ ಆಯ್ತು. ಬಿಟ್ಟು ಕೊಡ್ಬಾರ್ದು ಅಷ್ಟೇ ಮಾಡ್ಕೊಂತಿರ್ಬೇಕು ದಂಡಿತಾನೆ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ it cannot be achieved in 1 day or 2 days or a week or a month. It is a journey of 2 years. ಇದನ್ರಿ ಸರ್ ಅವ್ ಬಿಟ್ಟು ಕೊಡ್ಬೇಕು ಯಾವಾಗ ಅನಿಸ್ತೈತೆ ಅಂದ್ರೆ ನಾವು ಆ ರ್ಯಾಂಕಿಂಗ್ ಇಂದ ಫೇಮ್ ಹೆಂಗ್ ಬರ್ತೈತಿ ಅದನ್ನ ನೋಡಿದ್ಬೇಕು ಮೋಟಿವೇಶನ್ ಕಥೆ ಮಾಡ್ಬೇಕು ಹಂಗ ಅನಿಸ್ತೈತ್ರಿ. ಆದ್ರೆ ಕನ್ಸಿಸ್ಟೆನ್ಸಿ ಇತ್ತಂದ್ರೆ ಅದು ಹಿಂಗ ಟೆಂಪರರಿ ಮೋಟಿವೇಶನ್ಸ್ ಇಟ್ಕೋಬಾರ್ದು ನೇಮ್ ಅಂಡ್ ಫೇಮ್ ಸಲುವಾಗಿ ಮಾಡೋದಿಲ್ಲ. ಹಾ ರೀ ವಿನಯ್ ನೀವು ಯಾವತ್ತಾರ ಬಂದು ಮಧ್ಯಾಹ್ನ ತಿಳಿ ಮುಸಾಯಿತಿ ನೆಗಡಿ ಇದು ಮೇನ್ ಕೇಳಬೇಕು ಯಾಕಂದ್ರೆ ಬಹಳಷ್ಟು ಜನ ಈಗ ನೆಗಡಿ ಬಂದ್ರು ಮನೆಗೆ ಹೋಗ್ತೀವಿ ಮಧ್ಯಾಹ್ನ ತೆಲಿ ಮುಸಾದಿತ್ತಂದ್ರು ಮನೆಗೆ ಹೋಗ್ತೈತಿ ನೀ ಅಂದ್ರೆ ಒಂದು ಸಲ ಕಂಪ್ಲೇಂಟ್ ತಗೊಂಡಿದ್ರಿ ಅಥವಾ ತೆಲಿ ಮುಸ್ತು ನೆಗಡಿ ಬಂದಾಗ ನೀ ಏನ್ ಮಾಡ್ಬೇಕು ಅವ್ರಿಗೆ ಒಂದ್ ಸ್ವಲ್ಪ ಕೇಳಬೇಕು ಯಾಕಂದ್ರೆ ಪ್ರತಿಯೊಬ್ರು ಎಂತ
ಯಾವ್ದೋ ಬಾಡಿ ಪಾರ್ಟ್ ಮುಸಾಕಂತ ಅದಕ್ಕೆ ನೀ ಏನಾದ್ರು ಸಜೆಷನ್ ಕೊಡ್ತೀವಿ. ಅವ್ರಂಗ ಪ್ರಿಪೇರ್ ಆಗಿ ಹೋಗ್ತಿರ್ತಾರೆ ಸರ್, ಮತ್ತೆ ನಾನು ಹೇಳಿದ್ರಿ ಎಲ್ಲರೂ ಹೆಂಗ್ ಬಂದಿರ್ತಾರ ಅಂದ್ರೆ ನೀವು ಏನ್ ಬೇಕಾದ್ರೆ ಹೇಳ್ರಿ ನಮ್ಮ ಮನೆಗೆ ಹೋಗೋ. ಎಲ್ಲರಿಗೂ ವರ್ಕ್ ಈಗ ತಲೆ ನೋವು ಸಹ ಒಂದು ಗುಳಿಗೆ ತಗೋರು 10 ನಿಮಿಷ ಕಡಿಮೆ ಆಗ್ತೈತೆ. ಆ ಗುಳಿಗೆ ಅವ್ರಿಗೆ ವರ್ಕ್ ಮಾಡಂಗಿಲ್ಲ ಅವಾಗ. ಗುಳಿಗೆ ತಪ್ಪನ್ಬೇಕು, ಇವ್ರು ತಪ್ಪನ್ಬೇಕು. ಹಂಗ ಸೀರಿಯಸ್ ಇದ್ರೆ ಹೋಗ್ಬೋದು, ಇಲ್ಲಾಂದ್ರ ಏನೋ ಆಲ್ಮೋಸ್ಟ್ ಎಲ್ಲ ಇದನ್ನ ಇರ್ತೈತಿ. ಓದುದಂತ ತಲೆಯಾಗಿತ್ತು, ಅಭ್ಯಾಸ ಮಾಡೋದಂತ ತಲೆಯಾಗಿತ್ತು ಅಂತ ನೆಗೆಟಿವ್ ಏನೋ ಯಾವುದೋ ಅವ್ ಒಂದು ದಿವಸ ಒಂದು ತಲೆ ಮುಗಿಸಿದ ಅದಕ್ಕೆ ಅವ್ನು ಚಸ್ಮಾ ಬಂದ್ರಿ. ಮತ್ತೆ ಇಲ್ಲಿ ಮುಂದೆ ಬರ್ರಿ ಸರ್. How to avoid negative markings in competitive exams? ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನಾ ಹೆಂಗ್ ಮಾಡ್ತೀನಿ ಅಂದ್ರೆ ಫಸ್ಟ್ ಆದಷ್ಟ ಕ್ವಶನ್ ನಿಂದ ಕಾನ್ಫಿಡೆನ್ಸ್ ಇತ್ತಂದ್ರ ಬಿಡ್ಸೋದ್ ಬೆಸ್ಟ್. ಇನ್ನೊಂದ್ ಟೈಮ್ ಐತಿ ಕ್ವಶನ್ ಬಿಡಿಸ್ತೀರಿ, ಆನ್ಸರ್ ಬರ್ತಾವ, ಖರೆ ನಿಮ್ಗೆ ಕನ್ಫರ್ಮ್ ಇರಂಗಿಲ್ಲ. ಖರೆ ಹಿಂಗೇನೈತಿ, ನೀವು ಪ್ರಾಕ್ಟೀಸ್ ಈಗ ಈ ಫಸ್ಟ್ ಇಯರ್ ಇನ್ನ 2 ವರ್ಷ ಇರ್ತೈತಿ ಟೈಮ್. 2 ವರ್ಷದಾಗ ಭಾಳ ಪ್ರಾಕ್ಟೀಸ್ ಮಾಡ್ತೀನಿ. ಅದರಿಂದ ಹೆಂಗೈತಿ ಅಕ್ಯುರಸಿ ಹೆಚ್ಚಾಗೈತಿ ಪ್ರಾಕ್ಟೀಸ್ದಿಂದ. ಆ ಟೈಮ್ದಾಗ ಸ್ವಲ್ಪ ಅಂದಾಜು ಹಿಂಗ ಹಾಕ್ಬೋದು. ಇದು ಆನ್ಸರ್ ಬೈತಂದ್ರ ಇದು ಕರೆಕ್ಟ್ ಐತೋ ಇಲ್ಲೋ ಅಥವಾ ಹಿಂಗ್ ಡಿಸೈಡ್ ಮಾಡ್ಕೋತ ಕುಂಡಾಕ ಟೈಮ್ ಕಡಿಮೆ ಕೊಡ್ಬೋದು. ಇದು ಅಂದ್ರೆ ಎರಡು ವೇ ಒಳಗ ಇದನ್ನ ಮಾಡ್ಬೋದು. ಒಂದ್ ಕಾನ್ಫಿಡೆನ್ಸ್ ಇದ್ದದ ಒಂದ್ ಇದನ್ನ. How to manage the time because per minute one question you have to solve. ಅಂದ್ರೆ ಈಗ ಫಸ್ಟ್ ಪಾಯಿಂಟ್ ಅಂದ್ರ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಈಗ ವೀಕ್ಲಿ ಟೆಸ್ಟ್, ಆಬ್ಜೆಕ್ಟಿವ್ ಟೆಸ್ಟ್ ಹಂಗೆಲ್ಲ ತಗೋತಾರ. ಅದರಿಂದ ಸ್ಪೀಡ್ ಹೆಚ್ಚಾದೈತಿ ಅಂತ, ಸ್ಪೀಡ್ ಹೆಚ್ಚೈತಿ ಅಂತ ಇದನ್ನು ಕ್ವಶನ್ ಅಟೆಂಪ್ಟ್ ಮಾಡೋದು ಇದನ್ನು ಹೆಚ್ಚೈತಿ. ಮತ್ತೆ ಇನ್ನೊಂದೇನಂದ್ರ ಫಸ್ಟ್ 15 ಸೆಕೆಂಡ್ ಕ್ವಶನ್ ಓದ್ಬೇಕು. ನಿಂಗ ಗುರ್ತೈತಿ ಇದನ್ನ ಸಾಲ್ವ್ ಮಾಡ್ಬೋದತ್ತ. ಕೆಲವೊಂದು ಟೈಮ್ದಾಗ ಹೆಂಗೈತಿ ಮೈಂಡ್ ಬ್ಲಾಕ್ ಆದಂಗ ಐತಿ, ಆ ಕ್ವಶನ್ ಬಿಟ್ಬಿಡೋದು ಆ ಟೈಮ್ದಾಗ. ಅಂತ ನೆಕ್ಸ್ಟ್ ಕ್ವಶನ್ ಸ್ಕಿಪ್ ಮಾಡೋದ ಮುಂದೆ ಹೋಗೋದು. ಸಿ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗೈತಂದ್ರೆ ಎಲ್ಲಾ ಕ್ವೆಶನ್ಸ್ ನಮಗೆ ಬರ್ತಾವಂತ ಹೋಗೋದಿಲ್ಲ. ಎಕ್ಸಾಮಿನರ್ ಪರ್ಪಸ್ಲಿ ಕೆಲವೊಂದು ಇಂಥವು ಕ್ವೆಶನ್ಸ್ ಹಾಕಿರ್ತಾರಲ್ಲ, ಆ ಕ್ವೆಶನ್ ಸಾಲ್ವ್ ಮಾಡಕ್ ನೀವು ಹೋದ್ರಂದ್ರೆ ಆ ಟ್ರ್ಯಾಪ್ ಒಳಗೆ ಸಿಕ್ಕಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ಟೈಮ್ ವೇಸ್ಟಿಂಗ್ ಕ್ವೆಶನ್ಸ್. ಆ ಟೈಮ್ ವೇಸ್ಟಿಂಗ್ ಕ್ವೆಶನ್ಸ್ ಯಾವ್ದಾವ್ದನ್ನ ಐಡೆಂಟಿಫೈ ಮಾಡ್ಬೇಕು. ಅದು ಐಡೆಂಟಿಫೈ ಮಾಡ್ಬೇಕಾದ್ರೆ ನಮ್ಮದು ನೆಟ್ ಪ್ರಾಕ್ಟೀಸ್ ಭಾಳ ಜೋರ್ ಇರ್ಬೇಕು. ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ಬೇಕು ನಾವು, ಅವಾಗ ಐಡೆಂಟಿಫೈ ಆಗ್ತಾವ. ಎನಿವನ್ ನೆಕ್ಸ್ಟ್? ಅನ್ನದ ಈಗ ಒಂದಿನ ಎಕ್ಸಾಮ್ ಮಾಡ್ಬೋದು, ಓದ್ಕೊಂಡ್ರೆ ನಮ್ಮ ಹಿಂದಿನ ಲೆಸನ್ ಎಲ್ಲ ಈಗ ಅಷ್ಟು ಕರೆಕ್ಟ್ ಇಲ್ಲ ಅನ್ಸಿ. ಮತ್ತೆ ಅದನ್ನ ಯಾವಾಗ ರೀಕವರ್ ಮಾಡೋದು, ಅದಕ್ಕೆ ಟೈಮ್ ಇಲ್ಲ ಅನ್ಸಿ. ಅದೇ ಯಾವಾಗಂದ್ರೆ ಈಗ ಮತ್ತೆ ಟೆಸ್ಟ್ ಅದು ತಗೋತಿರ್ತಾರಲ್ಲ, ಆ ಚಾಪ್ಟರ್ ಮೇಲೆ ಟೆಸ್ಟ್ ಹೋಗಿ ತಗೋತಾರೇನ, ಆ ಟೈಮ್ದಾಗ ರಿವಿಷನ್ ಮಾಡೋದು. ಮತ್ತ ಮರ್ತಂಗ ಆಗಿರ್ತೈತಿ, ಅದ್ ಭಾಳ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ನನಗೂ ಮರಿತೈತಲ್ಲ, ಅದನ್ನ ಭಾಳ ವಿಚಾರ ಮಾಡೋದಿಲ್ಲ. ಎಕ್ಸಾಮ್ ಹಿಂದಿನ ದಿನ ಅಷ್ಟೇ ಓದ್ಕೊಳ್ಳೋದ, ಎಕ್ಸಾಮ್ 1-2 ದಿನದಿಂದ ಕವರ್ ಆಗುತ್ತೆ. ಪ್ರಾಬ್ಲಮ್ ಯಾವಾಗೈತಿ ನಿಂಗೆ ಎಲ್ಲಾ ನೆನ್ಪುಳತೈತೆ ಅಂದ್ರೆ ಅವಾಗ ಪ್ರಾಬ್ಲಮ್ ಐತಿ. ಬರಕತ್ತೇನೆ ಪ್ರಾಬ್ಲಮ್ ಇಲ್ಲ, ಇವಾಗ ನಾರ್ಮಲ್ ಅಂತ ಹ್ಯೂಮನ್ ಬ್ರೇನ್ ಅನ್ನೋದಿಲ್ಲ, ಅದು ಬೇರೆ ಅದು. ರೋಬೋಟ್ ಎಲ್ಲ ನೆನ್ಪುಳತ್ತಿದ್ರೆ ಮತ್ತೆ ತೋರಿಸ್ಕೋಬೇಕಾಗಿತ್ತು ನೋಡ್ರಿ. ರೀ ಸರ್. ಮತ್ತೆ ಅಂತ AGI ಬಂದಿತ್ತ ನೋಡ್ರಿ ಸರ್. ರಿವರ್ಸ್ ಹೊಂಟಿದ್ದಾರೆ ಆಮೇಲೆ ಸರ್. Vinay, first of all, congratulations for getting 81 rank in the state, and you have made everyone proud in the state. But I would like to ask that so many students, those who are preparing for NEET or those who are preparing for JEE, they think that the role of educated parents in the house is of highest importance. If the educated parents are there, then such kind of daughter or son, they will have more number of chances to get through these exams. Okay, but you have proved that in spite of that, you are there on the banner. Okay, so what would you like to say about that? ಅಂದ್ರೆ ಅಷ್ಟೊಂದು ನೆಸೆಸರಿ ಅಲ್ರಿ ಸರ್. ಅಂದ್ರೆ ನಮ್ಗೆ ನಾವ್ ಡಿಸೈಡ್ ಮಾಡಿದೇವೆ, ನಾವು ಈ ರ್ಯಾಂಕ್ ತಗೊಂಡ್ ಬರ್ಬೇಕಂತ ಅನ್ಬೇಕ್ರಿ. ನಾವ್ ಫಿಕ್ಸ್ ತಗೊಂಡ ಬರ್ತೇವೆ, ಅದಕ್ಕೆ ಹಾರ್ಡ್ ವರ್ಕ್ ನಾವು ಮಾಡತ್ತೇವೆ. ಅಂದ್ರೆ ನಾವ್ ಏನೋ ಟಾರ್ಗೆಟ್ ಇಟ್ಟೇವ ಅಂದ್ರೆ ನಾವ್ ಅದಕ್ಕೆ ಹಾರ್ಡ್ ವರ್ಕ್ ಮಾಡತ್ತೇವ್ರಿ. ಅಂದ್ರೆ ಟಾರ್ಗೆಟ್ ಇಟ್ಬೇಕು ಮಾಡತ್ತಾರ್ರಿ ಎಲ್ಲಾರು ಆಲ್ಮೋಸ್ಟ್ ಹಾರ್ಡ್ ವರ್ಕ್. Self-preparation is very important. Sir. Self-motivation. Okay, finally, so this was one of the most important event of this year. So let me recall once more. So you interacted with a guy who has scored all PCMB out of out.
KCET Engineering 81 state rank, and medical NEET 555 out of 720. To this biggest achievement of Vinay for this academic year, who has achieved the rarest thing and one of the rarest talent which we get in decades. So ನಿಮ್ಗೆ ಗೊತ್ತಿರೋ ಹಾಗೆ last ಒಂದು at least ಒಂದು 15 to 20 years ಒಳಗೆ CET ranking E level ಚಿಕ್ಕೋಡಿ surrounding ದಾಗ ಎಲ್ಲೂ ಇರಲಿಲ್ಲ. He has done that, and once again a big congratulations to you, Vinay, and please give a big hand. And I hope taking this as the motivation and inspiration, some among you, ನಮಗೆ ನೆಕ್ಸ್ಟ್ ಇಯರ್ ಒಬ್ಬರ ಬ್ಯಾಡ್ ಇಲ್ಲ. ಈಗ ನಾವು 2 ವರ್ಷ ಆಯ್ತು ಒಬ್ಬರು ಬಂದು ಕೊಡ್ತಾರೆ. ಸೊ ಒಬ್ಬರ ಬೇಡ, ಹಿಂಗೊಂದು 4-5 ಚೇರ್ಸ್ಗಳು ನಾವು ಹಾಕ್ಬೇಕಿಲ್ಲ. ಹಂಗೆ ಏನಾದರೂ ಅಚೀವ್ಮೆಂಟ್ ಆಗಲಿ ಅಂತ ನಮ್ಮ ಆಸೆ ಐತೆ. ಅಂಡ್ ವಿ ಆರ್ ಪುಟಿಂಗ್ ಅವರ್ ಸ್ಟೆಪ್ಸ್ ಇನ್ ದಟ್ ಡೈರೆಕ್ಷನ್. ಅಂಡ್ ಐ ಹೋಪ್ ಐ ಹವ್ ಸೀನ್ ಮೆನಿ ಫೇಸಸ್ ಹೂ ಆರ್ ಏಬಲ್ ಟು ಕಮ್ ಹಿಯರ್, ಅಂಡ್ ಐ ನೋ ಹೂ ಆರ್ ದೋಸ್, ಬಟ್ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ. ಲೆಟ್ ದ ರಿಸಲ್ಟ್ಸ್ ರಿವೀಲ್ ದಟ್ and let them come here, right? Take this as motivation. Be strictly disciplined for yourself. Brutally you decided today what you have to do and what you have to score. Planned ಆಗಿ ಅಭ್ಯಾಸ ಮಾಡ್ರಿ, planned ಆಗಿ ಓದ್ರಿ, and don't ever give up your burning desire which is inside you. Keep it alive and achieve the big things in your life, right? Thank you so much for being here, and let us conclude today's event here. Thank you, one and all.